ಎಲ್ಲ ಆಧ್ಯಾತ್ಮ ಬಂಧುಗಳಿಗೆ ನಿಮ್ಮ ನಿಖಿಲ್ ಮಾಡುವ ಅನಂತ ನಮಸ್ಕಾರಗಳು. ಮುಂದಿನ ವಾರ ಶ್ರೀ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳವರ ಆರಾಧನೆಯ ಪರ್ವ ಇದೆ. ಹಾಗಾಗಿ ಅವರ ಬಗ್ಗೆ ಅವರ ಜೀವನ ಚರಿತ್ರೆಯನ್ನು ತಿಳಿಸುವಂತಹ ಪ್ರಯತ್ನ ಮಾಡಿದ್ದೇನೆ. ಸದ್ಗುರು ಹಾಕಿಕೊಟ್ಟ ದಾರಿಯಲ್ಲಿ ನಡೀತಕ್ಕಂಥದ್ದೇ ನಿಜವಾದ ಆರಾಧನೆ, ಅದುವೇ ಚೈತನ್ಯ ಆರಾಧನೆ. ಇದು ಪ್ರತಿಯೊಬ್ಬ ಶಿಷ್ಯನೆಂದು ಕರೆದುಕೊಳ್ಳುವಂತಹ ವ್ಯಕ್ತಿಯ ಮುಖ್ಯ ಲಕ್ಷಣವಾಗಬೇಕು. ಆಗ ಮಾತ್ರ ಸದ್ಗುರು ಭೂಮಿಗೆ ಬಂದ ಉದ್ದೇಶ ಸಾರ್ಥಕ ಆಗುತ್ತೆ. ಆ ಹೊಣೆ ಶಿಷ್ಯರು ಅಂತ ಅನಿಸ್ಕೊಂಡಂತಹ ಪ್ರತಿಯೊಬ್ಬರ ಮೇಲೂ ಇರುತ್ತೆ ಅಂತ ಅರ್ಥಕೊಂಡು ನಡೆದರೆ ನಮ್ಮೆಲ್ಲರ ಜೀವನ ಪರಿಪೂರ್ಣ ಆಗುತ್ತೆ ಅಂತ ನಾನು ಭಾವಿಸ್ತೇನೆ. ಮಾನವರಿಗೆ ಮಾತೇ ಮುತ್ತು, ಮಾತೇ ಮಾಣಿಕ್ಯ, ಮಾತೇ ಸಂಪತ್ತು. ಅದರಲ್ಲೂ ಕೂಡ ಏನಾದರೂ ಸ್ವಲ್ಪ ವಿದ್ಯೆ, ಅಧಿಕಾರ, ಸೌಂದರ್ಯ, ಈ ವಿಶೇಷವಾಗಿರುವಂಥ ಅಧಿಕಾರ ಸ್ಥಾನಮಾನಗಳಿದ್ದರೆ ಅಂತೂ ಮಾತೋ ಮಾತು, ಅದು ಗಟ್ಟಿಯಾದ ಮಾತು, ಹೊರಟಾದ ಮಾತು, ಇತರರನ್ನು ಹೀಯಾಳಿಸ್ತಕ್ಕಂಥ ಮಾತು, ತನ್ನನ್ನೇ ಮೆಚ್ಚಿಕೊಳ್ಳುವ ಮಾತು, ಇವೆಲ್ಲ ಸಹಜ. ಮಾತಿನ ಮೋಜಿನಿಂದ ಜಗವನ್ನು ಗೆಲ್ಲಬೇಕು ಅಂತಕ್ಕಂಥದ್ದು ಮಾನವನ ಸಹಜ ಗುಣ. ಆದರೆ ಜಗದ್ಗುರು ಶ್ರೀ ಶ್ರೀ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳವರದ್ದು ಇದಕ್ಕೆ ವಿರುದ್ಧವಾದ ಸ್ವಭಾವ. ಮಹಾಸ್ವಾಮಿಗಳವರು ತಮ್ಮ ಇಡೀ ಜೀವನದಲ್ಲಿ ಎಂದೂ ಕೂಡ ಗಟ್ಟಿಯಾಗಿ ಮಾತಾಡಲಿಲ್ಲ, ಯಾರೊಬ್ಬರನ್ನು ನಿಂದಿಸಲಿಲ್ಲ, ತಮ್ಮ ತಪಸ್ಸನ್ನು ತಾವೇ ಎಲ್ಲಿಯೂ ಕೂಡ ಸ್ತುತಿಸ್ಕೊಳ್ಳಲಿಲ್ಲ. ಹೊರಟಾಗಿ ಮಾತಾಡ್ತಕ್ಕಂಥದ್ದು ಬಹುಶಃ ಜಗದ್ಗುರುಗಳಿಗೆ ಗೊತ್ತೇ ಇಲ್ಲ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಇಂತಹ ಒಬ್ಬ ಮಹಾನ್ ತಪಸ್ವಿಗಳ ಶಿಷ್ಯ ಪರಂಪರೆಯಲ್ಲಿ ನಾವು ಜನ್ಮ ಪಡೆದಿದ್ದೇವೆ ಅಂದರೆ ಅದು ನಮ್ಮೆಲ್ಲರ ಪೂರ್ವ ಜನ್ಮದ ಪುಣ್ಯವೇ ಸರಿ. ಅಂತಹ ಶೃಂಗೇರಿ ಪೀಠದ ಮಾಣಿಕ್ಯ ಅವತಾರ ಪುರುಷ ಶ್ರೀ ಶ್ರೀ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳವರ ಬಗ್ಗೆ ಹೇಳುವಂತಹ ಪ್ರಯತ್ನ ಮಾಡಿದ್ದೇನೆ. ಏನಾದರೂ ಕೂಡ ಎಲ್ಲಾದರೂ ತಪ್ಪಾದರೆ ಅಥವಾ ವಾಕ್ಯದಲ್ಲಿ ವ್ಯಾಕರಣದಲ್ಲಿ ಏನಾದರೂ ದೋಷ ಬಂತು ಅಂತಂದರೆ ಅಂಶ ಕ್ಷೀರ ನ್ಯಾಯದಂತೆ ಅಂಶಪಕ್ಷಿ ಏನಿದೆ, ಆ ಅಂಶಪಕ್ಷಿ ಕೇವಲ ಹಾಲು ಮತ್ತು ನೀರನ್ನು ಎರಡನ್ನೂ ಕೂಡ ಮಿಶ್ರಣ ಮಾಡಿ ಅದರ ಮುಂದೆ ಇಟ್ಟರೆ ಅದು ಕೇವಲ ಹಾಲನ್ನು ಮಾತ್ರ ಹೀರ್ಕೊಂಡು ನೀರನ್ನು ಅಲ್ಲೇ ಬಿಟ್ಬಿಡುತ್ತಂತೆ. ಹಂಗೆ ಸಾತ್ವಿಕರು, ಗುರುಬಂಧುಗಳು, ನೀವೆಲ್ಲರೂ ಕೂಡ ಹೇಳ್ತಾ ಇರ್ತಕ್ಕಂಥದ್ರಲ್ಲಿ ಏನಾದರೂ ಗಟ್ಟಿ ಇತ್ತು ಅಂತಂದರೆ, ಒಳ್ಳೆಯದು ಅಂತ ಅನಿಸಿದ್ರೆ ಅದನ್ನು ಮಾತ್ರ ತಗೊಂಡು ಇನ್ನು ನೀರನ್ನು ಅಲ್ಲೇ ಬಿಟ್ಟು ಹಾಲನ್ನು ಮಾತ್ರ ತಗೊಳ್ಳಿ ಅಂತ ಹೇಳ್ತಾ ನನ್ನ ಮಾತನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ. ಶ್ರೀ ದತ್ತಾತ್ರೇಯರು ತಮ್ಮ ಜೀವನ್ಮುಕ್ತ ಗೀತೆಯಲ್ಲಿ ಜೀವನ್ಮುಕ್ತನ ಲಕ್ಷಣದ ಬಗ್ಗೆ ವಿವರಣೆಯನ್ನು ಕೊಡ್ತಾರೆ. ಜೀವನ್ಮುಕ್ತಿ ಅಂತಕ್ಕಂಥದ್ದು ಜೀವನೊಬ್ಬ ತಾನು ಬದುಕಿರುವಾಗಲೇ ಹುಟ್ಟು ಸಾವುಗಳಿಂದ ಬಿಡುಗಡೆಯನ್ನು ಹೊಂದಿರುವಂಥ ಸ್ಥಿತಿ. ಜೀವನು ಸಾಕ್ಷಾತ್ ಶಿವನೇ ಆಗಿದ್ದಾನೆ. ಸೂರ್ಯ ಜಗತ್ತನ್ನು ಬೆಳಗುವಂತೆ ಬ್ರಹ್ಮವು ಸರ್ವಭೂತಗಳಲ್ಲಿಯೂ ಕೂಡ ನೆಲೆಸಿ ಜೀವ ವ್ಯವಹಾರವನ್ನು ನಡೆಸ್ತದೆ. ಏಕವಾದ ಆತ್ಮ ಚೈತನ್ಯವು ಜೀವ ದಶೆಯನ್ನು ಪಡೆದು ಮಾಯೋಪಾದಿಯಿಂದ ನಾನಾ ರೂಪಗಳನ್ನು ಧರಿಸಿದ್ರೂ ಏಕವೂ ಅಖಂಡವೂ ನಿರ್ಮಲವೂ ಆಗಿರುತ್ತದೆ. ಯಾವಾತನು ತನ್ನ ಕರ್ಮೇಂದ್ರಿಯಗಳನ್ನು ಜ್ಞಾನೇಂದ್ರಿಯಗಳನ್ನು ವಶದಲ್ಲಿ ಇರಿಸ್ಕೊಂಡು ಜಗತ್ತಿನ ವ್ಯಾಪಾರ ಲೋಭಗಳಿಂದ ಅದನ್ನು ಹಿಮ್ಮೆಟ್ಟಿಸಿ ತನ್ನ ಮೂಲ ನೆಲೆಯಲ್ಲಿ ನಿಲ್ಲುವಂತೆ ಮಾಡ್ತಾನೋ, ಧ್ಯಾನದಿಂದ ಮನೋವ್ಯಾಪಾರವನ್ನು ನಿಗ್ರಹಿಸಿ ಆತ್ಮನನ್ನು ತನ್ನಲ್ಲಿ ಸಾಕ್ಷಾತ್ಕಾರ ಮಾಡಿಕೊಂಡಿದ್ದಾನೋ ಆತನೇ ಜೀವನ್ಮುಕ್ತನು. ಎಲ್ಲ ಭೂತಗಳಲ್ಲಿಯೂ ಇರುವ ಶಿವನು ಅನಾದಿಯಾಗಿದ್ದಾನೆ. ಆತನೇ ಜೀವನೆಂದು ಕರೆಯಲ್ಪಡುತ್ತಿದ್ದಾನೆ. ಜೀವನಿಗೆ ನಾಶವಿಲ್ಲ. ಈ ಸತ್ಯವನ್ನು ಅರ್ಥವನು ಸಕಲ ಭೂತಗಳಲ್ಲಿಯೂ ಕೂಡ ವೈರವಿಲ್ಲದೆ ಬಾಳ್ತಾನೆ. ಇವನೇ ಜೀವನ್ಮುಕ್ತ ಅನ್ನಿಸ್ಕೊಳ್ತಾನೆ ಅಂತ ದತ್ತಾತ್ರೇಯರು 24 ಶ್ಲೋಕಗಳುಳ್ಳ ಜೀವನ್ಮುಕ್ತ ಗೀತೆಯಲ್ಲಿ ಹೇಳಿದ್ದಾರೆ. ಹಾಗಾಗಿ ಇದಕ್ಕೆ ಪರ್ಯಾಯವಾಗಿ ನಾವೇನೂ ಕೂಡ ನೋಡಲಿಕ್ಕಾಗಲ್ಲ. ನಮ್ಮ ಭಾರತ ಖಂಡದಲ್ಲಿ ಇಂತಹ ಜೀವನ್ಮುಕ್ತರು ಅನೇಕರು ಬೆಳಗಿ ಜೀವ ರಾಶಿಗೆ ಮಾರ್ಗದರ್ಶಕರಾಗಿದ್ದಾರೆ. ಅಂತಹವರಲ್ಲಿ ಶ್ರೀ ರಾಮಕೃಷ್ಣ ಪರಮಹಂಸರು, ರಮಣ ಮಹರ್ಷಿಗಳು, ಇತ್ತೀಚಿನ ಶ್ರೀ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳವರು ಒಂದು ನಿದರ್ಶನ ಅಂತ ಹೇಳಲಿಕ್ಕೆ ನಾನು ಹೇಳ್ತೇನೆ. ಈ ಅವಧೂತ ಸ್ಥಿತಿ ಏನಿದೆ, ಈ ಅವಧೂತ ಸ್ಥಿತಿಗೆ ಇವರೆಲ್ಲರೂ ಕೂಡ ಪ್ರತ್ಯಕ್ಷ ನಿದರ್ಶನವಾಗಿದ್ದಾರೆ.
ಶಾಸ್ತ್ರಗಳು ಹೇಳುವಂತಹ ಎಲ್ಲ ಲಕ್ಷಣಗಳು ಈ ಮಹಾತ್ಮರಲ್ಲಿದ್ದು ಲೋಕೋಪಕಾರಕ್ಕಾಗಿಯೇ ಇವರು ಅವತಾರ ಮಾಡಿದ್ರು ಅನ್ನುವಂಥದ್ದು ಇವರ ಜೀವನ ಚರಿತ್ರೆಯಿಂದ ಸ್ಪಷ್ಟವಾಗುತ್ತೆ. ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳವರ ಆ ಜೀವನ ಚರಿತ್ರೆಯನ್ನು ಕೇಳಿದಂಥವರ ಬಾಳು ಬೆಳಕಾಗುತ್ತೆ. ಅವರ ರೀತಿಯಲ್ಲಿ ನಾವು ಬಾಳಲಿಕ್ಕಾಗದೇ ಇದ್ದರೂ ಕೂಡ ಕೊನೆ ಪಕ್ಷ ಅವರು ನಡೆದಂತಹ ದಾರಿಯಲ್ಲಿ ಹೋಗುವಂತಹ ಪ್ರಯತ್ನವನ್ನಾದರೂ ಮಾಡಬೇಕು, ಅವರ ಕೀರ್ತಿಯನ್ನು, ಅವರ ಮಹಿಮೆಯನ್ನು ಎಲ್ಲೆಡೆ ಪ್ರಸಾರ ಮಾಡಬೇಕು ಅನ್ನುವಂತಹ ಮಹದಾಕಾಂಕ್ಷೆಯಿಂದ ನಾನು ಈ ವಿಡಿಯೋನ ಮಾಡ್ತಾ ಇದ್ದೇನೆ. ಜಗದ್ಗುರು ಶ್ರೀ ಶ್ರೀ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳವರ ಅಜ್ಜ ಈಶ್ವರಿ ಸುಬ್ಬಾಶಾಸ್ತ್ರಿಗಳು ಸಕಲ ವೇದಾಂಗ ಪಾರಂಗತರು ಮತ್ತು ಮಹಾನ್ ಜ್ಞಾನಿಗಳಾಗಿರುತ್ತಾರೆ. ಶ್ರೀ ಸುಬ್ಬಾಶಾಸ್ತ್ರಿಗಳು ಸ್ವಲ್ಪ ಕಾಲ ಗುರು ಸೇವೆಯಲ್ಲಿ ಮತ್ತು ಶಾರದಾಂಬೆಯ ಸನ್ನಿಧಿಯಲ್ಲಿ ಇದ್ದುಕೊಂಡು ನಂತರ ತಪೋನುಷ್ಠಾನಗಳಲ್ಲಿ ಕಳಿಲಿಕ್ಕೆ ಶೃಂಗೇರಿಯಿಂದ ವಾನಪ್ರಸ್ಥಾಶ್ರಮಕ್ಕೆ ಅಂತೇಳಿ ಹಿಮಾಲಯದ ಕಡೆಗೆ ಹೊರಟೋಗಿರ್ತಾರೆ. ಇವರಿಗೆ ಗೋಪಾಲಶಾಸ್ತ್ರಿಗಳು ಏಕೈಕ ಪುತ್ರರು. ಗೋಪಾಲಶಾಸ್ತ್ರಿಗಳ ಪತ್ನಿ ಶ್ರೀಮತಿ ಲಕ್ಷ್ಮಮ್ಮನವರು. ಇವರು ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳ ಪೂರ್ವಾಶ್ರಮದ ತಂದೆ ತಾಯಿಗಳು. ಯಾರು? ಗೋಪಾಲಶಾಸ್ತ್ರಿಗಳು ಮತ್ತು ಲಕ್ಷ್ಮಮ್ಮನವರು ಇವರಿಬ್ಬರೂ ಕೂಡ ಸದಾ ದೈವ ಚಿಂತನೆಯಲ್ಲೇ ಇರುವಂತಹ ಅವರು. ಈ ದಂಪತಿಗಳಿಗೆ ಇದ್ದಂತಹ ಒಂದೇ ಒಂದು ಕೊರತೆ ಅಂದರೆ ಮಕ್ಕಳಿಲ್ಲ ಅನ್ನುವಂತಹ ಕೊರತೆ. ಇವರಿಗೆ ಹುಟ್ಟಿದ 11 ಮಕ್ಕಳಲ್ಲಿ ಒಂದೂ ಸಹ ಉಳಿಯದೆ ಎಲ್ಲವೂ ಕೂಡ ಸತ್ತೋಗಿತ್ತು. ಹಾಗಾಗಿ ಶಾಸ್ತ್ರಿಗಳ ಪತ್ನಿಗೆ ಆದ ನೋವು ಏಳತೀರದು. ಸ್ವಲ್ಪ ದಿನ ತೀರ್ಥಯಾತ್ರೆಯನ್ನು ಮಾಡ್ಕೊಂಡು ಬಂದರೆ ತಮ್ಮ ಪತ್ನಿಗೆ ದುಃಖ ಕಡಿಮೆ ಆಗ್ಬೋದು ಅಂತೇಳಿ ಗೋಪಾಲಶಾಸ್ತ್ರಿಗಳು ಯೋಚನೆಯನ್ನು ಮಾಡಿ ಪುಣ್ಯಕ್ಷೇತ್ರಗಳಿಗೆ ಹೋಗಿ ಬರುವಂತಹ ತಮ್ಮ ಇಂಗಿತವನ್ನು ಪತ್ನಿಯೊಡನೆ ಪ್ರಸ್ತಾಪ ಮಾಡ್ತಾರೆ. ಇದನ್ನು ಕೇಳಿ ಆಕೆಯೂ ಕೂಡ ತಕ್ಕ ಮಟ್ಟಿಗೆ ಉತ್ಸಾಹವನ್ನು ತೋರ್ತಾರೆ. ಶಾಸ್ತ್ರಿಗಳು ತೀರ್ಥಯಾತ್ರೆಯನ್ನು ಕೈಗೊಳ್ಳುವ ತೀರ್ಮಾನವನ್ನು ಮಾಡಿದ ನಂತರ ಲಕ್ಷ್ಮಮ್ಮನವರು ಉಲ್ಲಾಸಚಿತ್ತರಾಗದ್ರಂತೆ. ಪ್ರಯಾಣಕ್ಕೆ ಶುಭ ದಿನವೊಂದನ್ನು ನಿಶ್ಚಯ ಮಾಡಿ ತಮ್ಮ ಗುರುವರ್ಯರಾದ ಅಂದಿನ ಪೀಠಾಧಿಪತಿ ಶೃಂಗೇರಿಯ ಪೀಠಾಧಿಪತಿಯಾಗಿದ್ದಂತಹ ಶ್ರೀ ಸಚ್ಚಿದಾನಂದ ಶಿವಾಭಿನವ ನೃಸಿಂಹ ಭಾರತಿಗಳವರ ಅಪ್ಪಣೆಯನ್ನು ಪಡಿಬೇಕು ಅಂತೇಳಿ ಮಠಕ್ಕೆ ಬರ್ತಾರೆ. ತಾವು ತೀರ್ಥಯಾತ್ರೆ ಹೊರಡಬೇಕೆಂದಿರುವ ಉದ್ದೇಶವನ್ನು ಗುರುಗಳಿಗೆ ಹೇಳ್ತಾರೆ. ಗುರುಗಳು ನಿಮ್ಮ ಉದ್ದೇಶ ಶ್ರೀ ಶಾರದಾಂಬೆ ಕೃಪೆಯಿಂದ ಈಡೇರಲಿ ಅಂತೇಳಿ ಅನುಗ್ರಹವನ್ನು ಮಾಡಿದ್ರಂತೆ. ಶ್ರೀ ಗುರುಗಳ ದರ್ಶನ ಮತ್ತು ಶೃಂಗೇರಿ ಕ್ಷೇತ್ರದ ಎಲ್ಲ ದೇವಸ್ಥಾನಗಳ ದರ್ಶನವನ್ನು ಮಾಡಿಕೊಂಡು ದಂಪತಿಗಳು ತೀರ್ಥಯಾತ್ರೆಗೆ ಪ್ರಯಾಣವನ್ನು ಬೆಳೆಸ್ತಾರೆ. ಆ ದಿನಗಳಲ್ಲಿ ಪ್ರಯಾಣ ಅಷ್ಟು ಸುಲಭ ಆಗಿರಲಿಲ್ಲ, ಅಷ್ಟೊಂದು ಸೌಲಭ್ಯ ಇರಲಿಲ್ಲ. ಈಗಿನಂತೆ ಬಸ್ಸು, ಕಾರು ಈಗೇನು ನಾವು ಬುಕ್ ಮಾಡ್ಬೋದಲ್ಲ, ಈ ಕಾರುಗಳು, ಪೋರ್ಟರು ಇವೆಲ್ಲ ಬಂದಿವೆ ಅಲ್ಲ, ಹಾಗೆ ಯಾವುದೂ ಇರಲಿಲ್ಲ. ಅಂತಹ ಸಂದಿಗ್ಧವಾಗಿರ್ತಕ್ಕಂಥ ಸ್ಥಿತಿಯಲ್ಲಿ ಹೆಚ್ಚು ಬರೀ ಕಾಲಿನಲ್ಲೇ ನಡಿಗೆಯಲ್ಲೇ ಪ್ರಯಾಣವನ್ನು ಮಾಡ್ತಾರೆ. ಆಗುಂಬೆ, ಉಡುಪಿ, ಗೋಕರ್ಣ ಹೀಗೆ ಅವರ ಪಯಣ ಸಾಗಿರ್ತದೆ. ಎಲ್ಲ ತೀರ್ಥಕ್ಷೇತ್ರಗಳಲ್ಲೂ ಕೂಡ ಭಕ್ತಿಯಿಂದ ದೇವರ ಸೇವೆಯನ್ನು ಮಾಡ್ತಾರೆ. ತಮ್ಮ ಆಕಾಂಕ್ಷೆಯನ್ನು ಈಡೇರಿಸುವಂತೆ ಪರಮಾತ್ಮನಲ್ಲಿ ಕೋರ್ಕೋತಾರೆ. ದೀರ್ಘಾಯುಷಿಯಾಗುವ ಒಂದು ಮಗುವನ್ನಾದರೂ ಕರುಣಿಸು ಭಗವಂತ ಅಂತೇಳಿ ಕೋರ್ಕೋತಾರೆ. ಹೊರಡುವ ಮುನ್ನ ಮತ್ತೊಮ್ಮೆ ದೇವರ ದರ್ಶನ ಮಾಡಿಕೊಂಡು ಉಲ್ಲಾಸದಿಂದ ಶೃಂಗೇರಿಗೆ ಪ್ರಯಾಣವನ್ನು ಬೆಳೆಸ್ತಾರೆ. ತೀರ್ಥಯಾತ್ರೆಯಿಂದ ಹಿಂತಿರುಗಿ ಬಂದ ಮೇಲೆ ಶಾಸ್ತ್ರಿಗಳ ಪತ್ನಿ ತಮ್ಮ ನೋವನ್ನೆಲ್ಲ ಮರೀತಾರೆ. ಏನೋ ಒಂದು ರೀತಿ ಸಂತೋಷ ಅವರನ್ನು ಆವರಿಸುತ್ತೆ. ಕೆಲವು ದಿನಗಳ ಬಳಿಕ ಲಕ್ಷ್ಮಮ್ಮನವರಿಗೆ ಮತ್ತೊಮ್ಮೆ ಮಾತೃತ್ವದ ಯೋಗ ಲಭಿಸುವ ಸೂಚನೆಗಳು ಕಂಡುಬರುತ್ತೆ. ಶ್ರೀ ನಂದನ ಸಂವತ್ಸರದ ಆಶ್ವಯುಜ ಬಹುಳ ಏಕಾದಶಿ 16/10/1892 ಭಾನುವಾರ ಸೂರ್ಯೋದಯದ ನಂತರ ಲಕ್ಷ್ಮಮ್ಮನವರು ಒಬ್ಬ ಅವತಾರ ಪುರುಷನಿಗೆ ತಮ್ಮ ತವರೂರಾದ ಸಕಲೇಶಪುರದಲ್ಲಿ ಜನ್ಮವನ್ನು ನೀಡ್ತಾರೆ. ಮಗುವಿಗೆ 11ನೆಯ ದಿನ ನಾಮಕರಣವನ್ನು ನೆರವೇರಿಸಿ ನರಸಿಂಹಶಾಸ್ತ್ರಿ ಎಂಬ ಹೆಸರಿನಿಂದ ಕರೆಯುತ್ತಾರೆ. ಅವರ ಮೂಲ ಸ್ಥಳ ಪಟಗುಪ್ಪೆ ಮತ್ತು ಅವರ ಮನೆತನದ ಹೆಸರು ಈಶ್ವರಿ. ಹೀಗಾಗಿ ಮಗುವಿನ ಹೆಸರು ಪಟಗುಪ್ಪೆ ಈಶ್ವರಿ ನರಸಿಂಹಶಾಸ್ತ್ರಿ ಎಂದಾಗುತ್ತೆ. ದೇವರ ಅನುಗ್ರಹದಿಂದ ಜನಿಸಿದ ಆ ಪುತ್ರನನ್ನು ತಾಯಿ ಶ್ರೀ ಶಾರದೆಯ ಸೇವೆಗೆ ಒಪ್ಪಿಸುವುದಾಗಿ ಆ ತಂದೆ ತಾಯಿಯರು ಮೊದಲೇ ಹರಕೆಯನ್ನು ಕಟ್ಕೊಂಡಿರ್ತಾರಂತೆ.
ತಮಗೆ ಪುತ್ರ ಜನನವಾದದ್ದನ್ನು ಶಾಸ್ತ್ರಿಗಳು ಗುರುಗಳಲ್ಲಿ ನಿವೇದಿಸಿಕೊಂಡು ಮತ್ತು ಮಗುವಿಗೆ ತಮ್ಮ ಕುಲದೇವರಾದ ಶ್ರೀ ನರಸಿಂಹಸ್ವಾಮಿಯ ಹೆಸರನ್ನೇ ಇಟ್ಟಿರುವುದಾಗಿ ಹೇಳ್ತಾರೆ. ಗುರುವರಿಯರು ಶಾಸ್ತ್ರಿ ದಂಪತಿಗಳು ಮತ್ತು ಮಗುವನ್ನು ಹೃತ್ಪೂರ್ವಕವಾಗಿ ಆಶೀರ್ವಾದವನ್ನು ಮಾಡಿ ಆ ಮಗು ಮುಂದೊಂದು ದಿವಸ ಜಗತ್ತೇ ಆರಾಧಿಸುವ ಗುರುವಾಗುತ್ತಾನೆ ಎಂದು ಶ್ರೀ ನೃಸಿಂಹ ಭಾರತಿ ಸ್ವಾಮಿಗಳು ಆ ಮಗುವನ್ನು ನೋಡಿದ ಕ್ಷಣವೇ ಗ್ರಹಿಸಿದ್ರಂತೆ. ತಮ್ಮ ಕೃಪೆಯನ್ನು ಸಂಪೂರ್ಣವಾಗಿ ಆ ಮಗುವಿನ ಮೇಲೆ ತೋರಲು ನಿರ್ಧಾರ ಮಾಡಿದ್ರಂತೆ. 11 ಮಕ್ಕಳನ್ನು ಕಳೆದುಕೊಂಡು ಹತಾಶರಾಗಿದ್ದ ದಂಪತಿಗಳು ನರಸಿಂಹನು ಎಲ್ಲಿ ತಮ್ಮಿಂದ ದೂರವಾಗುವನೋ ಎಂಬ ಭಯದಿಂದ ತಮ್ಮ ಮನೆಯಲ್ಲಿ ಆ ಮಗುವನ್ನು ಸಾಕದೆ ಪಾಲನೆ ಪೋಷಣೆ ಮಾಡದೆ ಮಠದ ಆಗಿನ ಆಡಳಿತಾಧಿಕಾರಿಯಾಗಿದ್ದ ಶ್ರೀಕಂಠ ಶಾಸ್ತ್ರಿಗಳ ಮನೆಯಲ್ಲಿ ಬೆಳೆಸ್ತಾರೆ. ಪುತ್ರ ರತ್ನನನ್ನು ಹೂವಿನಂತೆ ಕಾಪಾಡುತ್ತಾ ಆ ದಂಪತಿಗಳು ಬರ್ತಾರೆ. ಚಿಕ್ಕ ವಯಸ್ಸಿನಲ್ಲೇ ಎಲ್ಲವನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಂಥ ಆ ಮಗು ತನ್ನ ತಂದೆ ತಾಯಿಯರಂತೆ ಪೂಜೆ ಮಾಡ್ತಕ್ಕಂಥದ್ದು, ಸ್ತೋತ್ರ ಹೇಳ್ಕೊಳ್ತಕ್ಕಂಥದ್ದು, ಹೀಗೆ ತಂದೆ ತಾಯಿಯರ ಪ್ರತಿ ಕಾರ್ಯದಲ್ಲೂ ಕೂಡ ಅವರನ್ನು ಅನುಕರಿಸುತ್ತಾ ಮಗು ಬೆಳೆಯುತ್ತೆ. ತಂದೆಯೊಡನೆ ಮಠಕ್ಕೂ ದೇವಸ್ಥಾನಕ್ಕೂ ಹೋಗ್ತಕ್ಕಂಥದ್ದು, ಗುರುದರ್ಶನ ದೇವರ ದರ್ಶನ ಮಾಡಿದಾಗ ಯಾರಿಂದಲೂ ಕೂಡ ಏಳಿಸಿಕೊಳ್ಳದೆ ತಾನಾಗಿಯೇ ಸಾಷ್ಟಾಂಗ ಪ್ರಣಾಮ ಮಾಡ್ತಕ್ಕಂಥದ್ದು ಬಾಲಕ ನರಸಿಂಹನಿಗೆ ರೂಢಿಯಾಗುತ್ತೆ. ಬಾಲ್ಯದಲ್ಲಿಯೇ ಮಹಾನ್ ಸಂಭಾವಿತನಾಗ್ತಾರೆ. ತಂದೆ ತಾಯಿಯಂತೆ ಯಾರ ತಂಟೆಗೂ ಹೋಗದೆ ಮೃದು ಸ್ವಭಾವದವರಾಗಿ ಬೆಳೆಯತೊಡಗ್ತಾರೆ. 5ನೇ ವಯಸ್ಸಿನಲ್ಲಿ ಚೌಲವು ಅಕ್ಷರಾಭ್ಯಾಸವು ನಡೆಯುತ್ತೆ. ಮನೆಯಲ್ಲಿಯೇ ಅಮರವನ್ನು ಶಬ್ದವನ್ನು ಹೇಳಿಕೊಡ್ತಕ್ಕಂಥದ್ದು ಆರಂಭ ಆಗುತ್ತೆ. ಮೊದಲಿನಿಂದಲೂ ಕೂಡ ಸಂಸ್ಕೃತ ಶ್ಲೋಕಗಳನ್ನು ಬಲು ಬೇಗ ಕಲಿತಾ ಇದ್ದಂತಹ ಬಾಲಕ ಅಮರವನ್ನು ಶಬ್ದಗಳನ್ನು ಅತ್ಯಲ್ಪ ಕಾಲದಲ್ಲಿಯೇ ಕಲಿತಾರೆ. ಶಾಲೆಯಲ್ಲಿಯೂ ಅಷ್ಟೇ ಉಪಾಧ್ಯಾಯರಿಗೆ ಈ ಬಾಲಕನ ಹರಿತವಾದ ಬುದ್ಧಿ, ವಿದ್ಯಾಭ್ಯಾಸಗಳಲ್ಲಿ ಆಸಕ್ತಿ, ಅವನ ಚಟುವಟಿಕೆ ಎಲ್ಲವೂ ಅತ್ಯಂತ ಮೆಚ್ಚುಗೆಯಾಗಿದ್ದುವಂತೆ. ಹೀಗೆ ಮನೆಯಲ್ಲಿ ಸಂಸ್ಕೃತ ಭಾಷಾಭ್ಯಾಸ ಪ್ರಾರಂಭವಾಗಿದ್ದುದಲ್ಲದೆ ಶಾಲೆಯಲ್ಲಿ ಕನ್ನಡ, ಇಂಗ್ಲಿಷ್ ವಿದ್ಯಾಭ್ಯಾಸವನ್ನು ಕಲೀಲಿಕ್ಕೆ ಪ್ರಾರಂಭ ಮಾಡ್ತಾರೆ. ನರಸಿಂಹನ ಏಳಿಗೆಯಲ್ಲಿ ಬಹಳ ಆಶೋತ್ತರಗಳನ್ನು ಹೊಂದಿದ್ದಂತಹ ಗುರುವರಿಯರು ಶ್ರೀ ಜಗದಂಬೆಯನ್ನು ಕುರಿತು ಆಗಾಗ ಪ್ರಾರ್ಥನೆ ಮಾಡ್ತಾ ಇದ್ರಂತೆ. ಸರ್ವಜ್ಞಂ ಶ್ರೀ ನೃಸಿಂಹ ಕುರು ಶಿವದಯಿತೆ ಅನ್ನುವಂತಹ ಪ್ರಾರ್ಥನೆಯನ್ನು ಮಾಡ್ತಾ ಇದ್ರಂತೆ. 8ನೆಯ ವಯಸ್ಸಿನಲ್ಲಿಯೇ ಉಪನೀತನಾಗಿದ್ದ ನರಸಿಂಹನು ತನ್ನ ದೈನಂದಿನ ಕಾರ್ಯಗಳೊಡನೆ ತ್ರಿಕಾಲ ಸಂಧ್ಯಾವಂದನೆ, ಅಗ್ನಿ ಕಾರ್ಯಗಳನ್ನೂ ಬಿಡದೆ ನಡೆಸ್ತಾ ಇರ್ತಾರೆ. ಮುಂದೆ ಸದ್ವಿದ್ಯಾ ಸಂಜೀವಿನಿ ವೇದ ಪಾಠಶಾಲೆಯನ್ನು ಸೇರ್ತಾರೆ. ಇತ್ತ ಆಂಗ್ಲ ವಿದ್ಯಾಭ್ಯಾಸವಾಗ್ತಾ ಇದ್ದಂತಹ ಮಧ್ಯಮ ಶಾಲೆಯಲ್ಲೂ ಕೂಡ, ಅತ್ತ ಸದ್ವಿದ್ಯಾ ಸಂಜೀವಿನಿ ಪಾಠಶಾಲೆಯಲ್ಲೂ ಕೂಡ ನರಸಿಂಹರು ತನ್ನ ಉಪಾಧ್ಯಾಯರುಗಳಿಗೆ ಅಚ್ಚುಮೆಚ್ಚಾಗಿರ್ತಾರೆ. 2 ಶಾಲೆಗಳಲ್ಲಿಯೂ ಕೂಡ ನಡೀತಾ ಇದ್ದಂತಹ ಪರೀಕ್ಷೆಗಳಲ್ಲಿ ಮೊದಲನೆಯವನಾಗಿ ತೇರ್ಗಡೆಯನ್ನು ಹೊಂದುತ್ತಾ ಇರ್ತಾರೆ. ತಮ್ಮ ಮಗ ಶಾಲೆಯಲ್ಲಿಯೇ ಪ್ರಥಮನಾಗಿ ಹೊರಹೊಮ್ಮಿದ್ದರಿಂದ ತಾಯಿ ಲಕ್ಷ್ಮಮ್ಮನವರಿಗೆ ಸಹಜವಾಗಿ ಬಹಳ ಸಂತೋಷ ಆಗುತ್ತೆ. ಮುಂದೆ ಇದೇ ರೀತಿ ಈ ಮಗು ಓದಿದರೆ ಒಳ್ಳೆಯ ಅಧಿಕಾರಿಯಾಗಬಹುದು ಅನ್ನುವಂತಹ ಅಭಿಪ್ರಾಯ ಲಕ್ಷ್ಮಮ್ಮನವರಾಗಿರುತ್ತೆ. ಅದಕ್ಕಾಗಿ ಇಂಗ್ಲಿಷ್ ಮೀಡಿಯಂನಲ್ಲೇ ಓದಿಸಬೇಕು ಅನ್ನುವಂಥ ತೀರ್ಮಾನವನ್ನು ಮಾಡಿ ಆ ವಿಚಾರವನ್ನು ತನ್ನ ಪತಿಯೊಡನೆ ಅನೇಕ ಸಾರಿ ಹೇಳ್ಕೊಂಡಿರ್ತಾರೆ. ತಾಳ್ಮೆಯ ಪ್ರತಿರೂಪದಂತಿದ್ದ ಶಾಸ್ತ್ರಿಗಳು ಶೀಘ್ರವಾಗಿ ಯಾವ ನಿರ್ಧಾರಕ್ಕೂ ಬರದೆ ಗುರುಗಳ ಬಳಿ ಮಗನ ಪ್ರತಿಯೊಂದು ವಿಚಾರವನ್ನು ಕೂಡ ಹೇಳ್ತಾ ಇದ್ದಂಥದ್ದು. ಹಾಗಾಗಿ ಈ ವಿಚಾರವನ್ನು ಕೂಡ ಹೇಳಬೇಕು ಅಂತೇಳಿ ಗುರುಗಳ ಬಳಿಗೆ ಬಂದು ಗುರುಗಳನ್ನು ಕೇಳ್ತಾರೆ. ಆಗ ಗುರುಗಳು, ನಿಮ್ಮ ನರಸಿಂಹನಿಗೆ ಆಂಗ್ಲ ವಿದ್ಯಾಭ್ಯಾಸ ಬೇಡ, ಅವನ ಮಾರ್ಗ ಬೇರೆ, ಅವನಿಗೆ ಕೊಡಿಸಬೇಕಾದದ್ದು ಧಾರ್ಮಿಕ ಶಿಕ್ಷಣ, ಅವನಿಗೆ ವೈದಿಕ ವಿದ್ಯೆಯನ್ನೇ ಕೊಡಿಸಿ ಅಂತೇಳಿ ಆಶೀರ್ವಾದ ವಾಣಿಯಲ್ಲಿ ಗುರುಗಳು ಅಣತಿ ಇತ್ತಾರೆ. ಶಾಸ್ತ್ರಿಗಳು ನಮ್ರತೆಯಿಂದ ತಲೆಬಾಗಿ ತಮ್ಮ ಅಪ್ಪಣೆಯನ್ನು ಶಿರಸಾವಹಿಸುತ್ತೇನೆ ಅಂತೇಳಿ ತನ್ನೆಲ್ಲ ಶಕ್ತಿಯನ್ನು ಅವನು ವೇದ ವಿದ್ಯಾಭ್ಯಾಸಕ್ಕೆ ವಿನಿಯೋಗಿಸ್ತಾನೆ ಅಂತೇಳಿದಾಗ ಗುರುಗಳು ಹೇಳ್ತಾರೆ, ಅದು ನಮ್ಮ ಅಪ್ಪಣೆಯಲ್ಲ, ಶಾರದಾಂಬೆಯ ಅಪ್ಪಣೆ ಅಂತೇಳಿ ಗುರುವರಿಯರು ನುಡಿದು ಶಾಸ್ತ್ರಿಗಳನ್ನು ಕಳಿಸಿಕೊಡ್ತಾರೆ. ಗುರುವರಿಯರ ಅಭಿಪ್ರಾಯದಂತೆ ಗೋಪಾಲಶಾಸ್ತ್ರಿಗಳು ಬಾಲಕನನ್ನು ಸದ್ವಿದ್ಯಾ ಸಂಜೀವಿನಿ ಪಾಠಶಾಲೆಗೆ ಸೇರಿಸ್ತಾರೆ.
ಗೀರ್ವಾಣ ವಿದ್ಯೆಯಲ್ಲಿ ಹೆಚ್ಚು ಹೆಚ್ಚು ಆಸಕ್ತಿಯಿಂದ ಅಭ್ಯಾಸ ನಡೆಸ್ತಾ ನರಸಿಂಹ ಒಂದೊಂದೇ ಮೆಟ್ಟಿಲನ್ನು ಮೇಲೇರುತ್ತಾ ಬರ್ತಾರೆ. ಗೀರ್ವಾಣ ವಿದ್ಯೆಯಲ್ಲಿನ ಆಸಕ್ತಿ ಸ್ವಾಭಾವಿಕವಾಗಿ ಅವರನ್ನು ಆಧ್ಯಾತ್ಮ ಚಿಂತನೆಯಲ್ಲಿ ಮುಳುಗಿಸುತ್ತೆ. ಅದರ ಪ್ರಭಾವದಿಂದ ಬಾಲಕ ಹೆಚ್ಚು ಹೆಚ್ಚು ಮೌನಿಯಾಗುತ್ತಾ ಬರ್ತಾರೆ. ಬಾಲ್ಯದಿಂದಲೂ ಪಾರಮಾರ್ಥಿಕ ವಿಷಯಗಳತ್ತ ಅರಿತಾ ಇದ್ದಂಥ ಮನಸ್ಸು ಈಗ ಜ್ಞಾನ ಸಾಗರದತ್ತ ಧಾವಿಸ್ತಾ ಇರುತ್ತೆ. ವಿದ್ಯೆಯೊಡನೆ ವಿನಯ, ವಿನಯದೊಡನೆ ಶೀಲ, ಶೀಲದೊಡನೆ ಸಾತ್ವಿಕತೆಯೂ ಕೂಡ ಬೆಳೆಯುತ್ತಾ ಬರುತ್ತೆ. ಗುರು ಹಿರಿಯರಲ್ಲಿ ಗೌರವಾಧಾರ, ಬಡವರಲ್ಲಿ ಅನುಕಂಪ, ಕರುಣೆ ಬೆಳ್ಕೊಂಡು ಬರುತ್ತೆ. ನರಸಿಂಹ ಪಾಠಶಾಲೆಯಲ್ಲಿ ಇನ್ನೂ ಆರಂಭದ ವಿದ್ಯಾರ್ಥಿಯಾಗಿದ್ದಂಥ ಸಂದರ್ಭದಲ್ಲಿ ಒಂದು ದಿನ ಒಮ್ಮೆ ಶ್ರೀ ನೃಸಿಂಹ ಭಾರತಿ ಮಹಾಸ್ವಾಮಿಗಳವರು ತಮ್ಮ ಮಠದಲ್ಲಿದ್ದ ಪಂಡಿತರಿಗೆಲ್ಲ ಶ್ಲೋಕವೊಂದರ ಕೊನೆಯ ಚರಣವನ್ನು ಕೊಟ್ಟು ತಾವು ಸಂಚಾರದಿಂದ ಹಿಂದಿರುಗಿ ಬರುವುದರಲ್ಲಿ ಶ್ಲೋಕವನ್ನು ಪೂರ್ಣಗೊಳಿಸಬೇಕು ಅಂತೇಳಿ ಅಪ್ಪಣೆಯನ್ನು ಮಾಡ್ತಾರೆ. ಆ ಸಮಯದಲ್ಲಿ ಅಲ್ಲಿಯೇ ಇದ್ದ ಬಾಲಕ ನರಸಿಂಹ ಆ ಸಮಸ್ಯೆಯನ್ನು ಕೇಳಿ ಸ್ವಲ್ಪ ದಿನಗಳ ಬಳಿಕ ಗುರುಗಳು ಮಾರ್ಗ ಮಧ್ಯದ ಹಳ್ಳಿಯೊಂದರಲ್ಲಿ ಬಂದು ನೆಲೆಸಿರ್ತಾರೆ. ಬಾಲಕ ನರಸಿಂಹರು ಆ ಸಮಸ್ಯೆಯನ್ನು ಬಿಡಿಸಿದ್ದು ಗುರುಗಳಲ್ಲಿ ತನ್ನ ಉತ್ತರವನ್ನು ನಿವೇದಿಸಿಕೊಳ್ಬೇಕು ಅಂತೇಳಿ ಅವರು ತಂಗಿದ್ದಂತಹ ಗ್ರಾಮಕ್ಕೆ ಬರ್ತಾರೆ. ಗುರುಗಳಿಗೆ ಸಾಷ್ಟಾಂಗವೆರಗಿ ತಾನು ಸಮಸ್ಯೆಯನ್ನು ಪೂರ್ಣ ಮಾಡಿರುವುದಾಗಿ ಭಿನ್ನವಿಸ್ಕೊಳ್ತಾರೆ ಹಾಗೂ ತಾನು ಸಿದ್ಧಪಡಿಸಿದ ಉತ್ತರವನ್ನು ವಿವರಿಸ್ತಾರೆ. ಹಿರಿಯ ಪಂಡಿತರುಗಳಿಗೆ ಬಿಡಿಸಲಾಗದೇ ಇದ್ದಂಥ ಸಮಸ್ಯೆಯನ್ನು ಆ ಪುಟ್ಟ ಬಾಲಕ ಅತ್ಯಂತ ಸರಳವಾಗಿ ಬಿಡಿಸಿ ವಿವರಣೆ ಕೊಟ್ಟಿದ್ದಂಥದ್ದನ್ನು ಕೇಳಿದಂತಹ ಸಭಿಕರೆಲ್ಲರೂ ಕೂಡ ಆಶ್ಚರ್ಯ ಆಗುತ್ತೆ. ಗುರುಗಳಂತೂ ಈ ನರಸಿಂಹನನ್ನು ಬಹಳವಾಗಿ ಮೆಚ್ಕೋತಾರೆ. ಶ್ರೀ ನೃಸಿಂಹ ಭಾರತಿ ಮಹಾಸ್ವಾಮಿಗಳವರು ವಿದ್ಯಾಭ್ಯಾಸದಲ್ಲಿ ನರಸಿಂಹನ ಪ್ರಗತಿಯನ್ನು ತಿಳಿದುಕೊಳ್ಳಲು ಉಪಾಧ್ಯಾಯರಿಂದ ವರದಿಯನ್ನು ತರಿಸಿಕೊಳ್ತಾ ಇರ್ತಾರೆ. ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ಬರೆದ ಉತ್ತರ ಪತ್ರಿಕೆಗಳನ್ನು ತಾವೇ ಸ್ವತಃ ಪರಿಶೀಲಿಸ್ತಾ ಇರ್ತಾರೆ. ನರಸಿಂಹನ ಉತ್ತರ ಪತ್ರಿಕೆಗಳು ಗುರುಗಳಿಗೆ ತೃಪ್ತಿಯನ್ನು, ಪರಮ ಸಂತೋಷವನ್ನು ಉಂಟು ಮಾಡ್ತಾ ಇದ್ದುವಂತೆ. ಸರ್ವಜ್ಞಂ ಶ್ರೀ ನೃಸಿಂಹ ಕುರು ಶಿವದಯಿತೆ ಎಂದು ಜಗನ್ಮಾತೆಯನ್ನು ಪ್ರಾರ್ಥಿಸ್ತಾ ಇದ್ದಂತಹ ಗುರುಗಳು ನರಸಿಂಹನು ಅದೇ ರೀತಿ ಬೆಳೀತಾ ಇರ್ತಕ್ಕಂಥದ್ದನ್ನು ಕಂಡು ಬಹಳ ಸಂತೋಷಗೊಳ್ತಾರಂತೆ. ಶ್ರೀ ನೃಸಿಂಹ ಭಾರತಿ ಮಹಾಸ್ವಾಮಿಗಳವರು ದಕ್ಷಿಣ ಸಂಚಾರದಿಂದ ಹಿಂತಿರುವಾಗ ಬೆಂಗಳೂರಿನಲ್ಲಿ ಕೆಲಕಾಲ ತಂಗುತ್ತಾರೆ. 1907ನೇ ಇಸವಿಯಲ್ಲಿ ಶ್ರೀ ಮಠವೂ ಕೂಡ ಅಲ್ಲಿ ಸ್ಥಾಪನೆಯಾಗುತ್ತೆ. ಅದೇ ಮಠದಲ್ಲಿ ವೇದಾಂತ ಶಾಸ್ತ್ರದಲ್ಲಿ ಪ್ರೌಢ ವಿದ್ಯಾಭ್ಯಾಸಕ್ಕಾಗಿ ಒಂದು ಮಹಾಪಾಠಶಾಲೆಯನ್ನು ಸ್ಥಾಪಿಸುವ ಸಂಕಲ್ಪದಿಂದ 1911ನೇ ಇಸವಿಯಲ್ಲಿ ಗೀರ್ವಾಣ ಪ್ರೌಢ ವಿದ್ಯಾಭಿವರ್ಧಿನಿ ಪಾಠಶಾಲಾ ಎಂಬ ಅಭಿಧಾನದಿಂದ ಪ್ರಾರಂಭ ಆಗುತ್ತೆ. ಗುರುವರ್ಯರು ತರ್ಕಶಾಸ್ತ್ರವನ್ನು ಪೂರೈಸಿದ್ದ ನರಸಿಂಹಶಾಸ್ತ್ರಿಯನ್ನು ಪೂರ್ವ ಮೀಮಾಂಸಾ ಶಾಸ್ತ್ರಾಧ್ಯಯನಕ್ಕೆ ಕಳಿಸುವಂತಹ ಯೋಚನೆಯನ್ನು ಮಾಡಿರ್ತಾರೆ. ಅವರನ್ನು ಬೆಂಗಳೂರಿಗೆ ಕಳಿಸುವ ಏರ್ಪಾಡು ಮಾಡಲು ಧರ್ಮಾಧಿಕಾರಿಯಾಗಿದ್ದ ಶ್ರೀಕಂಠಶಾಸ್ತ್ರಿಗಳಿಗೆ ಸೂಚನೆಯನ್ನು ಕೊಡ್ತಾರೆ. ಶ್ರೀಕಂಠಶಾಸ್ತ್ರಿಗಳಿಂದ ಗೋಪಾಲಶಾಸ್ತ್ರಿಗಳಿಗೆ ಕರೆ ಬರುತ್ತೆ. ಶ್ರೀ ಗುರುಗಳ ಇಚ್ಛೆಯನ್ನು ಶ್ರೀಕಂಠಶಾಸ್ತ್ರಿಗಳಿಂದ ಗೋಪಾಲಶಾಸ್ತ್ರಿಗಳು ಅರ್ಥಕೋತಾರೆ. ತಮ್ಮ ಬಾಲಕನಲ್ಲಿ ಮೊದಲಿನಿಂದಲೂ ಅಭಿಮಾನ ಆಸಕ್ತಿಗಳನ್ನು ತಳೆದಿದ್ದ ಗುರುಗಳ ಈ ಆದೇಶದಿಂದ ಗೋಪಾಲಶಾಸ್ತ್ರಿಗಳಿಗೆ ಅತ್ಯಂತ ಸಂತೋಷವಾದರೂ ಬಾಲಕನೊಬ್ಬನನ್ನೇ ಬೆಂಗಳೂರಿಗೆ ಕಳಿಸ್ತಕ್ಕಂಥದ್ದು ಸ್ವಲ್ಪ ಚಿಂತೆಗೀಡು ಮಾಡುತ್ತೆ. ದೈವೇಚ್ಛೆ ಇದ್ದಂತಾಗಲಿ ಅಂತೇಳಿ ತೀರ್ಮಾನಿಸಿ ಗುರುಗಳ ದರ್ಶನಕ್ಕೆ ಹೋಗ್ತಾರೆ. ಗುರುಗಳು ಗೋಪಾಲಶಾಸ್ತ್ರಿಗಳನ್ನು ಕರೆಸಿ, ಶಾಸ್ತ್ರಿಗಳೇ, ನರಸಿಂಹನು ತರ್ಕಶಾಸ್ತ್ರಾಭ್ಯಾಸವನ್ನು ಪೂರೈಸಿದ್ದಾನೆ, ಮುಂದಿನ ಆಲೋಚನೆ ಏನೇನು ಮಾಡಿದ್ದೀರಿ ಅಂತೇಳಿ ಕೇಳ್ತಾರೆ. ಶಾಸ್ತ್ರಿಗಳು ಮುಂದಿನ ವಿದ್ಯಾಭ್ಯಾಸದ ಕುರಿತು ಇಲ್ಲಿಯವರೆಗೆ ಆಲೋಚನೆಯನ್ನೇ ಮಾಡಿರಲಿಲ್ಲ. ಆದರೆ ಸ್ವಲ್ಪ ಕಾಲದ ಮೊದಲು ಶ್ರೀಕಂಠಶಾಸ್ತ್ರಿಗಳು ಬೆಂಗಳೂರಿನ ಮಹಾಪಾಠಶಾಲೆಗೆ ಮಗನನ್ನು ಕಳಿಸಬೇಕೆಂಬ ಅಣತಿಯನ್ನು ತಿಳಿಸಿದ್ದಾರೆ ಅಂತೇಳಿ ನಮ್ರವಾಗಿ ನುಡಿತಾರೆ. ಆಗ ಗುರುಗಳು, ಹೌದು, ಅದೇ ನಮ್ಮ ಅಭಿಲಾಷೆ. ನರಸಿಂಹನ ಪ್ರಗತಿ, ಶ್ರೇಯಸ್ಸು ಎಲ್ಲವನ್ನ ಆಲೋಚಿಸಿಯೇ ನಾವು ಈ ನಿರ್ಧಾರಕ್ಕೆ ಬಂದಿದ್ದೇವೆ. ಆದರೆ ತಂದೆ ತಾಯಿಯರ ಒಪ್ಪಿಗೆ ಇಲ್ಲದೆ ಅಲ್ಲಿಗೆ ಕಳಿಸಲು ಸಾಧ್ಯವಿಲ್ಲವಾದ್ದರಿಂದ ತಮ್ಮ ಅಭಿಪ್ರಾಯ ಕೇಳಲು ಕರೆಸಿದ್ದೇವೆ ಅಂತೇಳಿ ಗುರುವರಿಯರು ಹೇಳ್ತಾರೆ. ತಮ್ಮ ಮಹಾದಾಜ್ಞೆಯನ್ನು ಪರಿಪಾಲಿಸ್ತಕ್ಕಂಥದ್ದೇ ನಮಗೂ ನರಸಿಂಹನಿಗೂ ಶ್ರೇಯಸ್ಕರವೆಂದು ನಂಬಿರ್ತಕ್ಕಂಥವರು ನಾವು. ಆದರೆ ಒಂದೇ ಒಂದು ಯೋಚನೆಯಿಂದ ನಾವು ಚಿಂತೆಗೀಡಾಗಿದ್ದೇವೆ. ಬಾಲಕನನ್ನು ನಮ್ಮ ಕಣ್ಮುಂದಿನಿಂದ ದೂರ ಹೋದರೆ ಹೇಗೋ ಏನೋ ಅನ್ನುವಂಥ ಚಿಂತೆ ನಮಗಾಗಿದೆ ಅಂತೇಳಿ ಕಳಕಳಿಯಿಂದ ಶಾಸ್ತ್ರಿಗಳು ನುಡಿತಾರೆ. ಅದಕ್ಕೆ ಗುರುಗಳು, ಅದನ್ನು ಕುರಿತು ಯೋಚಿಸುವ ಅಗತ್ಯವೇ ಇಲ್ಲ.
ನರಸಿಂಹನಿದ್ದಲ್ಲಿ ನೀವಿದ್ದಲ್ಲಿ ನರಸಿಂಹ ಇರಬೇಕೆಂದು ತಾನೇ ನಿಮ್ಮ ಭಿನ್ನಃ. ನರಸಿಂಹನನ್ನು ಬೆಂಗಳೂರಿನ ಪಾಠಶಾಲೆಗೆ ಸೇರಿಸುವುದನ್ನು ನಿರ್ಧರಿಸಿದ ಬಳಿಕ ನೀವು ಬೆಂಗಳೂರಿನಲ್ಲಿರುವ ವಿಷಯವೂ ಕೂಡ ನಿರ್ಧಾರ ಮಾಡಿದಂತೆಯೇ ಅಲ್ಲವೇ? ಅದಕ್ಕೆ ಯೋಚನೆ ಯಾಕೆ ಅಂತೇಳಿ ಗುರುಗಳು ಹೇಳ್ತಾರೆ. ಇದನ್ನು ಕೇಳಿದ ಶಾಸ್ತ್ರಿಗಳು ಪುಳುಕಿತಗೊಳ್ತಾರೆ. ತಮ್ಮ ಪತ್ನಿಗೆ ಈ ವಿಚಾರವನ್ನು ಹೇಳ್ತಾರೆ. ಅವರೂ ಕೂಡ ನೆಮ್ಮದಿಯ ನಿಟ್ಟುಸಿರನ್ನು ಬಿಡ್ತಾರೆ. ಒಂದು ಶುಭ ದಿನ ಗುರುಗಳ ಆಶೀರ್ವಾದವನ್ನು ಪಡೆದು ಮಗನೊಡನೆ ತಂದೆ ತಾಯಿಯರು ಬೆಂಗಳೂರಿಗೆ ಪ್ರಯಾಣವನ್ನು ಬೆಳೆಸ್ತಾರೆ. ಪಾಠಶಾಲೆಯ ಹತ್ತಿರದಲ್ಲೇ ಮನೆ ಇದ್ದದ್ದರಿಂದ ಪಾಠಶಾಲೆ ಬಿಟ್ಟರೆ ಮನೆ ಬಿಟ್ಟರೆ ಪಾಠಶಾಲೆ, ಇದನ್ನು ಬಿಟ್ಟರೆ ಪಾಠಶಾಲೆಯ ಆವರಣದಲ್ಲೇ ಯಾವುದಾದ್ರೂ ಮರದ ಕೆಳಗಡೆ ಅಥವಾ ಗವಿಗಂಗಾಧರೇಶ್ವರ ದೇವಸ್ಥಾನದ ಆವರಣ ನರಸಿಂಹನ ವ್ಯಾಸಂಗ ಸ್ಥಳವಾಗುತ್ತೆ. ಮಹಾಮಹೋಪಾಧ್ಯಾಯ ವೈದ್ಯನಾಥ ಶಾಸ್ತ್ರಿಗಳವರು ಪೂರ್ವ ಮೀಮಾಂಸಾ ಶಾಸ್ತ್ರಕ್ಕೂ, ಮಹಾಮಹೋಪಾಧ್ಯಾಯ ವೆಳ್ಳೂರು ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಉತ್ತರ ಮೀಮಾಂಸಾ ಶಾಸ್ತ್ರಕ್ಕೂ ಪ್ರಾಧ್ಯಾಪಕರಾಗಿರ್ತಾರೆ. ಶ್ರೀ ಗುರುವರ್ಯರಿಗೆ ಆಗಾಗ ನರಸಿಂಹನ ಯೋಗಕ್ಷೇಮ, ವಿದ್ಯಾಪ್ರಗತಿ ಇವುಗಳ ವಿಷಯವಾಗಿ ವರದಿ ಹೋಗ್ತಾ ಇರುತ್ತೆ. ಶ್ರೀ ಗುರುವರ್ಯರು ತಮ್ಮ ಶಿಷ್ಯನ ಅಭ್ಯುದಯವನ್ನು ಕೇಳಿ ತೃಪ್ತಿ ಸಮಾಧಾನಗಳನ್ನು ಹೊಂದುತ್ತಾ ಇರ್ತಾರೆ. 1911ರಲ್ಲಿ ತಮ್ಮ ದಕ್ಷಿಣ ದೇಶ ಸಂಚಾರದಿಂದ ಹಿಂದಿರುಗಿದ ಮೇಲೆ ಶ್ರೀ ನೃಸಿಂಹ ಭಾರತಿ ಸ್ವಾಮಿಗಳವರ ದೇಹ ಆರೋಗ್ಯ ಕ್ಷೀಣಿಸಲಿಕ್ಕೆ ಪ್ರಾರಂಭ ಆಗುತ್ತೆ. ಸಂಚಾರದ ಕೊನೆಯಲ್ಲಿ ಗುರುಗಳು ನಂದಿ ಬೆಟ್ಟಕ್ಕೆ ಆಗಮಿಸ್ತಾರೆ. ಅಲ್ಲಿ ಅವರ ಆರೋಗ್ಯ ಇನ್ನೂ ಹದಗೆಟ್ಟುತ್ತೆ. ಆದರೆ ಔಷಧಿ ಪಥ್ಯಗಳನ್ನು ಸ್ವೀಕರಿಸಲಿಕ್ಕೆ ಗುರುಗಳು ನಿರಾಕರಿಸಿ ಬಿಡ್ತಾರೆ. 1912ರ ವೇಳೆಗೆ ವ್ಯಾಧಿ ಪ್ರಬಲವಾಗುತ್ತೆ. ಇನ್ನು ಶರೀರವನ್ನು ಕಳಚಿ ಹಾಕಿ ಸ್ವತಂತ್ರರಾಗಬೇಕು ಅನ್ನುವಂತಹ ಪ್ರೇರಣೆ ಗುರುಗಳಿಗೆ ಪದೇ ಪದೇ ಬರ್ತಾ ಇರುತ್ತೆ. ಶ್ರೀ ಗುರುವರ್ಯರು ಉದ್ದೇಶಿಸಿದ್ದಂತಹ ಕಾರ್ಯಗಳೆಲ್ಲವೂ ಕೂಡ ಸಾಂಗವಾಗಿ ನೆರವೇರಿದ್ದು. ಶೃಂಗೇರಿಯಲ್ಲಿ, ಬೆಂಗಳೂರಿನಲ್ಲಿ ಸಂಸ್ಕೃತ ಪಾಠಶಾಲೆಗಳನ್ನು ಆರಂಭ ಮಾಡಿದ್ದು, ಶ್ರೀ ಶಂಕರ ಜಯಂತ್ಯೋತ್ಸವವನ್ನು ಪ್ರತಿ ವರ್ಷವೂ ಕೂಡ ನಡೆಯುವಂತೆ ವ್ಯವಸ್ಥೆಯನ್ನು ಮಾಡಿದ್ದುದು, ಕಾಲಟಿ ಕ್ಷೇತ್ರವನ್ನು ಪರಿಷ್ಕರಿಸಿ ಅಲ್ಲಿ ಶ್ರೀ ಶಂಕರ ಮಠವನ್ನು ಸ್ಥಾಪನೆ ಮಾಡಿದ್ದು, ಹೀಗೆ ತಾವು ಸಂಕಲ್ಪ ಮಾಡಿದಂತಹ ಕಾರ್ಯಗಳೆಲ್ಲವೂ ಕೂಡ ತೃಪ್ತಿಕರವಾಗಿ ನೆರವೇರಿದ್ದು. ತಮ್ಮ ಕಡೆಯ ಜವಾಬ್ದಾರಿಯಾದ ಶಿಷ್ಯ ಪರಿಗ್ರಹಣವನ್ನು ಆದಷ್ಟು ಬೇಗ ಮಾಡಿ ಮುಗಿಸ್ಲಿಕ್ಕೆ ಗುರುಗಳು ನಿರ್ಧಾರ ಮಾಡ್ತಾರೆ. ಯಾರನ್ನ ತಮ್ಮ ಉತ್ತರಾಧಿಕಾರಿಯನ್ನಾಗಿ ಮಾಡಬೇಕು ಅನ್ನುವಂಥದ್ದನ್ನು ಮೊದಲೇ ನಿರ್ಧರಿಸಿದ್ರು. ಶ್ರೀಕಂಠ ಶಾಸ್ತ್ರಿಗಳಿಗೆ ಬರಲು ಹೇಳಿ ಕಳಿಸ್ತಾರೆ. ಶಿಷ್ಯ ಪರಿಗ್ರಹಣವನ್ನು ಮಾಡಿ ಅವರಿಗೆ ಸಂಪೂರ್ಣ ಭಾರವನ್ನು ವಹಿಸಿ ತಾವು ಆ ಸಂಬಂಧದಿಂದ ನಿವೃತ್ತರಾಗಬೇಕು ಅನ್ನುವಂಥ ಅಭಿಪ್ರಾಯ ನನಗಿದೆ ಅಂತೇಳಿ ಗುರುಗಳು ಶ್ರೀಕಂಠ ಶಾಸ್ತ್ರಿಗಳಿಗೆ ತಿಳಿಸ್ತಾರೆ. ತಮ್ಮ ಸ್ಥಾನಕ್ಕೆ ಬರಲು ಅರ್ಹರೆಂದು ಹಲವಾರು ವರ್ಷಗಳಿಂದ ತಮ್ಮ ಹೃದಯದಲ್ಲೇ ತೀರ್ಮಾನಿಸಿಕೊಂಡಿದ್ದ ಶ್ರೀ ನರಸಿಂಹ ಶಾಸ್ತ್ರಿಗಳಿಗೆ ಸನ್ಯಾಸಾಶ್ರಮವನ್ನು ಕೊಡಿಸಿ ಅವರನ್ನೇ ತಮ್ಮ ಸ್ಥಾನಕ್ಕೆ ಉತ್ತರಾಧಿಕಾರಿಯನ್ನಾಗಿಸಲು ನಿರ್ಧಾರ ಮಾಡಿದ್ದೇನೆ ಅಂತೇಳಿ ಗುರುಗಳು ನುಡಿತಾರೆ. ಗುರುಗಳ ಇಚ್ಛೆಯಂತೆ ಉತ್ತರಾಧಿಕಾರಿಯ ವಿಚಾರವಾಗಿ ಗುರುಗಳ ನಿರ್ಧಾರವನ್ನು ಮೈಸೂರಿನ ಮಹಾರಾಜರು ಗುರುಭಕ್ತರು ಆಗಿದ್ದಂತಹ ಆಗಿನ ನಾಲ್ವಡಿ ಕೃಷ್ಣರಾಜ ಒಡೆಯರ್ರವರಿಗೆ ತಿಳಿಸಿ ನರಸಿಂಹಶಾಸ್ತ್ರಿಗಳನ್ನು ಬೆಂಗಳೂರಿನಿಂದ ಶೃಂಗೇರಿಗೆ ಕರೆದುಕೊಂಡು ಬರಲಿಕ್ಕೆ ಕುಣಿಗಲ್ ರಾಮಶಾಸ್ತ್ರಿಗಳನ್ನು ಕಳಿಸಲಾಗ್ತದೆ. ಮಹಾರಾಜರು ಗುರುಗಳ ಆಜ್ಞೆಯನ್ನು ಶಿರಶಃ ವಹಿಸಿ ನಡೆಸಿಕೊಡಲಿಕ್ಕೆ ಸಿದ್ಧರಾಗಿರುವುದಾಗಿ ಆ ಕಡೆಯಿಂದ ಒಂದು ವರ್ತಮಾನವನ್ನು ಕಳಿಸ್ತಾರೆ. ಗುರುವರ್ಯರ ಆರೋಗ್ಯ ದಿನದಿಂದ ದಿನಕ್ಕೆ ಹದಗೆಡುತ್ತಾ ಬರುತ್ತೆ. ಬೆಂಗಳೂರಿನಿಂದ ನರಸಿಂಹಶಾಸ್ತ್ರಿಗಳು ಬರುವುದರೊಳಗೆ ಗುರುವರ್ಯರು ಮುಕ್ತರಾಗಬಹುದು ಅನ್ನುವಂಥ ಶಂಕೆ ಎಲ್ಲರಲ್ಲಿಯೂ ಕೂಡ ಇರುತ್ತೆ. ರಾಮಶಾಸ್ತ್ರಿಗಳು ಬೆಂಗಳೂರಿನಲ್ಲಿದ್ದ ಗೋಪಾಲ ಶಾಸ್ತ್ರಿಗಳಲ್ಲಿಗೆ ಬರ್ತಾರೆ. ಗುರುಗಳು ಅಸ್ವಸ್ಥರಾಗಿರುವ ವಿಚಾರವನ್ನು ತಿಳಿಸಿ ಅದಕ್ಕಾಗಿ ಗೋಪಾಲಶಾಸ್ತ್ರಿಗಳು, ಶ್ರೀ ನರಸಿಂಹಶಾಸ್ತ್ರಿಗಳು ಮತ್ತು ಲಕ್ಷ್ಮಮ್ಮನವರು ಈ ಮೂವರು ಕೂಡ ಪ್ರಯಾಣವನ್ನು ಹೊರಟು ಶೃಂಗೇರಿಗೆ ಬರಬೇಕು ಅಂತೇಳಿ ತಿಳಿಸ್ತಾರೆ. ಗುರುಗಳು ಅನಾರೋಗ್ಯದಿಂದ ಇರುವುದರಿಂದ ಆ ವಿಚಾರವನ್ನು ಕೇಳಿದಂತಹ ಗೋಪಾಲಶಾಸ್ತ್ರಿಗಳ ಬಾಯಿಯಿಂದ ಮಾತೇ ಹೊರಡೋದಿಲ್ಲ. ರಾಮಶಾಸ್ತ್ರಿಗಳು ತಮ್ಮ ಮಾತನ್ನು ಮುಂದುವರಿಸುತ್ತಾ ಹೇಳ್ತಾರೆ, ಶಾಸ್ತ್ರಿಗಳೇ, ತಾವು ಅತ್ಯಂತ ಪುಣ್ಯಶಾಲಿಗಳಪ್ಪ. ಶ್ರೀ ನೃಸಿಂಹ ಭಾರತಿ ಸ್ವಾಮಿಗಳವರಿಂದ ಆಶ್ರಮ ದೀಕ್ಷೆಯನ್ನು ಪಡೆದು ದಕ್ಷಿಣಾಮ್ನಾಯ ಶೃಂಗೇರಿ ಪೀಠಕ್ಕೆ ಆಚಾರ್ಯರಾಗುವ ಮಹಾಪುರುಷನ ಮಾತಾಪಿತರಾದ ತಾವು ಧನ್ಯರು ಅಂತಾರೆ. ಇದನ್ನು ಕೇಳಿದ ಗೋಪಾಲಶಾಸ್ತ್ರಿಗಳು ಕ್ಷಣಕಾಲ ದಂಗಾಗ್ತಾರೆ. ತಮ್ಮ ಏಕಮಾತ್ರ ಪುತ್ರ ಸರ್ವಸಂಗ ಪರಿತ್ಯಾಗಿಯಾಗಿ ಸನ್ಯಾಸಿಯಾಗುವುದೇ?
ಅನ್ನುವಂತಹ ದುಃಖದಿಂದ ಲಕ್ಷ್ಮಮ್ಮನವರು ಬಿಕ್ಕಿ ಬಿಕ್ಕಿ ಹೇಳ್ತಾರೆ. ಗೋಪಾಲ ಶಾಸ್ತ್ರಿಗಳು ಅತ್ಯಂತ ಕಷ್ಟದಿಂದ ತಮ್ಮ ದುಃಖವನ್ನು ತಡ್ಕೋತಾರೆ. ಆದರೆ ಗೋಪಾಲ ಶಾಸ್ತ್ರಿಗಳು ಎಷ್ಟು ವಿಧವಾಗಿ ಹೇಳಿದರೂ ಕೂಡ ಆ ತಾಯಿ ತಮ್ಮ ಮಗನನ್ನು ಬಿಟ್ಟು ಕೊಡಲಿಕ್ಕೆ ಒಪ್ಪೋದಿಲ್ಲ. ಎತ್ತ ಕರುಳಿನ ನೋವು ಅನುಭವಿಸಿದವರಿಗೆ ಗೊತ್ತು. ಶಾಸ್ತ್ರಿಗಳು, ರಾಮಶಾಸ್ತ್ರಿಗಳು ಎಷ್ಟೆಷ್ಟೋ ಪರಿಯಲ್ಲಿ ಸಮಾಧಾನ ಹೇಳಿದರೂ ಕೂಡ ಯಾವುದೂ ಪ್ರಯೋಜನಕ್ಕೆ ಬರೋದಿಲ್ಲ. 11 ಮಕ್ಕಳು ಸತ್ತು 12ನೇ ಮಗು ಹುಟ್ಟಿದಾಗ ಆ ಮಗುವಿನ ಮೇಲೆ ಹಲವಾರು ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡಿರುವಂತಹ ತಾಯಿ, ಆ ಮಗ ಇನ್ನೇನು ನಿಮ್ಮ ಜೊತೆ ಇರಲ್ಲ, ಒಂದು ಪ್ರತಿಷ್ಠಿತ ಮಠದ ಪೀಠಾಧಿಪತಿ ಆಗ್ತಾನೆ ಅನ್ನುವಂತಹ ಮಾತು ಕೇಳಿದಾಗ, ತಮ್ಮ ಮಗ ಇಷ್ಟು ವರ್ಷ ತಮ್ಮ ಜೊತೆ ಇದ್ದ ಮಗ ಇನ್ನು ಮುಂದೆ ಇರಲ್ಲ ಅನ್ನುವಂಥ ವಿಚಾರ ತಿಳಿದಾಗ ಎಂಥವರಿಗೂ ಕೂಡ ಆಘಾತ ಆಗುವಂಥದ್ದೇ. ಆದರೆ ಲಕ್ಷ್ಮಮ್ಮನವರಿಗೆ ಆಘಾತ ಆಗಿ ತಮ್ಮ ದುಃಖವನ್ನು ತಡೆಯಲಿಕ್ಕಾಗದೆ ಬಿಕ್ಕಿ ಬಿಕ್ಕಿ ಅಳ್ತಾರೆ. ಆಗ ನರಸಿಂಹಶಾಸ್ತ್ರಿಗಳೇ ಮುಂದೆ ಬಂದು ಹೇಳ್ತಾರೆ, ತಾಯೇ, 11 ಮಕ್ಕಳನ್ನು ದುಃಖದಿಂದ ಮೃತ್ಯುವಿಗೆ ಒಪ್ಪಿಸಬೇಕಾಯಿತು. ಒಬ್ಬನನ್ನಾದರೂ ಸಂತೋಷದಿಂದ ಗುರುಗಳ ಪಾದಕ್ಕೆ ಅರ್ಪಿಸಬಾರದೇಕೆ? ನನಗೆ ಲೌಕಿಕ ಜೀವನದಲ್ಲಿ ಆಸಕ್ತಿ ಇಲ್ಲ, ಸನ್ಯಾಸಿಯಾಗುವ ಬಯಕೆ ಇದೆ. ಇಂದಲ್ಲ ನಾಳೆ ಸನ್ಯಾಸಿಯಾಗುವಂಥವನೇ ನಾನು. ಆದರೆ ನೀವು ಈಗ ಒಪ್ಪಿದ್ದರೆ ಶೃಂಗೇರಿಯ ಮಟ್ಟದಲ್ಲಿ ನಾನು ಪೀಠಾಧಿಪತಿಯಾಗಿರಬಹುದು. ಆದರೆ ನೀವು ಒಪ್ಪದಿದ್ದರೆ ಪರಿವ್ರಾಜಕಾಚಾರ್ಯರಾಗಿ ದೇಶಗಳನ್ನು ಸುತ್ತಬೇಕಾಗತ್ತೆ ಅನ್ನುವಂತಹ ಮಾತನ್ನು ವಿಮ್ರವಾಗಿ ಗುರುಗಳು ತಮ್ಮ ತಾಯಿಗೆ ಹೇಳ್ತಾರೆ. ಕೊನೆಗೂ ಕೂಡ ಲಕ್ಷ್ಮಮ್ಮನವರು ಕಣ್ಣೀರನ್ನು ಇಡುತ್ತಲೇ ಅಪ್ಪಣೆಯನ್ನು ಕೊಡ್ತಾರೆ. ಶಂಕರರ ತಾಯಿ ಆರ್ಯಾಂಬಿಕೆಯಂತೆ ಲಕ್ಷ್ಮಮ್ಮನವರು ಸಹ ತಮ್ಮ ಪುತ್ರನನ್ನು ತ್ಯಾಗ ಮಾಡ್ತಾರೆ. ಅಪ್ಪಣೆ ಕೊಟ್ಟ ತಾಯಿಗೆ ನರಸಿಂಹಶಾಸ್ತ್ರಿಗಳು ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ. ತಂದೆಗೂ ಕೂಡ ಪ್ರಣಾಮವನ್ನು ಮಾಡ್ತಾರೆ. ಆ ದಿನವೇ ನರಸಿಂಹಶಾಸ್ತ್ರಿಗಳು ಕುಣಿಗಲ್ ರಾಮಶಾಸ್ತ್ರಿಗಳೊಡನೆ ಶೃಂಗೇರಿಗೆ ಪ್ರಯಾಣವನ್ನು ಮಾಡ್ತಾರೆ. ಇತ್ತ ತಮ್ಮ ಉತ್ತರಾಧಿಕಾರಿಯು ಬರುವ ಮುನ್ನವೇ ಶ್ರೀ ಸಚ್ಚಿದಾನಂದ ಶಿವಾಭಿನವ ನೃಸಿಂಹ ಭಾರತಿ ಮಹಾಸ್ವಾಮಿಗಳವರು ಪರಿಧಾವಿ ಸಂವತ್ಸರದ ಚೈತ್ರ ಶುದ್ಧ ಬಿದಿಗಿ ಎಂದು 1912 ಪಂಚಭೂತಗಳಲ್ಲಿ ಲೀನರಾಗ್ತಾರೆ. ಮಠದ ದಕ್ಷಿಣ ಭಾಗದಲ್ಲಿ ಗುರುವರ್ಯರೇ ನಿರ್ಮಿಸಿಕೊಂಡಿದ್ದಂತಹ ನೃಸಿಂಹವನದಲ್ಲಿಯೇ ಗುರುಗಳ ಕಳೇಬರವನ್ನು ಸಮಾಧಿ ಮಾಡಲಾಗುತ್ತೆ. ಅತ್ತ ತ್ವರಿತಗತಿಯಲ್ಲಿ ಪ್ರಯಾಣವನ್ನು ನಡೆಸಿ ಶೃಂಗೇರಿಗೆ ದಯಮಾಡಿಸಿದ ಶ್ರೀ ನರಸಿಂಹಶಾಸ್ತ್ರಿಗಳು ಜಗದ್ಗುರುಗಳ ನಿರ್ಯಾಣದ ಸುದ್ದಿಯಿಂದ ಸಿಡಿಲು ಬಡಿದಂತಾಗ್ತಾರೆ. ಶ್ರೀ ಗುರುಗಳವರ ಆರಾಧನಾದಿ ಉತ್ತರ ಕ್ರಿಯೆಗಳೆಲ್ಲವೂ ಸಾಂಗವಾಗಿ ನೆರವೇರುತ್ತೆ. ಇತ್ತ ಶೃಂಗೇರಿಯಲ್ಲಿ ಶ್ರೀ ನೃಸಿಂಹ ಭಾರತಿ ಮಹಾಸ್ವಾಮಿಗಳವರ ಆರಾಧನಾದಿ ಕಾರ್ಯವು ಒಂದು ಕಡೆ ನಡೀತಾ ಇದ್ದರೆ, ಮತ್ತೊಂದು ಕಡೆ ನೂತನ ಗುರುಗಳ ಆಶ್ರಮ ಸ್ವೀಕಾರಕ್ಕೆ, ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆ ನಡೀತಾ ಇರುತ್ತೆ. ಎಲ್ಲೆಲ್ಲಿಯೂ ಕೂಡ ಹಬ್ಬದ ವಾತಾವರಣ ನಿರ್ಮಾಣ ಆಗುತ್ತೆ. ಇಂತಹ ಸಂದರ್ಭದಲ್ಲಿ ಕಂಡು ಬಂದ ಒಂದೇ ಒಂದು ಕೊರತೆ ಅಂದರೆ ಶ್ರೀ ಗೋಪಾಲ ಶಾಸ್ತ್ರಿಗಳು ಮಹಾಮಾತೆ ಲಕ್ಷ್ಮಮ್ಮನವರು ಸಕಾಲದಲ್ಲಿ ಶೃಂಗೇರಿಗೆ ಬರಲಾಗದೆ ತಮ್ಮ ಸುಪುತ್ರ ದೀಕ್ಷೆಯನ್ನು ವಹಿಸುವುದನ್ನು ಕಾಣದೆ ಹೋಗ್ತಾರೆ. ಬೆಂಗಳೂರಿನಿಂದ ಹೊರಟಂತಹ ದಂಪತಿಗಳು ಅತ್ಯಂತ ಪ್ರಯಾಸದಿಂದ ತರೀಕೆರೆಯವರೆಗೂ ಕೂಡ ಬಂದು ಅಲ್ಲಿಂದ ಶೃಂಗೇರಿಗೆ ಬರಲಿಕ್ಕೆ ಯಾವ ಸೌಕರ್ಯವೂ ದೊರಕದೆ ನಿರಾಶರಾಗ್ತಾರೆ. ಮಾರನೆಯ ದಿನ ವಿಶೇಷ ಶ್ರಮದಿಂದ ಶೃಂಗೇರಿಗೆ ಆಗಮಿಸಿದಾಗ ತಾವು ಕಂಡದ್ದು ತಮ್ಮ ಮಗ ನರಸಿಂಹನಲ್ಲ, ಬದಲಾಗಿ ದಕ್ಷಿಣಾಮ್ನಾಯ ಶೃಂಗೇರಿ ಪೀಠದ ಆಚಾರ್ಯರಾಗಿದ್ದ ಜಗದ್ಗುರು ಶ್ರೀ ಶ್ರೀ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳನ್ನು. ಪರಿಧಾವಿ ಸಂವತ್ಸರದ ಚೈತ್ರ ಬಹುಳ ಷಷ್ಠಿ ದಿನ 7/4/1912 ಶ್ರೀ ನರಸಿಂಹಶಾಸ್ತ್ರಿಗಳಿಗೆ ಸನ್ಯಾಸ ದೀಕ್ಷೆಯಾಗುತ್ತೆ. ಯತಿವರ್ಯರಿಗೆ ಶ್ರೀ ದಕ್ಷಿಣಾಮ್ನಾಯ ಪೀಠದ ಮಹಾವಾಕ್ಯವು ಶ್ರೀ ನೃಸಿಂಹ ಭಾರತಿ ಸ್ವಾಮಿಗಳವರ ಸನ್ನಿಧಿಯಲ್ಲಿ ದೀರ್ಘಕಾಲ ವಾಸ ಮಾಡ್ತಾ ಇದ್ದಂಥ ಸನ್ಯಾಸಿಗಳಿಂದ ಉಪದೇಶಿಸಲ್ಪಡುತ್ತೆ. ಶ್ರೀ ಶ್ರೀ ಚಂದ್ರಶೇಖರ ಭಾರತಿ ಎಂಬ ಯೋಗ ಪಟ್ಟವು ಮುಕ್ತರಾದ ಗುರುಗಳ ಅನುಜ್ಞೆಯಂತೆ ಕೊಡಲ್ಪಟ್ಟುತ್ತೆ. ನೂತನ ಗುರುವರ್ಯರು ತಮ್ಮ ಅಮೃತವಾಣಿಯಿಂದ ಸಕಲರನ್ನ ಆಶೀರ್ವಾದವನ್ನು ಮಾಡ್ತಾರೆ. ಶ್ರೀ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳವರು ತಮ್ಮ ಗುರುಗಳಾದ ಶ್ರೀ ನೃಸಿಂಹ ಭಾರತಿ ಮಹಾಸ್ವಾಮಿಗಳವರಿಂದ ನೇರವಾಗಿ ಉಪದೇಶ
ಪಡೆಯದಿದ್ದರೂ ಪ್ರತಿನಿತ್ಯ ಗುರುಗಳ ಸಮಾಧಿ ಸ್ಥಳದಲ್ಲಿಯೇ ಕುಳಿತು ಅವರನ್ನು ಧ್ಯಾನಿಸಿ ತಮಗೆ ಬೇಕಾದ ಮಾರ್ಗದರ್ಶನವನ್ನು ಪಡೆದುಕೊಳ್ತಾ ಇರ್ತಾರೆ. ಮಠದ ಆಡಳಿತ ನಡೆಸಲಿಕ್ಕೆ ದಕ್ಷರಾದ ಶ್ರೀಕಂಠ ಶಾಸ್ತ್ರಿಗಳಿರ್ತಾರೆ. ಆದ್ದರಿಂದ ಗುರುಗಳು ನಿಶ್ಚಿಂತರಾಗಿ ಯೋಗ, ವೇದಾಂತ, ತಪೋನುಷ್ಠಾನಗಳಲ್ಲಿ ಮಗ್ನರಾಗ್ತಾರೆ. ಬೆಂಗಳೂರಿನ ಪಾಠಶಾಲೆಯಲ್ಲಿ ಒಂದು ಘಟ್ಟಕ್ಕೆ ಬಂದು ಹಠಾತ್ತಾಗಿ ನಿಂತು ಹೋದ ಪಾಠಗಳು ಶೃಂಗೇರಿಯಲ್ಲಿ ಪುನಾರಂಭವಾಗುತ್ತೆ. ಶ್ರೀ ಹಾನಗಲ್ ವಿರೂಪಾಕ್ಷ ಶಾಸ್ತ್ರಿಗಳು ಇವರು ನಂತರ ಸನ್ಯಾಸ ದೀಕ್ಷೆಯನ್ನು ಪಡ್ಕೊಂಡು ಕೊಡಲಿಯ ಪೀಠಕ್ಕೆ ಗುರುಗಳಾದಂಥವರು. ಗುರುವರಿಗೆ ವೇದಾಂತ ಪಾಠವನ್ನು ಹೇಳಲಿಕ್ಕೆ ನೇಮಿಸಲ್ಪಡ್ತಾರೆ. ಸಕಲ ವೇದಾಂತ ಶಾಸ್ತ್ರವನ್ನು ಗುರುವರಿಯರು ಕೇವಲ 2 ವರ್ಷದಲ್ಲಿ ಕಲಿತು ವೇದಾಂತ ಪಾಠವನ್ನು ಸಂಪೂರ್ಣ ಕರಗತ ಮಾಡ್ಕೋತಾರೆ. ವೇದಾಂತ ವಿದ್ಯಾಭ್ಯಾಸ, ಯೋಗ್ಯಾಭ್ಯಾಸಗಳೆಲ್ಲವೂ ಪೂರ್ಣವಾಗುತ್ತಾ ಬಂದು ಸನ್ಯಾಸವಾದ 4 ವರ್ಷಗಳಲ್ಲೇ ಶ್ರೀ ಶ್ರೀ ಚಂದ್ರಶೇಖರ ಭಾರತಿ ಸ್ವಾಮಿಗಳವರು ಎಲ್ಲರಿಗೂ ಕೂಡ ಆದರ್ಶಪ್ರಾಯರಾಗ್ತಾರೆ. ಜ್ಞಾನ ನಿಧಿಯಾಗಿ ಶ್ರೀ ಗುರುವರಿಯರು ಸಾಕ್ಷಾತ್ ಮೇಧಾ ದಕ್ಷಿಣ ಮೂರ್ತಿ ಸ್ವರೂಪರಾಗ್ತಾರೆ. ನರಸಿಂಹವನದಲ್ಲಿ ಏರ್ಪಟ್ಟಿದ್ದ ಶ್ರೀ ಸಚ್ಚಿದಾನಂದ ಶಿವಾಭಿನವ ನೃಸಿಂಹ ಭಾರತಿ ಸ್ವಾಮಿಗಳವರ ಮಹಾಸಮಾಧಿ ಮಂದಿರದ ನಿರ್ಮಾಣ ಕಾರ್ಯ ಸಂಪೂರ್ಣ ಆಗಿರುತ್ತೆ. ಅಷ್ಟರಲ್ಲಿ ಶ್ರೀ ನೃಸಿಂಹ ಭಾರತಿ ಸ್ವಾಮಿಗಳ ಸಂಕಲ್ಪದಂತೆ ಶ್ರೀ ಶಾರದಾಂಬೆಯ ಪುನರ್ ನಿರ್ಮಾಣ ಕಾರ್ಯವೂ ಕೂಡ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳವರ ನೇತೃತ್ವದಲ್ಲೇ ನೆರವೇರುತ್ತೆ. 2 ಆಲಯಗಳು ಸಂಪೂರ್ಣ ಆಗಿರೋದ್ರಿಂದ ಕುಂಭಾಭಿಷೇಕವನ್ನು ನಡೆಸಿ ತಮ್ಮ ಗುರುಗಳವರ ಸಂಕಲ್ಪವನ್ನು ಈಡೇರಿಸಲಿಕ್ಕೆ ನಿರ್ಧಾರ ಮಾಡ್ತಾರೆ. ನಳ ಸಂವತ್ಸರದ ವೈಶಾಖ ಶುದ್ಧ ಪಾಡ್ಯಮಿ 1916 ಶ್ರೀ ನೃಸಿಂಹ ಭಾರತಿ ಸ್ವಾಮಿಗಳ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಕುಂಭಾಭಿಷೇಕ, ಪ್ರಾಣ ಪ್ರತಿಷ್ಠಾದಿಗಳನ್ನು ಸಾಂಗವಾಗಿ ನೆರವೇರಿಸ್ತಾರೆ. ನಂತರ ಶ್ರೀ ಶಾರದಾಂಬ ದೇವಸ್ಥಾನಕ್ಕೆ ದಯಮಾಡಿಸಿ ಅಲ್ಲೂ ಕೂಡ ಕುಂಭಾಭಿಷೇಕ, ಪ್ರಾಣ ಪ್ರತಿಷ್ಠಾಪನೆಗಳನ್ನು ಶಾಸ್ತ್ರೋಕ್ತವಾಗಿ ನೆರವೇರಿಸಿ ಸಮಸ್ತ ಶಿಷ್ಯರಿಗೂ ಪ್ರಸಾದವನ್ನು ಅನುಗ್ರಹಿಸ್ತಾರೆ. ಅಂದು ಸಂಜೆ ಶ್ರೀ ಶಾರದಾಂಬ ರಥೋತ್ಸವವೂ ಕೂಡ ನಡೆಯುತ್ತೆ. ಉತ್ಸವಾದಿಗಳೆಲ್ಲವೂ ಕಳೆದ ಬಳಿಕ ಶ್ರೀ ಗುರುವರಿಯರು ಮತ್ತೆ ತಪೋನುಷ್ಠಾನಗಳಲ್ಲಿ ನಿರತರಾಗ್ತಾರೆ. ಬ್ರಹ್ಮಸೂತ್ರ ಪಾಠಗಳನ್ನು ಬೋಧಿಸುವಂಥ ಕೆಲ ಸಂದರ್ಭಗಳು, ಪೂಜಾದಿ ಕಾಲಗಳನ್ನು ಬಿಟ್ಟು ಉಳಿದೆಲ್ಲ ಕಾಲದಲ್ಲಿಯೂ ಕೂಡ ಏಕಾಂತರಾಗಿ ಧ್ಯಾನದಲ್ಲೇ ಮಗ್ನನಾಗಿರ್ತಾ ಇದ್ರಂತೆ ಗುರುಗಳು. ಇತ್ತ ಬೆಂಗಳೂರಿನಿಂದ ಹೊರಟು ತರೀಕೆರೆಯಲ್ಲಿ ಸಿಗಾಕೊಂಡು ಯಾವ ವಾಹನವೂ ಇಲ್ಲದಂತೆ ಕೊನೆಗೆ ಏಕಮಾತ್ರ ಪುತ್ರ ನರಸಿಂಹನನ್ನು ಕಡೆಯದಾಗಿ ಒಮ್ಮೆ ಪುತ್ರ ವಾತ್ಸಲ್ಯ ದೃಷ್ಟಿಯಿಂದ ಕಾಣಲು ಸಾಧ್ಯವಾಗದೆ ಗೋಪಾಲಶಾಸ್ತ್ರಿಗಳು ಲಕ್ಷ್ಮಮ್ಮನವರು ಅತ್ಯಂತ ಪರಿತಪಿಸ್ತಾರೆ. ಬೆಂಗಳೂರಿನಿಂದ ಶೃಂಗೇರಿಗೆ ಬಂದ ಬಳಿಕ ಅವರು ಕಂಡದ್ದು ತಮ್ಮ ಏಕೈಕ ಪುತ್ರ, ಮಾತಾ ಪಿತೃವಾಕ್ಯ ಪರಿಪಾಲಕ ನರಸಿಂಹಶಾಸ್ತ್ರಿಯನ್ನಲ್ಲ. ಅವರು ದರ್ಶನ ಮಾಡಿದ್ದುದು ಶೃಂಗೇರಿ ವ್ಯಾಖ್ಯಾನ ಸಿಂಹಾಸನೀಧೀಶ್ವರರಾದ ದಕ್ಷಿಣಾಮ್ನಾಯ ಪೀಠದ ಜಗದ್ಗುರು ಶ್ರೀ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳವರನ್ನು. ಯಾರು ಭಕ್ತಿ ನಮ್ರತೆಯಿಂದ ತಮಗೆ ವಂದಿಸಿ ಆಶೀರ್ವಾದ ಪಡೆಯುತ್ತಾ ಇದ್ರೋ ಅವರೇ ಇಂದು ತಮ್ಮಿಬ್ಬರ ಭಕ್ತಿ ಗೌರವಗಳನ್ನು ಸ್ವೀಕರಿಸಿ ಅನುಗ್ರಹವನ್ನು ಮಾಡೋರಾಗಿದ್ದಾರೆ. ಲಕ್ಷ್ಮಮ್ಮನವರ ಮನ ದುಃಖದಿಂದ ಕೂಡಿದ್ದರೂ ಮಗನನ್ನ ಶಾರದಾಂಬೆಗೆ ಅರ್ಪಿಸಿದ ಸಮಾಧಾನ ಹೊಂದಿದ್ರೂ ಕೂಡ ಮಠದಲ್ಲಿ ಆಗಾಗ ನಡೀತಾ ಇದ್ದಂತಹ ಉತ್ಸವ ಪೂಜಾದಿಗಳಲ್ಲಿ ಶ್ರೀ ಚಂದ್ರಶೇಖರ ಭಾರತಿ ಸ್ವಾಮಿಗಳನ್ನು ವಾತ್ಸಲ್ಯಭರಿತರಾಗಿ ಕಣ್ತುಂಬ ನೋಡ್ತಾ ಇರ್ತಾರೆ. ಆದರೆ ವಿಧಿ ಅವರನ್ನು ಅಲ್ಲಿಗೆ ಬಿಡಲಿಲ್ಲ. ಶ್ರೀ ಗೋಪಾಲಶಾಸ್ತ್ರಿಗಳು 1919 ಇಸವಿಯಲ್ಲಿ ಇಹಲೋಕವನ್ನು ತ್ಯಜಿಸ್ತಾರೆ. ಇದ್ದ ಒಬ್ಬ ಮಗನೂ ತಮ್ಮಿಂದ ದೂರವಾಗಿ ಸನ್ಯಾಸ ಜೀವನ ನಡೆಸ್ತಾ ಇದ್ದದ್ದು ಗೋಪಾಲಶಾಸ್ತ್ರಿಗಳು ತಾವು ಬದುಕಿರೋವರೆಗೂ ಕೂಡ ದೃಢಮನಸ್ಕರಾಗಿ ಎಲ್ಲವನ್ನ ಸಮಚಿತ್ತದಿಂದ ಸ್ವೀಕರಿಸ್ತಾ ಇದ್ದಂಥವರು. ಆದರೆ ಲಕ್ಷ್ಮಮ್ಮನವರಿಗೆ ಮಾತ್ರ ಮಗ ಸನ್ಯಾಸ ದೀಕ್ಷೆಯನ್ನು ಸ್ವೀಕರಿಸಿ ತಮ್ಮಿಂದ ದೂರವಾಗಿದ್ದಲ್ಲದೆ ತನ್ನ ಪತಿಯನ್ನೂ ಕೂಡ ಕಳೆದುಕೊಂಡಿದ್ದು ಭರಿಸಲಾಗದ ದುಃಖವನ್ನು ತರಿಸುತ್ತೆ. ದುಃಖದಲ್ಲಿ ಕೊರಗ್ತಾರೆ. ಆ ಕಡೆ ಮಗನೂ ಇಲ್ಲ, ಈ ಕಡೆ ಗಂಡನೂ ಇಲ್ಲ ಅಂತೇಳಿ ಕೊರಗಿ ಕಡೆಗೆ 1922 ಅವರೂ ಕೂಡ ದೇಹ ಬಂಧನದಿಂದ ಬಿಡುಗಡೆ ಹೊಂತಾರೆ. ಕುಂಭಾಭಿಷೇಕವಾದ ಬಳಿಕ ಸುಮಾರು 7 ವರ್ಷಗಳ ಕಾಲ ಶ್ರೀ ಗುರುವರಿಯರು ತಪೋನಿರತರಾಗಿರ್ತಾರೆ. ಕ್ಲುಪ್ತ ಕಾಲಗಳಲ್ಲಿ ಶ್ರೀ ಶಾರದಾಂಬ ದರ್ಶನಕ್ಕೂ ಮತ್ತು ತಮ್ಮ ಗುರುಗಳ ಅಧಿಷ್ಠಾನಕ್ಕೂ ದಯಮಾಡಿಸ್ತಾ ಇರ್ತಾರೆ. ಆಗಲೇ ಇತರರಿಗೆ ದರ್ಶನವೂ ಭೇಟಿಯೂ ಕೂಡ ದೊರಕಬೇಕಾಗಿರುತ್ತೆ. ಕೆಲವೇ ಜನ ಯೋಗ್ಯರಾದ ಶಿಷ್ಯರಿಗೆ ಅವರ ಅರ್ಹತೆಯನ್ನು ಪರೀಕ್ಷೆಯನ್ನು ಮಾಡಿ ತಿಳಿದುಕೊಂಡ ಬಳಿಕ
ಪಾಠ ಪ್ರವಚನವನ್ನು ನಡೆಸ್ತಾ ಇರ್ತಾರೆ. ಉಳಿದ ಕಾಲದಲ್ಲೆಲ್ಲ ಅವರ ದರ್ಶನ ಲಭ್ಯವಾಗ್ತಕ್ಕಂಥದ್ದು ಅಷ್ಟು ಸುಲಭವಾಗಿರಲಿಲ್ಲ. ಮನೋನಾಶವನ್ನು ಸುಲಭದಿಂದ ಸಾಧಿಸಿ ಶ್ರೀ ಗುರುವರಿಯರು ಜೀವನ್ಮುಕ್ತ ಸ್ಥಿತಿಯನ್ನು ಈ ವೇಳೆಗಾಗಲೇ ಮುಟ್ಟಿರ್ತಾರೆ. ಭಕ್ತರಿಂದಲೂ ಶಿಷ್ಯ ವರ್ಗದವರಿಂದಲೂ ಗುರುಗಳು ಸಂಚಾರ ಕೈಗೊಳ್ಳಬೇಕು ಅನ್ನುವಂತಹ ಪ್ರಾರ್ಥನೆಗಳು ಪದೇ ಪದೇ ಬರ್ತಲೇ ಇರ್ತವೆ. ಆದರೆ ಸದಾ ಧ್ಯಾನದಲ್ಲೇ ನಿರತರಾಗಿರುತ್ತಿದ್ದ ಗುರುವರಿಯರು ಅದರ ಬಗ್ಗೆ ಯಾವುದೇ ತೀರ್ಮಾನವನ್ನು ಕೈಗೊಂಡಿರಲಿಲ್ಲ. ಭಕ್ತರ ಒತ್ತಾಯ ಹೆಚ್ಚಾದ ಮೇಲೆ ತಮ್ಮ ಗುರುವರಿಯರ ಅಪ್ಪಣೆಯನ್ನು ಅಂತಃಪ್ರೇರಣೆಯ ಮೂಲಕ ಪಡೆದ ಗುರುಗಳು ಸಂಚಾರಕ್ಕೆ ಹೊರಡಲು ಸಿದ್ಧರಾಗ್ತಾರೆ. 1924ರಲ್ಲಿ ಮಿತ ಪರಿವಾರದೊಡನೆ ಮಿತವಾದ ಬಿರುದು ಬಾವಲಿಗಳು ರಾಜ ಲಾಂಛನದೊಡನೆ ಸಂಪ್ರದಾಯಕ್ಕನುಗುಣವಾಗಿ ಹೊರಟ ಗುರುಗಳಿಗೆ ದಾರಿಯುದ್ದಕ್ಕೂ ಸಂಭ್ರಮದ ಸ್ವಾಗತ ದೊರಕುತ್ತೆ. ಗುರುಗಳು ಎಲ್ಲೆಲ್ಲಿಯೂ ಆಧ್ಯಾತ್ಮ ಬೋಧನೆಗಳನ್ನು ಮಾಡುತ್ತಾ ಸರಳ ರೀತಿಯಲ್ಲಿ ಅರ್ಥವಾಗುವಂತೆ ಉಪದೇಶವನ್ನು ಮಾಡ್ತಾ ಧರ್ಮ ಮಾರ್ಗದಿಂದ ನಡೆಯುವಂತೆ ಪ್ರೇರೇಪಣೆ ಮಾಡ್ತಾ ಕಳೆದುಕೊಳ್ಳುತ್ತಿದ್ದ ಧಾರ್ಮಿಕ ನಂಬಿಕೆಗಳನ್ನು ತುಂಬಿಕೊಡುತ್ತಾ ಮೈಸೂರಿಗೆ ಆಗಮಿಸ್ತಾರೆ. ಶ್ರೀಮನ್ ಮಹಾರಾಜರು ಸಕಲ ಗೌರವಾದಿಗಳೊಂದಿಗೆ ಗುರುಗಳನ್ನು ಸ್ವಾಗತಿಸ್ತಾರೆ. ರಾಜರ ಭಕ್ತಿಯನ್ನು ಗುರುಗಳು ಬಹಳವಾಗಿ ಮೆಚ್ಕೋತಾರೆ. ರಾಜರು ಗುರುಗಳಿಂದ ಆಶೀರ್ವಾದವನ್ನು ಪಡೀತಾರೆ. ಗುರುವರಿಯರಿಂದ ವಿಶೇಷವಾದ ಉಪದೇಶವನ್ನು ಕೂಡ ಪಡ್ಕೋತಾರೆ. ಶ್ರೀ ಸಚ್ಚಿದಾನಂದ ಶಿವಾಭಿನವ ನೃಸಿಂಹ ಭಾರತಿ ಸ್ವಾಮಿಗಳವರ ದಿವ್ಯ ಸ್ಮೃತಿ ಮಂದಿರದ ಆರಂಭೋತ್ಸವವು ಶ್ರೀ ಗುರುವರಿಯರ ಮೂರ್ತಿ ಸ್ಥಾಪನೆಯು ಶ್ರೀ ಚಂದ್ರಶೇಖರ ಭಾರತಿ ಸ್ವಾಮಿಗಳವರ ಅಮೃತ ಹಸ್ತದಿಂದಲೇ ನೆರವೇರಲ್ಪಡುತ್ತೆ. ಆ ಮಂದಿರಕ್ಕೆ ಅಭಿನವ ಶಂಕರಾಲಯ ಅಂತೇಳಿ ನಾಮಕರಣವನ್ನು ಮಾಡ್ತಾರೆ. ಅಲ್ಲಿ ವೇದಾಂತ ಮೀಮಾಂಸ ಶಾಸ್ತ್ರಗಳ ಪ್ರವಚನ ಏರ್ಪಾಡು ಸಹ ನಡೆಯುತ್ತೆ. ಆರಂಭೋತ್ಸವಕ್ಕೆ ಶ್ರೀಮನ್ ಮಹಾರಾಜರಾದಿಯಾಗಿ ಅಪಾರ ಭಕ್ತರು ಸೇರಿರ್ತಾರೆ. ತಪಶ್ಚಕ್ರವರ್ತಿಗಳನ್ನು ದರ್ಶನ ಮಾಡಿದ ಆ ಜನ ಸಂತೋಷದಿಂದ ಭಕ್ತಿಯಿಂದ ಪುಳಕಿತರಾಗ್ತಾರೆ. ಗುರುಗಳು ಮೈಸೂರಿನಿಂದ ವಿಜಯ ಯಾತ್ರೆಯನ್ನು ಮುಂದುವರಿಸಿ ನಂಜನಗೂಡು ಚಾಮರಾಜನಗರದ ಮಾರ್ಗವಾಗಿ ತಮಿಳುನಾಡಿನ ಸತ್ಯಮಂಗಲಕ್ಕೆ ಆಗಮಿಸ್ತಾರೆ. ದಾರಿಯುದ್ದಕ್ಕೂ ಭಕ್ತಿ ಗೌರವಪೂರ್ವಕವಾಗಿ ಜನ ನೀಡಿದ ಸ್ವಾಗತವನ್ನು ಸ್ವೀಕರಿಸಿ ಎಲ್ಲರಿಗೂ ಮಂಗಳವನ್ನು ಬಯಸುತ್ತಾ ತಮಿಳುನಾಡಿನ ಪ್ರಥಮ ವಾಸ್ತವ್ಯಕ್ಕೆ ದಯಮಾಡಿಸ್ತಾರೆ. ಓದಡೆಗಳಲ್ಲೆಲ್ಲ ಗುರುಗಳು ಸಾಧಾರಣವಾಗಿ ಕನ್ನಡ, ತೆಲುಗು, ಸಂಸ್ಕೃತ ಭಾಷೆಯಲ್ಲಿ ಸಂದರ್ಭಾನುಸಾರ ಉಪನ್ಯಾಸವನ್ನು ಮಾಡ್ತಾ ಇರ್ತಾರೆ. ವಿದ್ವತ್ಸಭೆಗಳಲ್ಲಿ ಅಧ್ಯಕ್ಷ ಭಾಷಣ, ಅನುಗ್ರಹ ಭಾಷಣಗಳು ಇವೆಲ್ಲವೂ ಕೂಡ ಸಂಸ್ಕೃತದಲ್ಲೇ ನಡೀತಾ ಇರ್ತದೆ. ಆದರೆ ಅಲ್ಲಿನ ಕೆಲವು ಜನ ಪ್ರಮುಖರು ಮಠದ ಕಾರ್ಯಭಾರಿಯಾಗಿದ್ದಂತಹ ಶ್ರೀಕಂಠಶಾಸ್ತ್ರಿಗಳವರನ್ನ ಭೇಟಿ ಮಾಡಿ, ಗುರುಗಳು ಇವತ್ತು ತಮಿಳಿನಲ್ಲಿ 4 ಮಾತನ್ನು ಆಡಿ ಅನುಗ್ರಹಿಸಬೇಕು. ಸಾಧಾರಣವಾಗಿ ಇತ್ತ ಕಡೆಯೆಲ್ಲ ಶೃಂಗೇರಿಯ ಗುರುಗಳು ಸಂಚಾರಕ್ಕೆ ಬಂದಾಗ ಸಂಸ್ಕೃತದಲ್ಲಿ ಉಪನ್ಯಾಸವನ್ನು ಕೊಡ್ತಾರೆ. ಆದರೆ ಸಂಸ್ಕೃತ ಇಲ್ಲಿ ಬಹುಜನಕ್ಕೆ ಅರ್ಥವಾಗದ ಭಾಷೆಯಾಗಿದೆ. ಆದ್ದರಿಂದ ಶ್ರೀಗಳವರು ತಮಿಳಿನಲ್ಲಿ 4 ಮಾತನ್ನು ಆಡಿ ಉಪದೇಶ ಭಾಷಣವನ್ನು ಅನುಗ್ರಹಿಸಬೇಕು ಅಂತೇಳಿ ಭಕ್ತಾದಿಗಳು ಪ್ರಾರ್ಥನೆಯನ್ನು ಮಾಡ್ತಾರೆ. ಶ್ರೀಕಂಠಶಾಸ್ತ್ರಿಗಳಿಗೆ ಯೋಚನೆಯಾಗುತ್ತೆ. ಯಾಕೆ ಅಂತೇಳಿದರೆ ಗುರುಗಳಿಗೆ ತಮಿಳು ಭಾಷೆಯ ಪರಿಚಯ ಇಲ್ಲ. ಅವರು ಕಲಿತದ್ದೆಲ್ಲ ಕನ್ನಡ, ಸಂಸ್ಕೃತ, ತೆಲುಗು ಮಾತ್ರ. ಅವರನ್ನು ತಮಿಳಿನಲ್ಲಿಯೇ ಮಾತನಾಡಬೇಕು ಅಂತ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಅಷ್ಟು ಯುಕ್ತವಲ್ಲ ಅಂತೇಳಿ ಆ ಜನಕ್ಕೆ ತಿಳಿ ಹೇಳ್ತಾರೆ. ಆದರೂ ಕೂಡ ಬಂದಿದ್ದ ಆ ಪ್ರಮುಖರು 4 ಮಾತನಾಡಿದರೂ ಸಾಕು, ಅದೇ ನಮಗೆ ಅನುಗ್ರಹ, ನಾವು ಕೃತಾರ್ಥರಾಗ್ತೇವೆ ಅಂತೇಳಿ ಕಳಿಯಿಂದ ಭಿನ್ನವಿಸ್ತಾರೆ. ಶ್ರೀಕಂಠಶಾಸ್ತ್ರಿಗಳಿಗೆ ಏನು ಮಾಡಬೇಕು ಅನ್ನುವಂಥದ್ದು ತೋಚದೆ ನೇರವಾಗಿ ಗುರುಗಳಲ್ಲಿಗೆ ಬರ್ತಾರೆ. ಆತಂಕದಿಂದ ಇದ್ದ ಶಾಸ್ತ್ರಿಗಳನ್ನು ಕಂಡ ಗುರುಗಳು ವಿಚಾರ ಏನು ಅಂತೇಳಿ ಪ್ರಶ್ನೆಯನ್ನು ಮಾಡ್ತಾರೆ. ಶಾಸ್ತ್ರಿಗಳು ಆ ಜನಗಳು ಹೇಳಿದ ಎಲ್ಲವನ್ನ ಅರ್ಕೆ ಮಾಡ್ತಾರೆ. ಅದಕ್ಕೆ ಶ್ರೀ ಗುರುವರಿಯರು, ಆಗಲಿ, ಶ್ರೀ ಶಾರದಾಂಬೆ ಇಚ್ಛೆ ಇದ್ದಲ್ಲಿ ತಮಿಳಿನಲ್ಲೇ 4 ಮಾತನ್ನು ಆಡಿದ್ರೆ ಆಯಿತು, ಅವರ ಉತ್ಸಾಹವನ್ನೇಕೆ ಭಂಗ ಮಾಡಬೇಕು ಅಂತೇಳಿ ಅಪ್ಪಣೆಯನ್ನು ಮಾಡ್ತಾರೆ. ಶಾಸ್ತ್ರಿಗಳಿಗೆ ಆಶ್ಚರ್ಯ ಆಗುತ್ತೆ. ತಮಿಳು ಬಾರದವರು ತಮಿಳಿನಲ್ಲಿ ಮಾತನಾಡಲಿಕ್ಕೆ ಹೇಗೆ ಸಾಧ್ಯ? ಎಲ್ಲಾದರೂ ಆಭಾಸವಾದರೆ ಏನು ಗತಿ ಅಂತೇಳಿ ಚಿಂತೆಯನ್ನು ಕೂಡ ಮಾಡ್ತಾರೆ. ಆ ಸಂಜೆ ಕಾರ್ಯಕ್ರಮಗಳೆಲ್ಲವೂ ಮುಗಿದ ಬಳಿಕ ಶ್ರೀ ಗುರುವರಿಯರು ಉಪನ್ಯಾಸ ಪೀಠಕ್ಕೆ ದಯಮಾಡಿಸ್ತಾರೆ. ಅವರ ಅಮೃತವಾಣಿಯನ್ನು ಆಲಿಸಲಿಕ್ಕೆ ಕಾತರರಾಗಿದ್ದ ಭಕ್ತಾದಿಗಳು ಎದ್ದು ನಿಂತು ತಮ್ಮ ಭಕ್ತಿ ಗೌರವಗಳನ್ನು ಸೂಚಿಸ್ತಾರೆ. ಗುರುವರಿಯರು ಪೀಠದಲ್ಲಿ ಕುಳಿತುಕೊಂಡ ಬಳಿಕ ಉಪನ್ಯಾಸವನ್ನು ಆರಂಭ ಮಾಡ್ತಾರೆ. ಅಚ್ಚ ತಮಿಳಿನಲ್ಲಿ ನಿರರ್ಗಳವಾಗಿ ಗುರುಗಳು ಮಾತಾಡ್ತಾ ಇದ್ರೆ ಸಭೆಯಲ್ಲಿದ್ದ ಭಕ್ತರೆಲ್ಲರ ಹರ್ಷದಿಂದ ಉಬ್ಬೋಗ್ತಾರೆ. ಗುರುಗಳು ಸರಳವೂ ಅರ್ಥಗರ್ಭಿತವೂ ಸುಂದರವೂ ಆದ ಉಪದೇಶವನ್ನು
ತಮಿಳಿನಲ್ಲಿ ಅನುಗ್ರಹಿಸ್ತಾರೆ. ಶಾಸ್ತ್ರಿಗಳಿಗಂತೂ ಪರಮಾಶ್ಚರ್ಯವಾಗುತ್ತೆ. ಗುರುಗಳು ಇದೇ ಮೊದಲ ಬಾರಿಗೆ ತಮಿಳುನಾಡಿಗೆ ಬಂದಿದ್ದು. ಶೃಂಗೇರಿಯಲ್ಲಿ ತಮಿಳು ಭಕ್ತರೊಡನೆ ಮಾತನಾಡಲು ಅಲ್ಪ ಸ್ವಲ್ಪ ತಮಿಳು ಕಲಿತಿರಬಹುದಾದರೂ ಈ ರೀತಿ ನಿರರ್ಗಳವಾಗಿ ಪಂಡಿತರಂತೆ ಮಾತನಾಡಲಿಕ್ಕೆ ಸಾಧ್ಯವಿಲ್ಲ. ಶ್ರೀಕಂಠ ಶಾಸ್ತ್ರಿಗಳು ಶ್ರೀ ಗುರುವರ್ಯರು ತಮ್ಮ ಸಾಧನೆಯ ಅತ್ಯಲ್ಪ ಕಾಲದಲ್ಲಿಯೇ ಗಳಿಸಿದ್ದ ಈ ಶಕ್ತಿಯನ್ನು ಕಂಡು ಮೂಕ ವಿಸ್ಮಿತರಾಗ್ತಾರೆ. ಮುಂದೆ ಗುರುವರ್ಯರು ಓದಡಿಯಲ್ಲೆಲ್ಲ ತಮಿಳಿನಲ್ಲಿ ಉಪನ್ಯಾಸವನ್ನು ಮಾಡ್ತಾ ಇರ್ತಾರೆ. ಮುಂದೆ ಸತ್ಯಮಂಗಲದಿಂದ ರಾಮೇಶ್ವರ, ಅಲ್ಲಿಂದ ಮಧುರೆ, ತಿನ್ನವೆಲ್ಲಿ ಜಿಲ್ಲೆ, ಹೀಗೆ ಹಲವಾರು ಕಡೆ ಸಂಚಾರವನ್ನು ಮಾಡಿ ಗುರುವರ್ಯರು ತಿರುವಾಂಕೂರಿಗೆ ತಲುಪ್ತಾರೆ. ಅಲ್ಲಿ ಹಲವು ದಿನ ವಾಸವಿದ್ದು ಎಲ್ಲರನ್ನ ಅನುಗ್ರಹಿಸಿ ಅಲ್ಲಿಂದ ಮುಂದೆ ಶ್ರೀ ಆದಿಶಂಕರರ ಜನ್ಮಸ್ಥಳವಾದ ಕಾಲಟಿ ಕ್ಷೇತ್ರವನ್ನು ತಲುಪ್ತಾರೆ. ಶ್ರೀ ಸಚ್ಚಿದಾನಂದ ಶಿವಾಭಿನವ ನೃಸಿಂಹ ಭಾರತಿ ಮಹಾಸ್ವಾಮಿಗಳವರು ಕಾಲಟಿ ಕ್ಷೇತ್ರವನ್ನು ಪರಿಷ್ಕರಣೆ ಮಾಡಿ ಶ್ರೀ ಶಂಕರ ಭಗವತ್ಪಾದರ ಮತ್ತು ಶ್ರೀ ಶಾರದಾಂಬ ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿದ್ರು. 1910ರಲ್ಲಿ ಉದ್ಧರಿಸಲ್ಪಟ್ಟ ಈ ಸ್ಥಳದಲ್ಲಿ ಶ್ರೀ ಚಂದ್ರಶೇಖರ ಭಾರತಿ ಸ್ವಾಮಿಗಳು ಒಂದು ವೇದ ಪಾಠಶಾಲೆ ಮತ್ತು ಅಗ್ರಹಾರವನ್ನು ಕಟ್ಟಿಸ್ತಾರೆ. 1927ರಲ್ಲಿ ತಾವು ಆ ಸ್ಥಳಕ್ಕೆ ಭೇಟಿ ಇತ್ತಾಗ ಉಚ್ಚ ಶಿಕ್ಷಣವೀಯುವ ವೇದಾಂತ ಪಾಠಶಾಲೆಯನ್ನು ಸ್ಥಾಪನೆ ಮಾಡ್ತಾರೆ ಮತ್ತು ಅಲ್ಲಿ ಕಲಿತಕ್ಕಂಥ ವಿದ್ಯಾರ್ಥಿಗಳಿಗೆ ವಸತಿ ಸೌಕರ್ಯವನ್ನು, ಅವರ ಖರ್ಚು ವೆಚ್ಚಕ್ಕೆ ಸಾಕಾಗುವಷ್ಟು ವಿದ್ಯಾರ್ಥಿ ವೇತನವನ್ನು ಕೂಡ ಕಲ್ಪಿಸಿರ್ತಾರೆ. ಕಾಲಟಿಯಲ್ಲಿ ತಮ್ಮ ಸಂಕಲ್ಪ ಪೂರ್ಣವಾದ ಬಳಿಕ ಕೋಯಿಮತ್ತೂರು ಜಿಲ್ಲೆಯ ಮಾರ್ಗವಾಗಿ ಮತ್ತೆ ನಂಜನಗೂಡಿಗೆ ದಯಮಾಡಿಸ್ತಾರೆ. ಅಲ್ಲಿಯೂ ಸಹ ಒಂದು ಪಾಠಶಾಲೆಯನ್ನು ಸ್ಥಾಪನೆ ಮಾಡಿ ಆ ಬಳಿಕ 1927ರ ಕೊನೆಗೆ ಶೃಂಗೇರಿಗೆ ಹಿಂದಿರುಗಿ ಬರ್ತಾರೆ. ಅಷ್ಟರಲ್ಲಾಗಲೇ ಗುರುಗಳಿಗೆ ಲೌಕಿಕದ ಸಂಪರ್ಕ ಸಾಕು ಅಂತೇಳಿ ಅನಿಸಿರುತ್ತೆ. ಅವರ ಪ್ರೀತಿ ವಿಶ್ವಾಸಗಳು ಸರ್ವರಿಗೂ ಸಮಾನವಾಗಿರುತ್ತೆ. ಸಮಾಜದ ಉಚ್ಚ ವರ್ಗದವರು, ಕೆಳವರ್ಗದವರು, ಶ್ರೀಮಂತ ಬಡವ, ಕಲಿತವರು ಕಲಿಯದವರು, ಹಿಂದೂಗಳು ಹಿಂದುವೇತರರು, ಆಸ್ತಿಕರು ನಾಸ್ತಿಕರು ಮುಂತಾದವರೆಲ್ಲರನ್ನ ಆಕರ್ಷಣೆ ಮಾಡಿ ವಿಶ್ವಾಸ, ದಯೆ, ಕರುಣೆಯಿಂದ ಗುರುಗಳು ಕಾಣ್ತಾ ಇದ್ದಂಥದ್ದು. ನಾಸ್ತಿಕರಾದವರನ್ನು ಧರ್ಮದಿಂದ ನಡೆಸಿ ಅಂಥವರಲ್ಲಿ ಹೊಸ ಬೆಳಕು ಮೂಡಿಸ್ತಾ ಇದ್ದಂಥದ್ದು ಗುರುಗಳ ವಿಶೇಷ. ಅವರ ಉಪದೇಶ ಧರ್ಮಾಚರಣೆಯಲ್ಲಿದ್ದವರಿಗಂತೂ ಶಕ್ತಿವರ್ಧಕ ಔಷಧಿಗಳಾಗಿದ್ದರೆ, ಗುರುಗಳ ಸಂಚಾರ ಕಾಲದಲ್ಲಿ ಜೀವನದಲ್ಲಿ ನಂಬಿಕೆ ಶ್ರದ್ಧೆ ಕಳೆದುಕೊಂಡು ದಾರಿ ತಪ್ಪಿದವರೆಷ್ಟೋ ಮಂದಿ ಸರಿದಾರಿಗೆ ಬಂದು ಜೀವನದ ಸಾರ್ಥಕತೆಯನ್ನು ಕಂಡುಕೊಂಡಿರುವಂಥವರು ಆಗ ಇರ್ತಾರೆ, ಈಗಲೂ ಕೂಡ ಇದ್ದಾರೆ ಅಂತೇಳಿದರೆ ತಪ್ಪಾಗಲಿಕ್ಕಿಲ್ಲ. ಶ್ರೀ ಚಂದ್ರಶೇಖರ ಭಾರತಿ ಸ್ವಾಮಿಗಳವರು ಅಷ್ಟಾಂಗ ಯೋಗ ಮಾರ್ಗದಲ್ಲಿ ಸಾಧನೆಯನ್ನು ನಡೆಸಿದ್ರು. ಸನ್ಯಾಸದ ನಂತರ ತಮ್ಮ ವೇದಾಂತ ವಿದ್ಯಾಭ್ಯಾಸ ಪೂರ್ಣವಾದ ಬಳಿಕ ಗುರುಗಳು ರಾಜಯೋಗದ ಕಠಿಣ ತಪಶ್ಚರ್ಯೆಯನ್ನು ಕೈಗೊಂಡಿರ್ತಾರೆ. ಸದಾಕಾಲ ಪಾರಮಾರ್ಥಿಕ ವಸ್ತುವಿನತ್ತಲೇ ಅವರ ದೃಷ್ಟಿ ಇದ್ದುದರಿಂದ ಬಾಹ್ಯ ವ್ಯಾಪಾರದಲ್ಲಿ ಅವರು ಅನಾಸಕ್ತರಾಗಿರ್ತಾರೆ. ಶ್ರೀ ಶಾರದಾ ದೇವಾಲಯದ ಕುಂಭಾಭಿಷೇಕವಾದ ನಂತರ ಅವರ ತಪಶ್ಚರ್ಯ ಇನ್ನೂ ಕಠಿಣವಾಗುತ್ತೆ. ಆ ಮಧ್ಯದಲ್ಲಿ ಭಕ್ತರಿಂದ ಅನೇಕ ಪ್ರಾರ್ಥನೆಗಳು ಬಂದುದರಿಂದ ಅವರು ಸಂಚಾರ ಕಾರ್ಯವನ್ನು ಕೈಗೊಳ್ಳಬೇಕಾಗತ್ತೆ. ಸದಾ ಪರಬ್ರಹ್ಮ ಚಿಂತನೆಯಲ್ಲೇ ಇರ್ತಾ ಇದ್ದಂಥ ಗುರುವರಿಯರು ಸಂಪೂರ್ಣವಾಗಿ ಬಾಹ್ಯ ವ್ಯಾಪಾರದಿಂದ ದೂರವಾಗಿದ್ದರು ಅಥವಾ ಬಾಹ್ಯ ವ್ಯಾಪಾರ ಕಡ್ಕೊಂಡಿದ್ರು. ಆದರೂ ಸಹ ಸಂಚಾರ ಕಾಲದಲ್ಲಿ ಸುಮಾರು 3 ವರ್ಷಗಳು ಅವರು ನಡೆ ನುಡಿಗಳೆಲ್ಲ ಸ್ವಾಭಾವಿಕವಾಗಿ ಇರ್ತವೆ. ಆ ಸಂಚಾರ ಕಾಲದಲ್ಲಿ ಅವರಿಗೆ ತಪೋನುಷ್ಠಾನಕ್ಕೆ ಸಾಕಷ್ಟು ಸಮಯ ದೊರಕುತ್ತಾ ಇರಲಿಲ್ಲ. ಶೃಂಗೇರಿಗೆ ಹಿಂದಿರುಗಿದ ನಂತರ ಮತ್ತೆ ತಮ್ಮ ಸಾಧನೆಯನ್ನು ಮುಂದುವರಿಸ್ತಾರೆ. ಬಾಹ್ಯ ಜಗತ್ತಿನಿಂದ ಕ್ರಮೇಣವಾಗಿ ದೂರ ಸರಿತಾರೆ. ಶ್ರೀ ಚಂದ್ರಶೇಖರ ಭಾರತಿ ಸ್ವಾಮಿಗಳವರು ಸಾಧನೆ ಮಾಡಿದ್ದ ಸಿದ್ಧ ಪುರುಷರು. ಅವರಿಗೆ ಎಲ್ಲೆಲ್ಲಿ ಏನೇನು ನಡೀತಾ ಇದೆ ಎಂಬುದರ ಅರಿವಾಗ್ತಾ ಇತ್ತು. ಯಾರ್ಯಾರ ಮನಸ್ಸಿನಲ್ಲಿ ಎಂತೆಂಥ ಆಲೋಚನೆಗಳಿವೆ, ಯಾರು ಯಾವ ತೊಂದರೆಯಲ್ಲಿ ಸಿಲುಕಿದ್ದಾರೆ, ಯಾರು ಯಾವ ಚಿಂತೆ ವ್ಯಸನಗಳಲ್ಲಿ ಮುಳುಗಿದ್ದಾರೆ, ತಮ್ಮಲ್ಲಿಗೆ ಬರ್ತಾ ಇರ್ತಕ್ಕಂಥವ್ರು ಯಾರು ಪ್ರಾಮಾಣಿಕರು, ಯಾರು ಕಪಟಿಗಳು, ಯಾರು ನಿಜವಾದ ಜ್ಞಾನಕ್ಕಾಗಿ ಬರ್ತಾರೆ, ಯಾರು ತೋರಿಕೆಗಾಗಿ ಬರ್ತಾರೆ ಎಂಬುದೆಲ್ಲವೂ ಕೂಡ ಅವರಿಗೆ ತಿಳಿದುಬಿಡ್ತಾ ಇತ್ತು. ಶ್ರೀ ಚಂದ್ರಶೇಖರ ಭಾರತಿ ಸ್ವಾಮಿಗಳವರು ಯೋಗ ಮಾರ್ಗದ ತುದಿಯಲ್ಲಿದ್ದು ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡಿದ್ದಂತಹ ಮಹಾಪುರುಷರು, ಯುಗ ಪುರುಷರು, ಅವತಾರ ಪುರುಷರು. ಯಮ ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಧ್ಯಾಷ್ಟಾಂಗಾನುಷ್ಠಾನಷ್ಟ ಎಂಬ ಬಿರುದನ್ನು ಸಾರ್ಥಕಪಡಿಸಿಕೊಂಡಿದ್ದಂಥವರು ನಮ್ಮ ಜಗದ್ಗುರುಗಳು.
ದಕ್ಷಿಣಾಮ್ನಾಯ ಪೀಠಾಧೀಶ್ವರರಾಗಿ ಅಕ್ಷರಃ ಜಗದ್ಗುರುವೇ ಆಗಿದ್ದರೂ ಸಹ ಸರಳ, ಆಡಂಬರಹಿತರು, ವಾತ್ಸಲ್ಯಪೂರ್ಣರು ಆಗಿದ್ದರು. ಪೀಠಾಧಿಪತಿಗಳಾಗಿದ್ದರೂ ಕೂಡ ಜಗದ್ಗುರುಗಳು ಲಾಂಛನಗಳನ್ನು ದೂರವಿರಿಸಿದ್ರು. ಉಡುಗೆಯಲ್ಲಿಯೂ ಸಹ ಅತ್ಯಂತ ಸಾಧಾರಣವಾದ ಕಾಷಾಯ ವಸ್ತ್ರಗಳೇ ವಿನಃ ಬೆಲೆ ಬಾಳುವ ವಸ್ತ್ರಗಳನ್ನು ಯಾವತ್ತೂ ಕೂಡ ಗುರುಗಳು ಧರಿಸಿದವರಲ್ಲ. ಗುರುಗಳು ಅಂತರ್ಮುಖರಾಗಿದ್ದಾಗ ತಿಂಗಳುಗಟ್ಟಲೆ ಹೊರಕ್ಕೆ ಬರದೆ ಇದ್ದು ಬಿಡ್ತಾ ಇದ್ದಂಥದ್ದು ಇನ್ನೊಂದು ವಿಶೇಷ. ಕಾಲಾವಕಾಶ, ಏಕಾಂತತೆ ಮುಂತಾದ ಸೌಲಭ್ಯಗಳು ಸಾಧನೆಗೆ ಅತ್ಯವಶ್ಯಕವಾಗಿರೋದ್ರಿಂದ ಗುರುಗಳು ತಮ್ಮ ಈ ನಿಶ್ಚಿತ ಗುರಿಯನ್ನು ಮುಟ್ಟುವುದಕ್ಕೆ ಯಾವ ವಿಘ್ನಗಳು ಬರದಂತೆ ಹತ್ತಿರಕ್ಕೆ ಯಾರನ್ನು ಕೂಡ ಸೇರಿಸ್ತಾ ಇರಲಿಲ್ಲ. ಈ ಸಾಧನೆ ವಿನಃ ಏನನ್ನೂ ಮಾಡ್ತಾ ಇರಲಿಲ್ಲ. ನಿಶ್ಚಿತ ಗುರಿ ಸೇರಿದ ಬಳಿಕ ಮನಸ್ಸು ಹೊರ ಜಗತ್ತಿಗೆ ಬರಬೇಕಾದರೆ ಅನೇಕ ದಿನಗಳೇ ಬೇಕಾಗ್ತಾ ಇದ್ದೋ. ಆ ಸಮಾಧಿಯ ಸಂದರ್ಭದಲ್ಲಿ ಶ್ರೀ ಗುರುವರ್ಯರ ಬಾಹ್ಯಾಚರಣೆ, ನಡವಳಿಕೆ, ಮಾತುಗಳು ಎಲ್ಲವೂ ಕೂಡ ವಿಚಿತ್ರವಾಗಿ ತೋರ್ತಾ ಇದ್ದೋ. ಅವರ ಬಳಿ ಸುಳಿತಾ ಇದ್ದಂಥ ಜನರಿಗೆ ಸಮಾಧಿಯಿಂದ ಹಿಂದಿರುಗಿದ ಬಳಿಕ ಗುರುವರ್ಯರು ಸ್ನಾನ, ಜಪ, ಪೂಜಾನುಷ್ಠಾನಗಳನ್ನು ನಡೆಸ್ತಾ ಇದ್ದರು. ಗುರುದೇವರು ತಮ್ಮ ಕೊಠಡಿಯಲ್ಲಿ ಧ್ಯಾನಮಗ್ನರಾಗ್ತಾ ಇದ್ದಾಗ ಅವರಿಗೆ ವಿಘ್ನವಾಗದಂತೆ ಪರಿಚಾರಕರು ಅವರ ಕೊಠಡಿಯನ್ನು ಪ್ರವೇಶ ಮಾಡ್ತಾ ಇದ್ದರು. ಅವರ ದೈನಂದಿನ ಅವಶ್ಯಕತೆಗಳೇನೆಂದು ಅರಿತುಕೊಂಡು ಪೂಜಾ ಸಾಮಗ್ರಿಗಳಿಂದ ಹಿಡಿದು ಆಹಾರ ಪಾನೀಯಗಳೆಲ್ಲವನ್ನು ಕೂಡ ಸಿದ್ಧಪಡಿಸ್ತಾ ಇದ್ದರು. ಗುರುದೇವರು ಅಂತರ್ಮುಖರಾದಾಗ ಅವರ ದೃಷ್ಟಿ ಆ ವಸ್ತುಗಳ ಮೇಲೆ ಬಿದ್ದರೆ ಬಿತ್ತು, ಇಲ್ಲದಿದ್ದರೆ ಇಲ್ಲ. ಅವರು ಅನೇಕ ದಿನಗಳ ಗಟ್ಟಲೆ ಬಹಿರ್ವ್ಯಾಪಾರದಿಂದ ಮುಕ್ತರಾಗಿ ಧ್ಯಾನಮಗ್ಧರಾಗಿ ಇದ್ದು ಬಿಡ್ತಾ ಇದ್ರು. ಅವರಿಗಾಗಿ ತಂದಿರುವ ಪದಾರ್ಥಗಳು ಇದ್ದಲ್ಲಿಯೇ ಅಳಿಸುತ್ತಾ ಇದ್ದದನ್ನು ಕಂಡಂತಹ ಪರಿಚಾರಕರು ಸದ್ದು ಮಾಡದೆ ಅವನ್ನು ತೆಗೆದುಹಾಕಿ ಸ್ಥಳವನ್ನು ಸ್ವಚ್ಛ ಮಾಡ್ತಾ ಇದ್ರು. ಅನೇಕ ದಿನಗಳ ಕಾಲ ಆಹಾರ ಪಾನೀಯವಿಲ್ಲದೆ ಕೃಶವಾಗಿದ್ದರೂ ಗುರುಗಳು ಅಗ್ನಿಕುಂಡದ ಜ್ವಾಲೆಯಂತೆ ಪ್ರಕಾಶವನ್ನು, ತೇಜಸ್ಸನ್ನು ಬೀರ್ತಾ ಇದ್ರಂತೆ. ಈ ಸಾಧನಾ ಕಾಲದಲ್ಲಿ ವೈದ್ಯರುಗಳಿಂದ ಗುರುದೇವರಿಗೆ ಸಾಕಷ್ಟು ತೊಂದರೆ, ಅನಾನುಕೂಲವೂ ಕೂಡ ಉಂಟಾಗಿತ್ತಂತೆ. ಸಾಧನೆಯ ತೀವ್ರವಾದಂತೆ ಅವರು ಹಸಿವನ್ನು, ನಿದ್ರೆಯನ್ನು ಗೆಲ್ಲುವ ಮಜಲಿನಲ್ಲಿರ್ತಾರೆ. ಈ ಆಧ್ಯಾತ್ಮಿಕ ಸಾಧನೆಯ ಆಂತರ್ಯವನ್ನು ಅರಿಯದ ವೈದ್ಯರು ಇದು ಒಂದು ಮನೋರೋಗ ಇರಬಹುದು ಅಂತೇಳಿ ಭಾವಿಸಿ ಅದರ ನಿವಾರಣೆಗೆ ಸಕಲ ಏರ್ಪಾಟನ್ನು ಮಾಡಿರ್ತಾರೆ. ಗುರುಗಳನ್ನು ನಾನಾ ವಿಧವಾಗಿ ಪರೀಕ್ಷೆಯನ್ನು ಮಾಡಿ, ಆದರೆ ಯಾರಿಗೂ ಗುರುಗಳ ಮನಸ್ಥಿತಿಯನ್ನು ಅರಿಲಿಕ್ಕೆ ಸಾಧ್ಯ ಆಗದೆ ಹುಚ್ಚು ಅಂತೇಳಿ ಅಂದ್ಕೊಂಡಾಗ ಸಹಜವಾಗಿ ವರ್ತಿಸ್ತಾ ಇರ್ತಾರೆ. ಸರಿಯಾಗೇ ಇದ್ದಾರೆ ಅಂತ ಅಂದ್ಕೊಂಡಾಗ ಅವರ ಚರ್ಯೆ ಬಹಳ ವಿಚಿತ್ರವಾಗಿ ಇರುತ್ತೆ. ಮಠದ ಆಡಳಿತ ಮಂಡಳಿ, ವೈದ್ಯರು, ಶಿಷ್ಯರು ಗುರುಗಳನ್ನು ಅರ್ಥ ಮಾಡಿಕೊಳ್ತಕ್ಕಂಥದ್ದೇ ಅಸಾಧ್ಯವಾಗುತ್ತೆ. ಗುರುಗಳು ಅಂತರ್ಮುಖರಾಗುವುದು ಬರಬರುತ್ತಾ ಹೆಚ್ಚಾಗುತ್ತೆ. ಮಠದ ಆಡಳಿತದಲ್ಲಿ ಸಲಹೆಯನ್ನು ಕೊಡ್ತಕ್ಕಂಥದ್ದು, ಕೆಲಸ ಕಾರ್ಯಗಳ ಪರಿಶೀಲನೆ ನಡೆಸ್ತಕ್ಕಂಥದ್ದು ಇತ್ಯಾದಿಗಳು ಕಡಿಮೆಯಾಗುತ್ತಾ ಬಂದು ಕೊನೆಗೆ ನಿಂತೇ ಹೋಗುತ್ತೆ. ಶೃಂಗೇರಿಯ ಮಠದಂತಹ ದೊಡ್ಡ ಆಧ್ಯಾತ್ಮಿಕ ಸಂಸ್ಥೆಯ ಅಧ್ಯಕ್ಷರಾದವರು ಯಾರನ್ನೂ ನೋಡದೆ, ಯಾರಲ್ಲಿಯೂ ಮಾತನಾಡದೆ, ಯಾರಿಗೂ ಕಾಣಿಸಿಕೊಳ್ಳದೆ ತಿಂಗಳುಗಟ್ಟಲೆ ಅದೃಶ್ಯರಾಗಿ ಬಿಡ್ತಾ ಇದ್ದಂಥದ್ದು, ಲೋಕ ವ್ಯವಹಾರಗಳಲ್ಲಿ ಅನಾಸಕ್ತರಾಗಿ ಬಿಡುತ್ತಿದ್ದದ್ದು ಬಹು ಜನರಿಗೆ ಯೋಚನೆಯ ವಿಷಯ ಆಗುತ್ತೆ. ನೆಲಮಾವು ಮಠದ ಶ್ರೀ ಕಮಲಾನಂದ ನರಸಿಂಹ ಭಾರತಿ ಸ್ವಾಮಿಗಳವರು ಶ್ರೀ ಗುರುವರ್ಯರಲ್ಲಿ ಆಧ್ಯಾತ್ಮ ಮಾರ್ಗದರ್ಶನವನ್ನು, ವೇದಾಂತ ವಿದ್ಯಾಭ್ಯಾಸವನ್ನು ಮಾಡಿದ್ದಂಥವರು. ಗುರುದೇವರ ಆರೋಗ್ಯದಲ್ಲಿ ವ್ಯತ್ಯಾಸವಾಗಿ ಅವರಿಗೆ ಮನೋವಿಕಲ್ಪವಾಗಿ ಬಿಟ್ಟಿದೆ ಎಂಬ ವರ್ತಮಾನ ಕಿವಿಗೆ ಬಿದ್ದು ನೆಲಮಾವು ಸ್ವಾಮಿಗಳು ತಮ್ಮ ದೂರ ದೇಶದ ಸಂಚಾರವನ್ನು ನಿಲ್ಲಿಸಿ ಶೃಂಗೇರಿ ಹತ್ರ ಓಡಿ ಬಂದು ನರಸಿಂಹವನಕ್ಕೆ ಧಾವಿಸಿ ಬಂದಾಗ ಅವರು ನೋಡಿದಿದು ಬೀಗ ಹಾಕಿದ್ದ ಕೊಠಡಿಯೊಂದನ್ನು. ಆ ಕೊಠಡಿಯ ಬಾಗಿಲಲ್ಲಿ ಒಬ್ಬ ಪರಿಚಾರಕ ಇರ್ತಾರೆ. ಗುರುದೇವರನ್ನು ದರ್ಶನ ಮಾಡುವಂಥ ತವಕದಿಂದ ಬಂದಂತಹ ನೆಲಮಾವು ಸ್ವಾಮಿಗಳು ಅವನಿಗೆ ತಮ್ಮ ಅಭಿಪ್ಸೆಯನ್ನು ತಿಳಿಸ್ತಾರೆ. ಆತ ಬೀಗವನ್ನು ತೆಗೆಯೋದಿಲ್ಲ ಅಂತೇಳಿ ಬೇಕಾದರೆ ಕಿಟಕಿಯ ಬಾಗಿಲಲ್ಲಿ ಸ್ವಲ್ಪ ಸರಿಸಿ ದರ್ಶನ ಮಾಡ್ಬೋದು ಅಂತೇಳಿ ಆತ ಹೇಳ್ತಾನೆ. ಮೆಲ್ಲನೆ ಕಿಟಕಿಯ ಬಾಗಿಲನ್ನು ಪಕ್ಕಕ್ಕೆ ಸರಿಸಿ ಮರೆಯಾಗಿ ನಿಂತ ನೆಲಮಾವು ಸ್ವಾಮಿಗಳು ಕಿಟಕಿಯಲ್ಲಿ ಬಗ್ಗಿ ನೋಡ್ತಾರೆ. ಜೀರ್ಣಕಾಯರಾಗಿ ಅವಧೂತರಂತೆ ಕಂಗೊಳಿಸುತ್ತಿದ್ದ ಗುರುದೇವರನ್ನು ಕೇವಲ ಕೆಲವೇ ದಿನಗಳ ಮೊದಲು ಶ್ರೀ ಗುರುದೇವರ ಸನ್ನಿಧಿಯಲ್ಲಿ ಕುಳಿತು ಭಾಷ್ಯ ಪ್ರವಚನವನ್ನು ಶ್ರವಣ ಮಾಡಿದ್ದ ನೆಲಮಾವು ಸ್ವಾಮಿಗಳಿಗೆ ಈಗ ಕೃಶರಾಗಿ ಸೊರಗಿ ಹೋಗಿದ್ದ ಗುರುದೇವರನ್ನು ನೋಡನೆ ದುಃಖ ಹುಮ್ಮಳಿಸಿ ಬರುತ್ತೆ. ನಿಂತಲ್ಲಿಯೇ ಅಡ್ಡು ಬೀಳ್ತಾರೆ ಆ ಮಹಾ ತಪಸ್ವಿಗೆ, ಅವತಾರ ಪುರುಷನಿಗೆ.
ನಮಸ್ಕರಿಸಿ ಎದ್ದು ನಿಂತ ಸ್ವಾಮಿಗಳು ತಮ್ಮೆದುರು ಕಿಟಕಿಯ ಬಳಿಯಲ್ಲಿ ಗುರುದೇವರು ಬಂದು ದರ್ಶನವಿಟ್ಟಿದ್ದನ್ನು ಕಂಡು ಆಶ್ಚರ್ಯಪಡ್ತಾರೆ. ನೆಲಮಾವು ಸ್ವಾಮಿಗಳು ಮತ್ತೊಮ್ಮೆ ನಮಸ್ಕರಿಸಿ ಎದ್ದಾಗ ಗುರುಗಳು ಹೇಳ್ತಾರೆ, ಸಂಜೆ 4ಕ್ಕೆ ಬನ್ನಿ ಅನ್ನುವಂತಹ ಗುರುವಿನ ಆಜ್ಞೆಯನ್ನು ಗುರುದೇವರು ಒಳಗಿನಿಂದಲೇ ಅಪ್ಪಣೆಯನ್ನು ಮಾಡ್ತಾರೆ. ನೆಲಮಾವು ಸ್ವಾಮಿಗಳು ಉತ್ಸಾಹ ಸಂತೋಷದಿಂದ ಸಂಜೆ 4ಕ್ಕೆ ಸರಿಯಾಗಿ ದರ್ಶನಕ್ಕೆ ಹೋಗ್ತಾರೆ. ಆಗ ಅವರು ದರ್ಶನ ಮಾಡಿದುದು ವಿಭೂತಿ ರುದ್ರಾಕ್ಷ ಕಾಷಾಯ ವಿಭೂಷಿತರಾಗಿ ಪೀಠಸ್ಥರಾಗಿದ್ದ ಗುರುವರಿಯರನ್ನು. ನೆಲಮಾವು ಸ್ವಾಮಿಗಳಿಗೆ ಅಚ್ಚರಿಯಾಗುತ್ತೆ. ಬೆಳಿಗ್ಗೆ ತಾವು ಕಂಡ ಅವಧೂತರನ್ನು ಈಗ ತಾವು ಕಾಣುತ್ತಿರುವ ಪುರುಷ ಶ್ರೇಷ್ಠರನ್ನು ಹೋಲಿಸಿಕೊಳ್ಳುತ್ತಾ ಸಾಷ್ಟಾಂಗ ಪ್ರಣಾಮ ಮಾಡ್ತಾರೆ. ಗುರುಗಳು ಪ್ರಶ್ನೆ ಮಾಡ್ತಾರೆ, ಈ ಬೆಳಿಗ್ಗೆ ಬಂದಿರಿ ಅಲ್ವೇ? ಇವರು ಸ್ವಾಮಿಗಳು ಹೇಳ್ತಾರೆ, ಹೌದು ಸ್ವಾಮಿ. ಗುರುಗಳು ಹೇಳ್ತಾರೆ, ನೀವು ದೂರದೇಶ ಪ್ರವಾಸವನ್ನು ಮಾಡ್ತಾ ಇದ್ರಿ ಅಲ್ವೇ? ಸ್ವಾಮಿಗಳು ಹೇಳ್ತಾರೆ, ಹೌದು. ಗುರುಗಳು ಕೇಳ್ತಾರೆ, ಇಲ್ಲಿಗೆ ಈಗ ಬರಲು ಕಾರಣವೇನು? ಸ್ವಾಮಿಗಳು ಹೇಳ್ತಾರೆ, ಮಹಾಸ್ವಾಮಿಗಳವರ ಶರೀರ ಸ್ವಸ್ಥವಾಗಿರಲಿಲ್ಲ ಅನ್ನುವಂಥ ಸುದ್ದಿ ಕೇಳಿ ಸ್ವತಃ ದರ್ಶನ ಮಾಡೋಣ ಅಂತೇಳಿ ತಕ್ಷಣವೇ ಬಂದುಬಿಟ್ಟೆ ಅಂತಾರೆ. ಆಗ ಗುರುಗಳು ಹೇಳ್ತಾರೆ, ಹಾಗೋ ಒಳ್ಳೆಯದಾಯಿತು. ಆದರೆ ಈ ಕಾರಣಕ್ಕಾಗಿ ನೀವು ನಿಮ್ಮ ಸಂಚಾರವನ್ನು ನಿಲ್ಲಿಸಬೇಕಾಗಿರಲಿಲ್ಲ. ನೀವು ಈ ಶರೀರ ಸ್ವಸ್ಥವಾಗಿರಲಿಲ್ಲವೆಂದಾದರೆ ಈ ಶರೀರದ ಸ್ವಭಾವವೇ ಆತ್ಮನಿಂದ ಹೊರಗಿರ್ತಕ್ಕಂಥದ್ದು. ಆದ್ದರಿಂದ ಅದು ಸ್ವಸ್ಥವಾಗಿಲ್ಲದಿರುವುದರಲ್ಲಿ, ಆತ್ಮನಲ್ಲಿ ಇಲ್ಲದಿರುವುದರಲ್ಲಿ ಆಶ್ಚರ್ಯವೇನೂ ಕಾಣದು. ಈ ತನುವಿಗೆ ಶರೀರ ಮತ್ತು ದೇಹ ಎಂಬ 2 ಹೆಸರುಗಳಿವೆ. ಶರೀರ ಶಬ್ದ ಜೀರ್ಣವಾಗೋದನ್ನು ಸೂಚಿಸುತ್ತೆ, ದೇಹ ಶಬ್ದ ಬೆಳೆಯೋದನ್ನು ಸೂಚಿಸುತ್ತೆ. ಹುಟ್ಟಿದ ಕ್ಷಣದಿಂದಲೇ ದೇಹದ ಸ್ನಾಯುಗಳು ದೊಡ್ಡವು, ಬಲಿಷ್ಠವು, ದುಡಿಯುತ್ತವೂ ಆಗಿ ಬೆಳೆಯಲು ಪ್ರಾರಂಭ ಆಗುತ್ತೆ. ಶರೀರದ ಈ ಸ್ಥಿತಿಯಲ್ಲಿ ಅದು ದೇಹ ಅಂತೇಳಿ ಅನಿಸ್ಕೊಳ್ಳುತ್ತೆ. ಈ ಬೆಳವಣಿಗೆ ನಿಂತ ನಂತರ ಅದು ಕ್ರಮೇಣವಾಗಿ ನಾಶ ಆಗಲಿಕ್ಕೆ ಆರಂಭ ಆಗುತ್ತೆ. ಈ ಸ್ಥಿತಿಯಲ್ಲಿ ಅದು ಶರೀರ ಅಂತ ಅನ್ನಿಸ್ಕೊಳ್ಳುತ್ತೆ. ಆದ್ದರಿಂದ ಈ ದೇಹ ತನ್ನ ಬೆಳವಣಿಗೆ ಸ್ಥಿತಿ ನಂತರ ಜೀರ್ಣ ಸ್ಥಿತಿಗೆ ಹೊರಡುತ್ತೆ. ಪೂರ್ವಾರ್ಜಿತ ಕರ್ಮಕ್ಕೆ ಅನುಸಾರವಾಗಿ ಅದನ್ನು ಅದು ಅನುಭವಿಸುತ್ತೆ. ಅದಕ್ಕಾಗಿ ಗಾಬರಿ ಪಡಬೇಕಾದ, ಖಿನ್ನರಾಗಬೇಕಾದ ಕಾರಣ ಇಲ್ಲ. ನನ್ನ ಬಗ್ಗೆ ಚಿಂತೆ ಮಾಡದೆ ನಿಮ್ಮ ಯಾತ್ರಾ ಕಾರ್ಯವನ್ನು ಮುಂದುವರಿಸಿ ಅಂತೇಳಿ ಗುರುಗಳು ಆಶೀರ್ವಾದವನ್ನು ಮಾಡ್ತಾರೆ. ನೆಲಮಾವು ಸ್ವಾಮಿಗಳು ಗುರುದೇವರ ಈ ದಿವ್ಯವಾಣಿಯನ್ನು ಆಲಿಸಿ ಮನಸ್ಸಿನಲ್ಲಿಯೇ ಚಿಂತನೆ ಮಾಡುತ್ತಾ ತಮ್ಮ ಕಾರ್ಯಕ್ಷೇತ್ರಕ್ಕೆ ಹಿಂದಿರುಗ್ತಾರೆ. ಶ್ರೀ ಗುರುವರಿಯರು ಮತ್ತೆ ತಮ್ಮ ಏಕಾಂತವಾಸಕ್ಕೆ ಹಿಂದಿರುಗ್ತಾರೆ. ಗುರುಗಳ ಆರೋಗ್ಯ ವಿಚಾರವನ್ನು ತಿಳಿದು ಚಿಂತೆಗೊಳಗಾದವರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಕೂಡ ಒಬ್ಬರು. ಈ ವಿಚಾರವನ್ನು ತಿಳಿದು ಬಹಳ ಕಾಲ ಯೋಚನೆಯನ್ನು ಮಾಡಿ ಕಡೆಗೆ ಗುರುಗಳ ಮಾನಸಿಕ ಆರೋಗ್ಯವನ್ನು ಪರೀಕ್ಷೆಯನ್ನು ಮಾಡಲಿಕ್ಕೆ, ವರದಿಯನ್ನು ಮಾಡಲಿಕ್ಕೆ, ಸೂಕ್ತ ಸಲಹೆಯನ್ನು ನೀಡಲಿಕ್ಕೆ ಮನಸ್ಸಾಸ್ತ್ರದ ಆಗಿನ ಸುಪ್ರಸಿದ್ಧ ವಿದ್ವಾಂಸರಾಗಿದ್ದ ಡಾಕ್ಟರ್ ಗೋವಿಂದ ಸ್ವಾಮಿಯವರನ್ನು ನಿಯೋಜಿಸ್ತಾರೆ. ಮಹಾರಾಜರ ಅಣತಿಯಂತೆ ಗೋವಿಂದ ಸ್ವಾಮಿಯವರು ಶೃಂಗೇರಿಗೆ ಬರ್ತಾರೆ. ಗುರುಗಳು ಆಗ ಅಂತರ್ಮುಖಿಗಳಾಗಿಯೇ ಇರ್ತಾರೆ. ಗೋವಿಂದ ಸ್ವಾಮಿಯವರು ತಾವು ವೈದ್ಯರೆಂದು ಹೇಳಿಕೊಳ್ಳದೆ ಸಾಮಾನ್ಯ ಭಕ್ತನಾಗಿ ಬಂದಿರುವುದಾಗಿ ತೋರಿಸ್ಕೋತಾರೆ. ಸಾಧ್ಯವಾದರೆ ಗುರುಗಳಿದ್ದ ಸ್ಥಳವನ್ನು ಮತ್ತು ಗುರುಗಳನ್ನು ಒಮ್ಮೆ ನೋಡಬೇಕು ಅಂತ ಅಂದ್ಕೊಂಡು ನರಸಿಂಹವನಕ್ಕೆ ಅವರು ಬರ್ತಾರೆ. ಎಲ್ಲರೂ ಆಶ್ಚರ್ಯರಾಗುವಂತೆ ಗುರುಗಳು ಬಹಿರ್ಮುಖರಾಗಿ ಹೊರಗಡೆ ಬರ್ತಾರೆ. ಹಲವಾರು ದಿನಗಳಿಂದ ಅಂತರ್ಮುಖ ಸ್ಥಿತಿಯಲ್ಲೇ ಇದ್ದಂಥ ಗುರುಗಳು ಇದ್ದಕ್ಕಿದ್ದಾಗೆ ಬಹಿರ್ಮುಖರಾಗಿ ಬಿಡ್ತಾರೆ. ಯಾಂತ್ರಿಕವಾಗಿ ಕೈ ಮುಗಿದು ನಿಂತುಕೊಂಡ ಡಾಕ್ಟರ್ ಗೋವಿಂದ ಸ್ವಾಮಿ ಅವರನ್ನು ಗುರುಗಳೇ ಕೇಳ್ತಾರೆ, ತಾವೇ ತಾನೇ ನನ್ನನ್ನು ಪರೀಕ್ಷೆ ಮಾಡಲಿಕ್ಕೆ ಬಂದಿರತಕ್ಕಂಥದ್ದು? ಈ ಪ್ರಶ್ನೆಯನ್ನು ಕೇಳಿದ ಕೂಡಲೇ ಡಾಕ್ಟರ್ ಗೋವಿಂದ ಸ್ವಾಮಿಯವರು, ಮಠದ ಅಧಿಕಾರಿಗಳು ಇಬ್ಬರೂ ಕೂಡ ತಬ್ಬಿಬ್ಬರಾಗ್ತಾರೆ. ಗೋವಿಂದ ಸ್ವಾಮಿಯವರು ಶ್ರೀ ಗುರುವರಿಯರ ಮಾನಸಿಕ ಸ್ಥಿತಿಯನ್ನು ಪರೀಕ್ಷೆಯನ್ನು ಮಾಡುವ ಸಲುವಾಗಿ ಶೃಂಗೇರಿಗೆ ಬಂದಿರುವಂಥದ್ದು ಕೇವಲ ಕೆಲವೇ ಜನಗಳಿಗೆ ಮಾತ್ರ ಗೊತ್ತಿರುತ್ತೆ. ಅವರಲ್ಲಿ ಯಾರು ಈ ವಿಚಾರವನ್ನು ಗುರುಗಳಿಗೆ ತಿಳಿಸಿರೋದಿಲ್ಲ. ಗಂಭೀರ ಮುಖಮುದ್ರೆಯುಳ್ಳ ಆ ತೇಜೋಮೂರ್ತಿಯನ್ನು ದರ್ಶನ ಮಾಡಿದ ಗೋವಿಂದ ಸ್ವಾಮಿ ಈ ಪ್ರಶ್ನೆಯನ್ನು ಕೇಳಿ ಮೂಕ ವಿಸ್ಮಿತರಾಗ್ತಾರೆ. ಶ್ರೀ ಗುರುಗಳು ಅಸನ್ಮುಖರಾಗಿ ಗೋವಿಂದ ಸ್ವಾಮಿಯವರೊಡನೆ ಸಂಭಾಷಣೆಯನ್ನು ನಡೆಸ್ತಾರೆ. ಈ ಸಂಭಾಷಣೆಯಲ್ಲಿ ಆ ಬಳಿಕವೂ ಕೆಲವು ದಿನಗಳ ಶೃಂಗೇರಿಯಲ್ಲಿದ್ದು ನಿತ್ಯವೂ ಕೂಡ ಗುರುದರ್ಶನವನ್ನು
ಪಡೀತಾ ಇದ್ದಂತಹ ಗೋವಿಂದ ಸ್ವಾಮಿಗಳಿಗೆ ಗುರುವರಿಯರ ನಡವಳಿಕೆಯಲ್ಲಿ ವ್ಯತ್ಯಾಸವಾಗಲಿ, ಮಾತುಕತೆಗಳಲ್ಲಿ ವೈಪರೀತ್ಯವಾಗಲಿ ಕಾಣೋದಿಲ್ಲ. ಬುದ್ಧಿ ಭ್ರಮಣೆ ಎಂಬ ಅನೇಕರ ಸಂದೇಹಕ್ಕೆ ಯಾವ ಪುಷ್ಟಿಯೂ ಕೂಡ ದೊರಕೋದಿಲ್ಲ. ಅಲ್ಲಿಯವರೆಗೆ ಧಾರ್ಮಿಕ ವಿಷಯಗಳಲ್ಲಿ, ಆಧ್ಯಾತ್ಮಿಕ ತತ್ವಗಳಲ್ಲಿ ನಂಬಿಕೆಗಳನ್ನು ಗಳಿಸದೇ ಇದ್ದಂತಹ ಡಾಕ್ಟರ್ ಗೋವಿಂದ ಸ್ವಾಮಿಗಳು ಶ್ರೀ ಗುರುಗಳಿಂದ ಪ್ರಭಾವಿತರಾಗಿ ಅವರ ಸನ್ನಿಧಿಯಲ್ಲಿ ಹೊಸ ಬೆಳಕನ್ನು ಕಾಣ್ತಾರೆ. ಆ ಮೊದಲು ಸಂಸ್ಕೃತವನ್ನೇ ಅರಿಯದಿದ್ದ ಗೋಪಾಲಸ್ವಾಮಿಗಳು ಶ್ರೀ ಗುರುವರಿಯರ ಉಪದೇಶದಂತೆ ಸಂಸ್ಕೃತವನ್ನು ಮೊದಲಿನಿಂದ ಕಲಿತು ಗೀತೆ, ಉಪನಿಷತ್ತುಗಳನ್ನು ಸಂಸ್ಕೃತ ಮೂಲದಲ್ಲಿಯೇ ಓದಿ ಕಲಿಯುವಷ್ಟರ ಜ್ಞಾನ ಸಂಪಾದನೆಯನ್ನು ಮಾಡ್ಕೋತಾರೆ. ಶ್ರೀ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಯವರ ವಾಣಿಯಲ್ಲಿ ಹೊಸ ಬೆಳಕನ್ನು ಕಂಡ ಅವರು ತಮ್ಮ ವೈಜ್ಞಾನಿಕ ಮನೋವೃತ್ತಿಗೆ ಕೊರತೆಯಾಗಿದ್ದ ಆಧ್ಯಾತ್ಮಿಕ ಬೆಳಕನ್ನು ಕಂಡ್ಕೋತಾರೆ. ಶ್ರೀ ಗುರುಗಳಿಂದ ಆಶೀರ್ವಾದ, ಅನುಗ್ರಹಗಳನ್ನು ಪಡೆದು ಹಿಂತಿರುಗಿದ ಅವರು ತಮ್ಮ ವರದಿಯನ್ನು ಕೂಲಂಕುಷವಾಗಿ ತಯಾರಿಸಿ ಶ್ರೀಮನ್ ಮಹಾರಾಜರಿಗೆ ವರದಿಯನ್ನು ಒಪ್ಪಿಸ್ತಾರೆ. ಶ್ರೀ ಗುರುವರಿಯರಲ್ಲಿ ಬುದ್ಧಿಭ್ರಮಣಿ ಎಂದು ಹೇಳಬಹುದಾದ ಯಾವ ಚಿಹ್ನೆಯೂ ಇಲ್ಲ ಮತ್ತು ಗುರುವರಿಯರ ಮನಸ್ಥಿತಿ ವೈಜ್ಞಾನಿಕ ಸಾಧನಗಳ ಅಳತೆಗೆ ಸಿಲುಕದು ಅಂತೇಳಿ ವರದಿಯನ್ನು ಮಾಡಿರ್ತಾರೆ. ಶ್ರೀ ಗುರುಗಳ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಪರೀಕ್ಷೆ ಮಾಡಬೇಕು ಅಂತೇಳಿ ಬಂದಿದ್ದಂಥ ಮತ್ತೊಬ್ಬ ವೈದ್ಯರು ಸುಮಾರು 15 ದಿನಗಳ ಕಾಲ ಶೃಂಗೇರಿಯಲ್ಲಿ ಇರ್ತಾರೆ. ನಿತ್ಯವೂ ಕೂಡ ಗುರುಗಳ ದರ್ಶನವನ್ನು ಪಡೀತಾ ಇದ್ದು ಶ್ರೀ ಗುರುವರಿಯರನ್ನು ಪರೀಕ್ಷೆಯನ್ನು ಮಾಡಲಿಕ್ಕೆ ಇನ್ನೂ ಸಾಧ್ಯ ಆಗಲಿಲ್ಲ ಅಂತೇಳಿ, ಯಾವ ವ್ಯತ್ಯಾಸವೂ ಕಾಣ್ತಾ ಇಲ್ಲ ಅಂತೇಳಿ ಗುರುಗಳ ಆರೋಗ್ಯ ತಪಾಸಣೆಗಾಗಿ ತಮ್ಮನ್ನು ಕಳಿಸಿದ್ದ ತಮ್ಮ ಮಿತ್ರ ವೃಂದದವರಿಗೆ ನಿತ್ಯವೂ ತಮ್ಮ ವರದಿಯನ್ನು ಕಳಿಸ್ತಾ ಇದ್ರಂತೆ. ಎಷ್ಟು ದಿನಕ್ಕಾದರೂ ಪರೀಕ್ಷೆಯನ್ನು ಮಾಡುವಂಥ ಅವಕಾಶವೇ ಸಿಕ್ಕದಿದ್ದಲ್ಲಿ ಏನು ಮಾಡೋದು? ವೃತ್ತಿಯಲ್ಲಿ ಡಾಕ್ಟರ್ ಆಗಿರ್ತಕ್ಕಂಥವರು ವೃತ್ತಿಯನ್ನು ಎಷ್ಟು ದಿನ ಬಿಟ್ಟಿರಲಿಕ್ಕೆ ಸಾಧ್ಯ? ಊರಿಗೆ ಹಿಂತಿರುಗುವ ಸಂಕಲ್ಪವನ್ನು ಮಾಡಿ ಗುರುಗಳಲ್ಲಿ ನಿವೇದಿಸ್ತಾರೆ. ಅಪ್ಪಣೆಯಾದರೆ ನಾನು ನಾಳೆ ಮರುಪ್ರಯಾಣ ಮಾಡ್ತೇನೆ ಅಂತ. ಶ್ರೀ ಗುರುವರಿಯರು ಅಸನ್ಮುಖದಿಂದ ಕೇಳ್ತಾರೆ, ಏಕೆ, ತಾವು ಬಂದ ಕೆಲಸ ಆಯಿತೇನು ಅಂತೇಳಿ ಗುರುಗಳು ಕೇಳ್ತಾರೆ. ಆಗ ವೈದ್ಯರು ಹೇಳ್ತಾರೆ, ಏನು ಉತ್ತರ ಕೊಟ್ಟರು ವೈದ್ಯರು? ಆಯಿತು ಅಂತೇಳಿದರೆ ಸುಳ್ಳು ಹೇಳ್ದಂಗಾಗತ್ತೆ, ಆಗಲಿಲ್ಲ ಅಂದರೆ ಕೆಲಸ ಆಗದೆ ಏಕೆ ಹೊರಡ್ತೀರಿ ಅಂತೇಳಿ ಗುರುವರಿಯರು ಕೇಳ್ಬೋದು ಅಂತೇಳಿ ಸ್ವಲ್ಪ ಯೋಚನೆಯನ್ನು ಮಾಡಿದಂಥ ವೈದ್ಯರು, ಊರಿನಲ್ಲಿ ತುಂಬ ಕೆಲಸ ನಿಂತು ಹೋಗಿದೆ, ಅದಕ್ಕಾಗಿ ಪ್ರಯಾಣವನ್ನು ಮಾಡಲೇಬೇಕಾಗಿದೆ, ಮಹಾಸನ್ನಿಧಾನವು ಆಶೀರ್ವದಿಸಿ ಕಳಿಸಿಕೊಡಬೇಕು ಅಂತೇಳಿ ನಂಬರರಾಗಿ ನುಡಿತಾರೆ. ಶ್ರೀಗಳವರು ವೈದ್ಯರಿಗೆ ಪ್ರಯಾಣ ಮಾಡಲು ಅನುಮತಿಯನ್ನು ಇತ್ತು ಫಲ ಮಂತ್ರಾಕ್ಷತೆಯನ್ನು ಅನುಗ್ರಹಿಸ್ತಾರೆ. ವೈದ್ಯರು ಸಾಷ್ಟಾಂಗವೆರಗಿ ಇನ್ನೇನು ಹೊರಡಬೇಕು ಅನ್ನುವಷ್ಟರಲ್ಲಿ ಶ್ರೀಗಳು ಕೇಳ್ತಾರೆ ಡಾಕ್ಟ್ರಿಗೆ, ತಮ್ಮ ತಾಯಿಯವರು ಆರೋಗ್ಯವಾಗಿದ್ದಾರೆ ಅಂತೇಳಿ ಪ್ರಶ್ನೆ ಮಾಡ್ತಾರೆ. ವೈದ್ಯರು ಆ ಪ್ರಶ್ನೆಯನ್ನು ಕೇಳಿ ಅವಕ್ಕಾಗ್ತಾರೆ. ಏಕೆಂದರೆ ಬಹಳ ದಿನಗಳ ಹಿಂದೆ ವೈದ್ಯರ ತಾಯಿಗೆ ಹೊಟ್ಟೆಯ ನೋವು ಬಂದು ಬಹಳ ನರಳಿರ್ತಾರೆ. ಯಾವುದೇ ಅನೇಕ ವೈದ್ಯರು ಪರೀಕ್ಷೆಯನ್ನು ಮಾಡಿ ಔಷಧಿಗಳನ್ನು ಕೊಟ್ಟಿದ್ದರೂ ಸಹ ಆಕೆಯ ಹೊಟ್ಟೆಯ ನೋವು ಗುಣವಾಗಿರೋದಿಲ್ಲ. ಸ್ವತಃ ಮಗನೇ ವೈದ್ಯನಾಗಿದ್ದರೂ ಕೂಡ ಏನು ಮಾಡಲಾಗದೆ ಪರಿತಪಿಸ್ತಾ ಇರ್ತಾರೆ. ಆಗ ಆ ತಾಯಿಯೇ ತನ್ನ ಮಗನನ್ನು ಕರೆದು ಶ್ರೀ ಚಂದ್ರಶೇಖರ ಭಾರತಿ ಸ್ವಾಮಿಗಳವರಲ್ಲಿ ತನ್ನ ರೋಗದ ವಿಷಯವನ್ನು ಅರಿಕೆ ಮಾಡಿಕೊಂಡು ಅವರಿಂದ ಪ್ರಸಾದವನ್ನು ತರುವಂತೆ ಕಳಿಸಿರ್ತಾರೆ. ಅದೇ ಪ್ರಕಾರ ಡಾಕ್ಟರ್ ಅವರು ಗುರುಗಳ ಬಳಿ ತಮ್ಮ ತಾಯಿಯ ರೋಗದ ವಿಷಯವನ್ನು ತಿಳಿಸಿ ಆಶೀರ್ವಾದ ಪೂರ್ವಕವಾದ ಭಸ್ಮವನ್ನು ಪಡೆದುಕೊಂಡು ತಮ್ಮ ತಾಯಿಗೆ ನೀಡ್ತಾರೆ. ಅದನ್ನು ಭಕ್ತಿಯಿಂದ ಸೇವಿಸಿದ ವೈದ್ಯರ ತಾಯಿಯ ಹೊಟ್ಟೆಯ ಬೇನೆಯಿಂದ ಮುಕ್ತರಾಗಿ ಸಂಪೂರ್ಣ ಆರೋಗ್ಯವಂತರಾಗಿದ್ದರಂತೆ. ಇದು ಗುರುಗಳು ತಮ್ಮನ್ನು ಪರೀಕ್ಷೆ ಮಾಡಲಿಕ್ಕೆ ಬಂದಂತಹ ಡಾಕ್ಟರ್ ಅವರ ತಾಯಿಗೆ ಗುಣ ಮಾಡಿದಂತಹ ಒಂದು ವಿಶೇಷವಾಗಿರುವಂತಹ ಘಟನೆ ಇದು. ಶ್ರೀಗಳವರು ತಮ್ಮ ತಾಯಿಯ ಆರೋಗ್ಯವನ್ನು ಕೇಳಿದೊಡನೆಯೇ ಡಾಕ್ಟರಿಗೆ ಮಿಂಚು ಹೊಳೆದಂತಾಗುತ್ತೆ. ತಮ್ಮ ತಾಯಿಯ ಹೊಟ್ಟೆ ನೋವಿಗೆ ಔಷಧಿ ಕೊಡಲಾರದ ನಾನು ಶ್ರೀ ಗುರುವರಿಯರ ಆರೋಗ್ಯವನ್ನು ಪರೀಕ್ಷೆ ಮಾಡಲಿಕ್ಕೆ ಮತ್ತು ಗುಣಪಡಿಸಲಿಕ್ಕೆ ಬಂದಂಥದ್ದು ಎಂತಹ ಮೂರ್ಖತನ ಅಂತ ಅಂದ್ಕೊಂಡು ಗುರುಗಳಿಗೆ ಪ್ರಣಾಮ ಮಾಡಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಪ್ರಯಾಣವನ್ನು ಮಾಡ್ತಾರೆ. ಶ್ರೀ ಚಂದ್ರಶೇಖರ ಭಾರತಿ ಸ್ವಾಮಿಗಳವರ ದರ್ಶನ ಮಾತ್ರದಿಂದಲೇ ಅನೇಕರಿಗೆ ತಮ್ಮ ಸಂಕಷ್ಟಗಳು ಪರಿಹಾರ ಆಗ್ತಾ ಇದ್ವಂತೆ. ಅವರು ಅಂತರ್ಮುಖಿಗಳಾಗಿದ್ದು ಒಮ್ಮೊಮ್ಮೆ ಸಂದರ್ಶನ ಕೊಡುತ್ತಿದ್ದಾಗ ಅದಕ್ಕಾಗಿ ಕಾದುರುತ್ತಿದ್ದ ಶಿಷ್ಯರಿಗೆ ಗುರುವರಿಯರ ಕೇವಲ ಒಂದು ಮಂದಹಾಸ ಸಾಕಾಗಿತ್ತು. ಅನಂತ ತೃಪ್ತಿಯನ್ನು, ಶಾಂತಿಯನ್ನು ನೀಡಲು ಅವರ ಈ ಮೌನವು ಪ್ರವಚನಕ್ಕಿಂತಲೂ ಹೆಚ್ಚು ಅರ್ಥಗರ್ಭಿತವಾಗಿರ್ತಾ ಇತ್ತಂತೆ. ಸಾಧನೆ ಮತ್ತು ತಪಸ್ಸಿನಿಂದ ಅವರ ಶರೀರವು ಪ್ರಭಾವಳಿಯಂತೆ ಕಂಗೊಳಿಸ್ತಾ ಇರುತ್ತೆ. ಶ್ರೀ ಚಂದ್ರಶೇಖರ ಸ್ವಾಮಿಗಳು ತಮ್ಮ ಬಳಿ ಬಂದವರ ಅಭಿಪ್ರಾಯವನ್ನು
ಖಂಡಿಸುವುದಾಗಲಿ ವಿರೋಧ ಮಾಡೋದಾಗಲಿ ಯಾವತ್ತೂ ಮಾಡ್ತಾ ಇರಲಿಲ್ಲ. ಅದರ ಬದಲಾಗಿ ಅವರಲ್ಲಿರುವ ಯಾವುದಾದರೂ ಒಳ್ಳೆಯ ಗುಣವನ್ನು ಗುರುತಿಸಿ ಅದನ್ನು ಬೆಳೆಸಿಕೊಳ್ಳಲು ಪ್ರೋತ್ಸಾಹವನ್ನು ಮಾಡ್ತಾ ಇದ್ರು. ಗುರುವರ್ಯರು ಕೆಲವೇ ನಿಮಿಷಗಳು ಭೇಟಿ ಮಾಡಿದರೂ ಕೂಡ ಅವರ ಆಶೀರ್ವಾದದಿಂದ ಸಾಕಷ್ಟು ಉತ್ಸಾಹಿಗಳಾಗ್ತಾ ಇದ್ರಂತೆ. ಅವರ ದರ್ಶನವನ್ನು ಮಾಡಿದಂಥವರು ತಮ್ಮಲ್ಲಿ ವಿದ್ಯಾರ್ಜನೆಗೆ ಜ್ಞಾನಾರ್ಜನೆಗೆ ಬಂದವರನ್ನು ಗುರುಗಳು ಪರಮ ವಿಶ್ವಾಸದಿಂದ ಕಾಣ್ತಾ ಇದ್ದರು. ಪ್ರಾಮಾಣಿಕರಾದ ವಿದ್ಯಾರ್ಥಿಗಳಿಗೆ ತಾವೇ ಬ್ರಹ್ಮಸೂತ್ರ ಭಾಷ್ಯ ಪಾಠವನ್ನು, ವೇದಾಂತದ ಗಹನವಾದ ಭಾಗಗಳನ್ನು ಬೋಧಿಸ್ತಾ ಇದ್ರು. ಪಾಠದ ಯಾವುದಾದ್ರೂ ಭಾಗ ಅರ್ಥ ಆಗಲಿಲ್ಲ ಅಂತೇಳಿದರೆ ಶಿಷ್ಯನಿಗೆ ಆ ಪಾಠವನ್ನು ಮತ್ತೊಮ್ಮೆ ಉಚ್ಚ ಸ್ವರದಲ್ಲಿ ಓದುವಂತೆ ಹೇಳ್ತಾ ಇದ್ರು. ತಾನು ಓದುತ್ತಿರುವ ಭಾಗ ಪೂರ್ಣವಾಗುವ ಮೊದಲೇ ಅದರ ಅರ್ಥ ಆತನಿಗೆ ಹೃದಯವಾಗಿ ಬಿಡ್ತಾ ಇತ್ತಂತೆ. ಅವರ ಪರಮ ಶಿಷ್ಯರಾಗಿ ಅವರಿಂದ ಉಪದೇಶವನ್ನು ಪಡೆದವರಲ್ಲಿ ಎಲ್ಲ ಧರ್ಮ ಜಾತಿಯ ಎಲ್ಲ ವರ್ಗದ ಅವರೂ ಕೂಡ ಅನೇಕರಿದ್ದರು. ಪ್ರತಿ ವ್ಯಕ್ತಿಯು ಅವನು ಯಾವ ಮತದಲ್ಲಿ ಜನಿಸಿದ್ದಾನೋ ಆ ಮತದಲ್ಲೇ ಗುರಿಯನ್ನು ಅರಸುವಂತೆ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಂಥದ್ದು ಗುರುವರಿಯರ ವೈಶಿಷ್ಟ್ಯವಾಗಿತ್ತು. ಅನ್ಯಮತೀಯರು ಬೇರೆ ಜಾತಿಯವರು ಸಹ ಆಚಾರ್ಯರಿಂದ ಸಲಹೆ ಸಹಾಯಗಳನ್ನು ಪಡೆದು ತಮ್ಮ ತಮ್ಮ ಮತಗಳಲ್ಲಿಯೇ ಹೆಚ್ಚಿನ ಆಸಕ್ತಿಯನ್ನು ವಹಿಸಿ ಸಾಧನೆಯನ್ನು ಮಾಡ್ತಾ ಇದ್ದಂಥದ್ದು ಗುರುಗಳು ಮಾಡ್ತಾ ಇದ್ದಂತಹ ಪ್ರವಚನದ ವಿಶೇಷ ಅಂತೇಳ್ಬೋದು. ಶ್ರೀ ಚಂದ್ರಶೇಖರ ಭಾರತಿ ಸ್ವಾಮಿಗಳವರು ಅಂತರ್ಮುಖಿಗಳಾಗಿದ್ದಾಗಲಂತೂ ಯಾರಿಗಾದರೂ ದರ್ಶನ ಲಾಭವಾಗುವುದೇ ಅಪರೂಪವಾಗ್ತಾ ಇತ್ತು. ಬಹುರ್ಮುಖಿಗಳಾಗಿದ್ದಾಗ ಸಹ ಒಮ್ಮೊಮ್ಮೆ ಯಾರಾದರೂ ಬಂದರೆ ದರ್ಶನ ಸಿಗ್ತಾ ಇರಲಿಲ್ಲ. ಇದರಿಂದ ಬಂದವರು ನಿರಾಸೆಯಿಂದಲೂ ದುಃಖದಿಂದಲೂ ಹಿಂದಿರುಗಿ ಹೋಗ್ತಾ ಇದ್ರು. ಅವರಲ್ಲಿ ಬರ್ತಾ ಇದ್ದಂಥವರು ಕಷ್ಟದಲ್ಲಿರುವವರು ಪ್ರಾಪಂಚಿಕ ವಿಷಯಗಳಲ್ಲಿ ಅನುಗ್ರಹ ಬಯಸ್ತಾ ಇದ್ದಂಥವರು, ಆಧ್ಯಾತ್ಮ ವಿಷಯಗಳಲ್ಲಿ ಮಾರ್ಗದರ್ಶನಕ್ಕಾಗಿ ಬಂದಂಥವರು, ಸಂದೇಹ ನಿವೃತ್ತಿಗಾಗಿ ಬಂದಂಥವರು, ಹೀಗೆ ಅನೇಕರು ಇರ್ತಾ ಇದ್ದಂಥದ್ದು. ಅವರೆಲ್ಲರನ್ನೂ ಸಹ ಆತ್ಮೀಯತೆಯಿಂದ ಮಾತನಾಡಿಸಿ ದೈವ ಕೃಪೆ ಅವರೆಲ್ಲರಿಗೂ ಉಂಟಾಗುವಂತೆ ಆಶೀರ್ವಾದವನ್ನು ಮಾಡ್ತಾ ಇದ್ರು. ಮೊದಲಿನಿಂದಲೂ ಕೂಡ ಗುರುವರ್ಯರು ಏಕಾಂತ ಪ್ರಿಯರಾಗಿದ್ದರು. ಏಕಾಂತವಾಗಿರುವುದರಿಂದ ಅವರು ಹೆಚ್ಚು ತಪೋಮಗ್ನರಾಗಿರಲು ಸಾಧ್ಯವಾಗ್ತಾ ಇತ್ತು. ಜನರಿಂದ ದೂರ ಸರಿಯಲು ಇನ್ನೂ ಒಂದು ಕಾರಣ ಇತ್ತು. ಸೋಗು, ಡಂಬಾಚರಣೆ, ವ್ಯರ್ಥ ಮಾತು, ಟೀಕೆ ಮುಂತಾದವುಗಳು ಅವರಿಗೆ ಸರಿ ಬೀಳ್ತಾ ಇರಲಿಲ್ಲ. ಕೇವಲ ಕುತೂಹಲಕ್ಕಾಗಿ ತಮ್ಮನ್ನು ಕಾಣ ಬಂದವರಿಗೂ ಅಥವಾ ತಮ್ಮ ಹೆಗ್ಗಳಿಕೆಯನ್ನು ಪ್ರದರ್ಶನ ಮಾಡಲು ಬಂದವರಿಗೂ ಅವರ ಭೇಟಿಯನ್ನು ನೀಡ್ತಾ ಇರಲಿಲ್ಲವಂತೆ. ಆದರೆ ನಿಜವಾಗಿಯೂ ದರ್ಶನ ಬಯಸಿ ಬಂದಂಥವರು ನಿಷ್ಕಪಟಿಗಳಿಗೆ ಮತ್ತು ಆಧ್ಯಾತ್ಮಿಕ ಸಲಹೆಗಳ ಅಗತ್ಯ ಇರತಕ್ಕಂಥವರಿಗೆ ಹೇಗಾದರೂ ಅವರ ದರ್ಶನ ಲಭ್ಯ ಆಗ್ತಾ ಇತ್ತಂತೆ. ಆಪ್ತ ವರ್ಗದಲ್ಲಿದ್ದು ಸೇವೆಯಲ್ಲಿದ್ದವರಾದರೂ ಗುರುಗಳಲ್ಲಿ ತಮ್ಮ ದರ್ಶನವನ್ನು ಬಯಸಿ ಬಂದವರು ಖಿನ್ನರಾಗಿ ಹಿಂತಿರುಗ್ತಾ ಇದ್ರಂತೆ. ತಮ್ಮ ಕೃಪಾಶೀರ್ವಾದ ಉಪದೇಶಗಳನ್ನು ಪಡೆಯಬೇಕು ಅಂತೇಳಿ ಬಂದವರು ನಿರಾಶರಾಗಿ ಹಿಂದಿರುಗುತ್ತಿದ್ದಾರೆ. ದರ್ಶನವು ಸುಗಮವಾದಲ್ಲಿ ಎಲ್ಲರಿಗೂ ಸಂತೋಷವಾಗುತ್ತೆ ಅಂತ ಅವರ ಆಪ್ತರು ಗುರುಗಳಲ್ಲಿ ಅರಿಕೆ ಮಾಡಿಕೊಂಡಾಗ ಗುರುಗಳು ಹೇಳ್ತಾರಂತೆ, ನನ್ನನ್ನು ಕಾಣಬೇಕೆಂದು ಬರುವವರಿಗೆ ಕೇವಲ ನನ್ನನ್ನು ನೋಡುವ ಕುತೂಹಲವೋ ಅಥವಾ ಯಾವ ಪ್ರಯೋಜನಕ್ಕೂ ಬಾರದ ವಿಷಯಗಳ ಪ್ರಸ್ತಾಪವೋ ವಿನಃ ಬೇರೆ ಏನೂ ಇರದು. ಇಂತಹವರಿಗೆ ಭೇಟಿ ಕೊಡುವುದರಿಂದ ಪ್ರಯೋಜನವೇನು ಅಂತೇಳಿ ಗುರುಗಳು ಕೇಳ್ತಾ ಇದ್ರಂತೆ. ನಿಜವಾಗಿ ಮಾರ್ಗದರ್ಶನ ಬಯಸಿ ಬರ್ತಕ್ಕಂಥವರಿಗೆ ನನ್ನ ದರ್ಶನ ಹೇಗಾದರೂ ನನ್ನ ಭೇಟಿ ಆಗೇ ಆಗುತ್ತೆ. ಹಾಗಾಗಿ ನಾನು ಅವರ ಲೌಕಿಕ ಬಯಕೆಗಳನ್ನು ಈಡೇರಿಸಲಿಕ್ಕೆ ನಾನು ಮಾಂತ್ರಿಕನೂ ಅಲ್ಲ, ಅವರ ರೋಗವನ್ನು ನಿವಾರಣೆ ಮಾಡಲಿಕ್ಕೆ ನಾನು ವೈದ್ಯನೂ ಅಲ್ಲ. ಮಾರ್ಗದರ್ಶನ, ಆಧ್ಯಾತ್ಮಿಕದಲ್ಲಿ ಮಾರ್ಗದರ್ಶನ ಬೇಕಿರ್ತಕ್ಕಂಥವರಿಗೆ ನನ್ನ ಭೇಟಿ ಆಗೇ ಆಗುತ್ತೆ ಎನ್ನುವಂಥದ್ದು ಗುರುವರ್ಯರ ಅಭಿಮತ ಆಗಿತ್ತು. ಶ್ರೀ ಚಂದ್ರಶೇಖರ ಭಾರತಿ ಸ್ವಾಮಿಗಳವರು ಸಂಚಾರದಿಂದ ಹಿಂತಿರುಗಿ ಬಂದ ಬಳಿಕ ಹೆಚ್ಚೆಚ್ಚು ಏಕಾಂತವಾಸಿಗಳಾಗುತ್ತಾ ಬರ್ತಾರೆ. ಅವರ ತಪಶ್ಚರ್ಯ ಹೆಚ್ಚೆಚ್ಚು ಕಠಿಣ, ಉಗ್ರ ಆಗ್ತಾ ಬರುತ್ತೆ. ಅವರು ತಪೋನಿರತರಾದಂತೆಲ್ಲ ಜನವೃಂದದಿಂದ ದೂರವಾಗುತ್ತಾ ಬರ್ತಾರೆ. ಅಂತರ್ಮುಖಿಗಳಾಗುತ್ತಾ ಬರ್ತಾರೆ. ಮಠದ ಲೌಕಿಕ ವ್ಯವಹಾರಗಳಲ್ಲಿ ಸಲಹೆ, ತಿಳುವಳಿಕೆ, ಮಾರ್ಗದರ್ಶನ ಕೊಡೋದನ್ನು ನಿಲ್ಲಿಸಿಬಿಡ್ತಾರೆ. ಪ್ರಾಪಂಚಿಕ ವಿಷಯಗಳಲ್ಲಿ ಸಂಪೂರ್ಣ ನಿರಾಸಕ್ತರಾಗಿ ಬಿಡ್ತಾರೆ. ಅವರ ಏಕಾಂತ ಪ್ರಿಯತೆ ಎಷ್ಟಿತ್ತು ಅಂದರೆ, ನವರಾತ್ರಿಯ ಸಂದರ್ಭದಲ್ಲಿ ಶಾರದಾಂಬೆಯ ದರ್ಶನಕ್ಕೆ ಯಾವ ಜನಜಂಗುಳಿಯೂ ಇರದ ಸಮಯವನ್ನು ನೋಡಿ ರಾತ್ರಿ 11 ಗಂಟೆಯ ನಂತರ ಬರ್ತಾ ಇದ್ರಂತೆ. ಆದರೂ ಮಠದ ವಿದ್ಯಾರ್ಥಿಗಳು ಕದ್ದು ಮುಚ್ಚಿ ಮರೆಯಲ್ಲಿ ನಿಂತು ಗುರುಗಳ ದರ್ಶನವನ್ನು ಪಡಿತಾ ಇದ್ರಂತೆ. ಗುರುಗಳು ಹೀಗೆಯೇ ಸದಾಕಾಲವೂ ಇದ್ದು ಬಿಟ್ಟರೆ ಮಠದ ಆಡಳಿತದಲ್ಲಿ ಸೂಕ್ತ ನಿರ್ದೇಶನ ನೀಡುವವರಾರು ಅನ್ನುವಂತಹದ್ದು ಮಠದ ಕಾರ್ಯಭಾರಿಗಳಿಗೆ ಚಿಂತೆಯಾಗುತ್ತೆ. ಗುರುವರ್ಯರು ಬಹುರ್ಮುಖರಾಗಿದ್ದು ತಮ್ಮ ದೈನಂದಿನ ಅನುಷ್ಠಾನಗಳಲ್ಲಿ ನಿರತರಾಗಿದ್ದಾಗ ಈ ಯೋಚನೆಯನ್ನು ಶಿಷ್ಯರು ನಮ್ರವಾಗಿ
ವಿನಂತಿ ಮಾಡ್ಕೋತಾರೆ. ಈ ವಿಷಯವಾಗಿ ಮೊದಲೇ ತೀರ್ಮಾನ ಮಾಡಿಕೊಂಡಿದ್ದಂತೆ ಗುರುಗಳು ತಾವು ಶಿಷ್ಯ ಪರಿಗ್ರಹ ಮಾಡುವುದಾಗಿ ತಿಳಿಸಿ ಯೋಗ್ಯ ವಟುವನ್ನು ಆರಿಸುವಂತೆ ಮಠದ ಕಾರ್ಯಭಾರಿಗಳಿಗೆ ಆಜ್ಞೆ ಮಾಡ್ತಾರೆ. ಶ್ರೀ ಗುರುಗಳ ಆಜ್ಞೆಯಂತೆ ಶ್ರೀನಿವಾಸ ಎಂಬ ಬಾಲಕನನ್ನು ಶೃಂಗೇರಿಗೆ ಕರೆಸಿಕೊಂಡು ಅಲ್ಲಿಯೇ ಅವನಿಗೆ ಉಪನಯನವನ್ನು ನೆರವೇರಿಸ್ತಾರೆ. ಪ್ರೌಢವಿದ್ಯೆ ಮತ್ತು ಶಾಸ್ತ್ರಗಳಲ್ಲಿ ತರಬೇತಿ ಕೊಡಲಿಕ್ಕೆ ಆರಂಭಿಸ್ತಾರೆ. ಶ್ರೀನಿವಾಸರು 1931 ಮೇ 22ರಲ್ಲಿ ಅಭಿನವ ವಿದ್ಯಾತೀರ್ಥರೆಂಬ ಅಭಿಧಾನದಿಂದ ಆಶ್ರಮ ಪ್ರವೇಶ ಮಾಡ್ತಾರೆ. ಶಿಷ್ಯ ಸ್ವೀಕಾರದ ದಿನವೇ ಶ್ರೀ ಚಂದ್ರಶೇಖರ ಭಾರತಿ ಸ್ವಾಮಿಗಳವರು ಮತ್ತು ಬಾಲಯತಿವರ್ಯರು ಉತ್ಸವದಲ್ಲಿ ಹೊರಟು ಶಿಷ್ಯರಿಗೆಲ್ಲ ದರ್ಶನವನ್ನು ಕೊಡಬೇಕಾಗಿರುತ್ತೆ. ಅದಕ್ಕೆ ಸಕಲ ಸಿದ್ಧತೆಗಳೂ ಕೂಡ ನಡೆದಿರುತ್ತೆ. ಮುಂಬದಿಯಲ್ಲಿ ಸ್ವರ್ಣ ಪಲ್ಲಕ್ಕಿ, ಅದರ ಹಿಂಬದಿಯಲ್ಲಿ ರಜತ ಪಲ್ಲಕ್ಕಿ, ಅಂದರೆ ಮುಂದೆ ಚಿನ್ನದ ಪಲ್ಲಕ್ಕಿ, ಹಿಂದೆ ಬೆಳ್ಳಿಯ ಪಲ್ಲಕ್ಕಿ ಇಟ್ಟಿರ್ತಾರೆ. ಯತಿಗಳಿಬ್ಬರು ಶ್ರೀ ಶಾರದಾಂಬ ದರ್ಶನವನ್ನು ಪಡೆದು ಅಲಂಕಾರ ಮಾಡಿದ್ದಂತಹ ಪಲ್ಲಕ್ಕಿಗಳತ್ತ ಬಂದಿರ್ತಾರೆ. ಬಾಲಯತಿಯನ್ನು ನಡೆಸಿಕೊಂಡು ಗಂಭೀರವಾಗಿ ಬರ್ತಾ ಇದ್ದಂಥ ಶ್ರೀ ಚಂದ್ರಶೇಖರ ಭಾರತಿ ಸ್ವಾಮಿಗಳವರು ತಕ್ಷಣವೇ ಶಿಷ್ಯರ ಕೈಯನ್ನು ಬಿಟ್ಟು ಹಿಂಬದಿಯಲ್ಲಿದ್ದ ಬೆಳ್ಳಿಯ ಪಲ್ಲಕ್ಕಿಯಲ್ಲಿ ಕುಳಿತು ಬಿಡ್ತಾರೆ. ವಾಡಿಕೆಯಂತೆ ದೊಡ್ಡ ಗುರುಗಳು ಸ್ವರ್ಣ ಪಲ್ಲಕ್ಕಿಯಲ್ಲಿ, ಕಿರಿಯ ಗುರುಗಳು ಬೆಳ್ಳಿ ಪಲ್ಲಕ್ಕಿಯಲ್ಲಿ ಕೂರಬೇಕು. ಆದರೆ ಹಿರಿಯ ಗುರುಗಳು ರಜದ ಪಲ್ಲಕ್ಕಿಯಲ್ಲಿ ಕುಳಿತು ಕಿರಿಯವರಿಗೆ ಸ್ವರ್ಣ ಪಲ್ಲಕ್ಕಿಯಲ್ಲಿ ಕೂರುವಂತೆ ಸೂಚನೆ ಕೊಡ್ತಾರೆ. ಶಿಷ್ಯರೆಲ್ಲರೂ ಗಲಿಬಿಲಿಗೊಳ್ತಾರೆ. ಹಲವು ಶಿಷ್ಯರು ಗುರುಗಳಲ್ಲಿ ದೈನ್ಯದಿಂದ ಪ್ರಾರ್ಥನೆ ಮಾಡ್ತಾರೆ, ಚಿನ್ನದ ಪಲ್ಲಕ್ಕಿಯಲ್ಲಿ ಕೂತ್ಕೊಳ್ಳಿ ಅಂತ. ಆದರೆ ಪ್ರಯೋಜನವಾಗಲಿಲ್ಲ. ಕೊನೆಗೆ ಮಠದ ಕಾರ್ಯಭಾರಿಯಾಗಿದ್ದ ಶ್ರೀಕಂಠ ಶಾಸ್ತ್ರಿಗಳೇ ವಿಜ್ಞಾಪನೆ ಮಾಡಿಕೊಂಡ್ರು. ಆಗ ಶ್ರೀ ಗುರುವರಿಯರು, ಇಂದಿನ ಕಾರ್ಯಕಲಾಪಗಳ ಪ್ರಾಮುಖ್ಯತೆಯನ್ನೇ ಮರ್ತಿದ್ದೀರೇನು? ಇಂದಿನಿಂದ ಈ ಮಠಕ್ಕೆ, ಈ ಪೀಠಕ್ಕೆ ಸಲ್ಲಬೇಕಾದ ಎಲ್ಲ ಮರ್ಯಾದೆ, ಗೌರವ, ಲಾಂಛನ, ಬಿರುದು, ಬಾವಲಿಗಳು ಅವರಿಗೆ ಸಲ್ಲಬೇಕು, ನಮಗಲ್ಲ, ತಿಳಿಯಿತೆ ಅಂತೇಳಿ ಹೇಳ್ತಾರೆ. ತಾವು ಇಚ್ಛಿಸಿದಂತೆ ಶ್ರೀ ಗುರುವರಿಯರು ಶಿಷ್ಯ ಸ್ವೀಕಾರವಾದ ದಿನವೇ ಮಠದ ಎಲ್ಲ ಲೌಕಿಕ ವೈದಿಕ ವ್ಯವಹಾರಾದಿಗಳನ್ನು, ಬಿರುದು ಬಾವಲಿಗಳನ್ನು ಕಿರಿಯ ಸ್ವಾಮಿಗಳಿಗೆ ವಹಿಸಿ ತಾವು ಸ್ವತಂತ್ರರಾಗಿ ಸ್ವಚ್ಛಂದವಾಗಿ ಆತ್ಮವಿಲಾಸದಲ್ಲಿ ನಿರತರಾಗ್ತಾರೆ. ಬಾಲಯತಿಗಳು ಸರ್ವತೋಮುಖವಾದ ಅಭ್ಯುದಯದಲ್ಲಿ ಶ್ರೀ ಚಂದ್ರಶೇಖರ ಭಾರತಿ ಸ್ವಾಮಿಗಳವರು ವಿಶೇಷ ಆಸಕ್ತಿಯನ್ನು ವಹಿಸಿರ್ತಾರೆ. ತಮ್ಮ ಮಾರ್ಗದರ್ಶನವಿಲ್ಲದೆ ಸ್ವತಂತ್ರರಾಗಿ ಇನ್ನು ಕಿರಿಯ ಯತಿಗಳು ಮುಂದುವರಿಯುವಷ್ಟು ಶಕ್ತಿ ಪಡೆದಿದ್ದಾರೆ ಅನ್ನುವಂಥದ್ದು ಮನದಟ್ಟಾದ ಬಳಿಕ ಹಿರಿಯ ಗುರುಗಳು ಮತ್ತೆ ತಮ್ಮ ಪೂರ್ವ ಸ್ಥಿತಿಗೆ ಹಿಂದಿರುಗ್ತಾರೆ. ಅಂತರ್ಮುಖರಾಗದಿದ್ದಾಗ ಪೂಜಾನುಷ್ಠಾನಗಳಲ್ಲಿ ವಿನಃ ಉಳಿದ ಸಮಯಗಳಲ್ಲಿ ಮೌನರಾಗಿರ್ತಾರೆ. ಅವರ ಏಕಾಂತ ಪ್ರಿಯತೆ ಎಷ್ಟು ಹೆಚ್ಚಾಯಿತು ಅಂದರೆ ಬರುತ್ತಾ ಅವರು ಹೊರಗಡೆ ಬರೋದನ್ನು ನಿಲ್ಲಿಸಿಬಿಡ್ತಾರೆ. ಸಾವಿರಾರು ಜನ ಭಕ್ತಾದಿಗಳು ಬಂದಾಗ ಹೊರಗೆ ಬರ್ತಾನೆ ಇರಲಿಲ್ವಂತೆ. ಒಮ್ಮೊಮ್ಮೆ ಹೊರಗೆ ಬಂದರೂ ಕೇವಲ ಕೆಲವು ನಿಮಿಷಗಳು ಮಾತ್ರ ಕಾಣಿಸಿಕೊಳ್ತಾ ಇದ್ರು. ಆಗ ತೇಜೋಮಯವಾದ ಅವರ ಮುಖಾರವಿಂದ ದರ್ಶನ ಮಾತ್ರ ಲಭ್ಯವಾಗ್ತಾ ಇತ್ತಂತೆ. ಅವರ ದಿವ್ಯ ವಾಣಿಯನ್ನು ಆಲೈಸುವ ಸೌಭಾಗ್ಯ ದೊರಕ್ತಾ ಇರಲಿಲ್ವಂತೆ. ಆದರೆ ಅವರ ದರ್ಶನವೇ ಸಾಕಾಗ್ತಾ ಇತ್ತು. ಭಕ್ತಿಯನ್ನು ಭಕ್ತರ ಹೃದಯದಲ್ಲಿ ಪುನರುತ್ಥಾನಗೊಳಿಸ್ತಾ ಇದ್ದಂಥದ್ದು ಚಂದ್ರಶೇಖರ ಸ್ವಾಮಿಗಳ ದರ್ಶನ ಒಂದೇ ಅಂತೆ. ಕಿರಿಯ ಗುರುಗಳು ಮಠದ ಕಾರ್ಯಭಾರವನ್ನು ವಹಿಸಿಕೊಂಡಿದ್ದರಿಂದ ಶ್ರೀ ಚಂದ್ರಶೇಖರ ಭಾರತಿ ಸ್ವಾಮಿಗಳು ನಿಶ್ಚಿಂತೆಯಾಗಿ ಆತ್ಮ ಸಾಧನೆಯಲ್ಲಿ ನಿರತರಾಗ್ತಾರೆ. ಮೊದಲೇ ವೈರಾಗ್ಯಕ್ಕೆ ಹೆಸರಾಗಿದ್ದಂಥ ಗುರುಗಳು ಎಲ್ಲ ವೈಭವ ಆಡಂಬರಗಳನ್ನು ತ್ಯಜಿಸಿ ಅತ್ಯಂತ ಸಾಧಾರಣವಾದ ವಸ್ತ್ರವನ್ನು ಮಾತ್ರ ಧರಿಸ್ತಾ ಇರ್ತಾರೆ. ನಿರಾಡಂಬರ ಮೂರ್ತಿಯಾದ ಅವರು ಕಠಿಣ ವ್ರತ ನಿಯಮಗಳಿಂದ ಹೆಚ್ಚೆಚ್ಚು ತಪೋನುಷ್ಠರಾಗಿ ನಿರತರಾಗ್ತಾರೆ. ತಮ್ಮ ವೈಯಕ್ತಿಕ ಅಗತ್ಯಗಳನ್ನು ಅತ್ಯಲ್ಪ ಪ್ರಮಾಣಕ್ಕೆ ಇಳಿಸಿಕೊಂಡು ತಮ್ಮೆಲ್ಲ ಶಕ್ತಿಗಳನ್ನು ಸಾಧನೆಯಲ್ಲಿ ತೊಡಗಿಸ್ಕೊಳ್ತಾರೆ. ಗುರುಗಳು ಕೆಲವೊಮ್ಮೆ ಬಹಿರ್ಮುಖರಾಗಿರ್ತಾ ಇದ್ರು. ಅಂತಹ ಕೆಲವು ಸಂದರ್ಭದಲ್ಲಿ ಅವರು ದರ್ಶನ ಮಾಡಿದ ಶಿಷ್ಯರು ಮತ್ತೊಮ್ಮೆ ಸಂಚಾರವನ್ನು ಕೈಗೊಳ್ಳಬೇಕೆಂದು ಪ್ರಾರ್ಥನೆ ಮಾಡ್ತಾರೆ. ಆಗ ಶೃಂಗೇರಿಯನ್ನು ಬಿಟ್ಟು ಹೊರಗೆ ಸಂಚರಿಸಲಿಕ್ಕೆ ಗುರುವರಿಯರು ಮೊದಲು ಒಪ್ಪೋದಿಲ್ಲ. ಸಂಚಾರವೆಂದರೆ ತಮ್ಮ ತಪೋನುಷ್ಠಕ್ಕೆ ಅಡಚಣೆ. ಆದರೆ ಶಿಷ್ಯರು ಬಿಡೋದಿಲ್ಲ. ಬಹುವಿಧವಾಗಿ ಬೇಡ್ಕೋತಾರೆ, ಬಲವಂತ ಮಾಡ್ತಾರೆ. ಕಡೆಗೆ ಒಪ್ಪಿಗೆ ಕೊಟ್ಟಂಥ ಗುರುವರಿಯರು ತಮ್ಮ ಸಂಚಾರವು ಮಿತವಾಗಿರಬೇಕು, ಮಠದ ಬಿರುದು ಬಾವಲಿ ವಿಶೇಷ ಲಾಂಛನಗಳು ರಾಜೋಚಿತ ಉಪಕರಣಗಳು ಮುಂತಾದ ಯಾವುದು ಇರಬಾರದು ಅಂತೇಳಿ ತಿಳಿಸಿ ಮಿತ ಪರಿವಾರದೊಡನೆ ಕೇವಲ ಕೆಲವು ಸ್ಥಳಗಳಿಗೆ ಮಾತ್ರ ಹೊರಡುವುದಾಗಿ ತಿಳಿಸ್ತಾರೆ.
ಪ್ರಾರ್ಥನೆಯನ್ನು ಸಲ್ಲಿಸಿದ್ದ ಶಿಷ್ಯರು ಇದನ್ನೇ ಪ್ರಸಾದವೆಂದು ಒಪ್ಪುತ್ತಾರೆ. 1938ರಲ್ಲಿ ಸಂಚಾರವನ್ನು ಆರಂಭಿಸಿ ಬೆಂಗಳೂರಿಗೆ ದಯಮಾಡಿಸಿದಂಥ ಗುರುಗಳು ಹಲವು ದಿನಗಳ ಕಾಲ ಅಲ್ಲೇ ಇದ್ದು ಆಧ್ಯಾತ್ಮಿಕ ಪ್ರಭೆಯನ್ನು ಬೆಂಗಳೂರಿಗೆ ಬೀರ್ತಾರೆ. ಶ್ರೀ ಶಾರದಾಂಬ ದೇವಾಲಯದಲ್ಲಿ ದೇವಿಯನ್ನು ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ. ಬೆಂಗಳೂರಿನಲ್ಲಿ ಪ್ರವಾಹದಂತೆ ಬರುತ್ತಿದ್ದಂಥ ಜನಸಂದಣಿ, ಗಡಿಬಿಡಿ, ಗೊಂದಲಗಳಲ್ಲಿ ಗುರುವರಿಯರಿಗೆ ಅಗತ್ಯವಾಗಿದ್ದ ಏಕಾಂತವಾಸ ದೊರಕೋದಿಲ್ಲ. ಅಲ್ಲಿಂದ ಮುಂದೆ ಹೊರಟು ಮೈಸೂರಿಗೆ ದಯಮಾಡಿಸಿ ಮಹಾರಾಜರಿಗೆ ದರ್ಶನವಿತ್ತು. ಮುಂದೆ ಗಟ್ಟ ಬೆಳೆದು ಕೊಯಮತ್ತೂರಿನ ಮೂಲಕ ಕಾಲಟಿ ಕ್ಷೇತ್ರಕ್ಕೆ ಆಗಮಿಸಿ ಮಾರ್ಗ ಮಧ್ಯದಲ್ಲಿ ಎಲ್ಲಿಯೂ ಹೆಚ್ಚು ಕಾಲ ನಿಲ್ಲದೆ ಕಾಲಡಿ ಕ್ಷೇತ್ರಕ್ಕೆ ಬರ್ತಾರೆ. ಕಾಲಟಿಯಲ್ಲಿ ಸುಮಾರು 10 ತಿಂಗಳ ಕಾಲ ಗುರುವರಿಯರು ಇರ್ತಾರೆ. ಇಲ್ಲೇ ಗುರುಗಳು ಶಂಕರಾಚಾರ್ಯರ ವಿವೇಕ ಚೂಡಾಮಣಿಗೆ ಭಾಷ್ಯವನ್ನು ಬರೀತಾರೆ. ಇಲ್ಲಿಗೂ ಸಹ ಭಕ್ತರ ಪ್ರವಾಹ ನುಗ್ಗುತ್ತೆ. ದಕ್ಷಿಣ ದೇಶದ ವಿವಿಧ ಸ್ಥಳಗಳಿಂದ ಗುರುವರಿಯರ ದರ್ಶನವನ್ನು ಪಡೆಯಲಿಕ್ಕೆ, ಉಪದೇಶವನ್ನು ಪಡೆಯಲಿಕ್ಕೆ ಜನ ತಂಡೋಪತಂಡವಾಗಿ ಬರಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಮೊದಲಿನಿಂದಲೂ ಕೂಡ ಮೌನ ಮತ್ತು ಏಕಾಂತ ಪ್ರಿಯರಾಗಿದ್ದಂತಹ ಗುರುಗಳಿಗೆ ಈ ಸಂಚಾರ ಕಾಲದಲ್ಲಿ ಅವೆರಡೂ ಲಭ್ಯವಾಗೋದಿಲ್ಲ. ಓದೆಡೆಗಳಲ್ಲಿ ಜನ ಇರುವೆಗಳಂತೆ ಮುತ್ತುತ್ತಾ ಇರ್ತಾರೆ. ಈ ಮಹಾಪುರುಷರ ಹೆಸರನ್ನು ಕೇಳಿದವರು ದೂರದಿಂದ ಬಂದು ದರ್ಶನಕ್ಕಾಗಿ ಆತುರಿತಾ ಇರ್ತಾರೆ. ಹಲವು ನಿಮಿಷಗಳ ಕಾಲ ದರ್ಶನಕ್ಕಾಗಿ ಹಾದಿಯಲ್ಲಿ ಗಂಟೆಗಟ್ಟಲೆ ಕಾಯ್ತಾ ಇದ್ರಂತೆ. ಗುರುಗಳ ಸಂಚಾರ ಮುಗಿಸಿಕೊಂಡು 1940ಕ್ಕೆ ಶೃಂಗೇರಿಗೆ ಹಿಂದಿರುಗ್ತಾರೆ. ಯಾತ್ರೆಯಿಂದ ಹಿಂದಿರುಗಿದ ಮೇಲೆ ಗುರುವರಿಯರು ಸಂಪೂರ್ಣವಾಗಿ ಲೌಕಿಕ ವ್ಯವಹಾರವನ್ನು ತ್ಯಜಿಸಿ ತಾವು ಸದಾ ಆತ್ಮಧ್ಯಾನದಲ್ಲಿ ನಿರತರಾಗಿರ್ತಾರೆ. ಸುಮಾರು ದಶಕಗಳ ಕಾಲ ಅದರಲ್ಲೇ ತಲ್ಲೀನರಾಗಿ ಮಠದಲ್ಲಿದ್ದವರಿಗೆ ಗುರುಗಳ ವಾಣಿಯನ್ನು ಕೇಳೋದಿರಲಿ, ಅವರ ದರ್ಶನವೇ ಅಸಾಧ್ಯವಾಗಿರುತ್ತೆ. ಇನ್ನು ಉಳಿದವರ ಪಾಡೇನು, ಅವರ ದರ್ಶನ ಒಂದು ಸೌಭಾಗ್ಯ ಅನ್ನುವಂತಾಗಿರುತ್ತೆ. ಯಾತ್ರೆಯಿಂದ ಹಿಂತಿರುಗಿದ ಮೇಲೆ ಗುರುವರಿಯರು ಸಂಪೂರ್ಣವಾಗಿ ಲೌಕಿಕ ವ್ಯವಹಾರವನ್ನು ತ್ಯಜಿಸಿ ತಾವು ಸದಾ ಆತ್ಮಧ್ಯಾನದಲ್ಲಿ ನಿರತರಾಗಿರ್ತಾ ಇರ್ತಾರೆ. ಸುಮಾರು ದಶಕಗಳ ಕಾಲ ಅದರಲ್ಲೇ ತಲ್ಲೀನರಾಗಿರ್ತಾರೆ. ಶ್ರೀ ಗುರುವರಿಯರು 60ನೇ ಸಂವತ್ಸರ ಸಮೀಪಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಅನೇಕ ಮಂದಿ ಶಿಷ್ಯರು ಅವರ ಷಷ್ಠಿ ಪೂರ್ತಿ ಉತ್ಸವವನ್ನು ನಡೆಸುವ ಉತ್ಸಾಹವನ್ನು ಹೊಂದಿರ್ತಾರೆ. ಗುರುಗಳಲ್ಲಿಯೂ ಕೂಡ ತಮ್ಮ ಸಂಕಲ್ಪವನ್ನು ನಿವೇದಿಸ್ಕೊಳ್ತಾರೆ. ಆದರೆ ಗುರುಗಳು ಈ ವೈಭವ ಉತ್ಸವಾದಿಗಳಿಗೆ ಬಹಳ ಹಿಂದೆಯೇ ದೂರವಾಗಿ ಬಿಟ್ಟಿರ್ತಾರೆ. ಶಿಷ್ಯ ಪರಿಗ್ರಹಣವನ್ನು ಮಾಡಿ ತಮ್ಮ ಉತ್ತರಾಧಿಕಾರಿಯನ್ನು ನೇಮಿಸಿದೊಡನೆಯೇ ರಾಜ ಲಾಂಛನಗಳಾದ ಕಿರೀಟ ಧಾರಣೆ, ಸಿಂಹಾಸನೋರೋಹಣ, ಪಲ್ಲಕ್ಕಿ ಉತ್ಸವ, ನವರಾತ್ರಿ ಕಾಲದಲ್ಲಿ ನಡೀತಾ ಇದ್ದಂತಹ ದರ್ಬಾರು ಮುಂತಾದ ಎಲ್ಲವನ್ನು ಕಿರಿಯ ಸ್ವಾಮಿಗಳಿಗೆ ವಹಿಸಿ ಬಿಟ್ಟಿರ್ತಾರೆ. ಪೂರ್ಣವಾಗಿ ವೈರಾಗ್ಯವನ್ನು ಅಂಗೀಕರಿಸಿ ಅತ್ಯಂತ ಸರಳ ಜೀವನವನ್ನು ನಡೆಸ್ತಾ ಇರ್ತಾರೆ. ಶಿಷ್ಯರ ಈ ಬೇಡಿಕೆಯನ್ನು ಗುರುಗಳು ಒಪ್ಪದೆ, ಆದರೆ ಶಿಷ್ಯರು ಬಿಡೋದಿಲ್ಲ. ಮತ್ತೆ ಭಿನ್ನವಿಸಿಕೊಂಡು ಅದನ್ನು ಕೇವಲ ಸಾರ್ವಜನಿಕ ಲೌಕಿಕ ಸಮಾರಂಭವನ್ನಾಗಿ ನಡೆಸದೆ ಲೋಕ ಕಲ್ಯಾಣಾರ್ಥವಾಗಿ ಅತಿರುದ್ರ ಮಹಾಯಾಗ, ಸಹಸ್ರ ಚಂಡಿಕಾ ಹೋಮ, ಪಾರಾಯಣಾದಿಗಳು ಮತ್ತು ಪೂಜಾದಿಗಳನ್ನು ನೆರವೇರಿಸುವುದರ ಮೂಲಕ ಆಚರಣೆ ಮಾಡುವುದಾಗಿ ವಿಜ್ಞಾಪನೆಯನ್ನು ಮಾಡ್ಕೋತಾರೆ. ಕೊನೆಗೆ ಗುರುಗಳು ಒಪ್ಪಿಗೆಯನ್ನು ಕೊಟ್ಟು ಹೋಮ ಹವನಾದಿಗಳು ತಮ್ಮ ಷಷ್ಠಿ ಪೂರ್ತಿಯ ಅಂಗವಾಗಿ ಇರಬಾರದು ಅಂತೇಳಿ ಸ್ಪಷ್ಟವನ್ನು ಪಡಿಸ್ತಾರೆ. ಶೃಂಗೇರಿಯಲ್ಲಿ ಮತ್ತೊಮ್ಮೆ ಉತ್ಸಾಹ ಚಟುವಟಿಕೆಗಳು ಆರಂಭವಾಗುತ್ತೆ. ಶ್ರೀಮದ್ ಅಭಿನವ ವಿದ್ಯಾತೀರ್ಥರ ಮೇಲ್ವಿಚಾರಣೆಯಲ್ಲಿ ಎಲ್ಲ ಏರ್ಪಾಡುಗಳು ನಡೆಯುತ್ತೆ. ಲೋಕ ಕಲ್ಯಾಣಾರ್ಥವಾಗಿ ನಡೀತಾ ಇದ್ದಂಥ ಈ ಕಾರ್ಯದ ಎಲ್ಲ ಸಿದ್ಧತೆಗಳು ಕಾರ್ಯಭಾರಿಗಳಿಂದ ವಿಚಾರಿಸಿ ಸೂಕ್ತ ಸಲಹೆಯನ್ನು ಕೊಡ್ತಾ ಇರ್ತಾರೆ. ತಮ್ಮ ಷಷ್ಠಿ ಪೂರ್ತಿಯ ಕಾಲಕ್ಕೆ ಅದನ್ನಾಚರಿಸುವ ಸಲುವಾಗಿ ಉತ್ಸವಾದಿಗಳು ನಡೆಸಕೂಡದೆಂದು ಗುರುಗಳು ನುಡಿದಿದ್ದರಿಂದ ಕೆಲವು ದಿನಗಳ ಬಳಿಕವೇ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಿಕ್ಕೆ ನಿರ್ಧಾರ ಮಾಡ್ತಾರೆ. ಆದರೆ ಗುರುಗಳು ಯಾವ ಸಮಾರಂಭಕ್ಕೂ ಬಾರದೆ ಅಂತರ್ಮುಖಿಗಳಾಗಿ ಬಿಟ್ಟಿರ್ತಾರೆ. ಎಲ್ಲ ಕರ್ಮಗಳು ಶಾಸ್ತ್ರೋಕ್ತವಾಗಿ ನಡೆಸಲ್ಪಡುತ್ತೆ. ಈ ಅತಿರುದ್ರ ಸ್ವಾಹಾಕಾರ ಮಹಾಯಾಗ ಮತ್ತು ಸಹಸ್ರ ಚಂಡಿಕಾ ಹೋಮ ನಡೆಯುತ್ತೆ. ಗುರುಗಳು ನಡೆದಂತೆ ಪೂರ್ಣಾವತಿಯ ಕಾಲಕ್ಕೆ ಸರಿಯಾಗಿ ವರುಣ ದೇವ ಬಂದು ಪುಷ್ಟ ವೃಷ್ಟಿಯನ್ನು ಕರೀತಾನೆ. ಶ್ರೀ ಗುರುವರಿಯರ ಬಹಳ ವರ್ಷಗಳ ನಂತರ ದರ್ಶನ ಮಾಡುವ ಆಸೆಯಿಂದ ದೂರ ಸ್ಥಳಗಳಿಂದ ಬಂದವರು ಗುರುಗಳ ದರ್ಶನ ಸಿಗದೆ ಸ್ವಲ್ಪ ಮಟ್ಟಕ್ಕೆ ನಿರಾಶರಾಗಿರ್ತಾರೆ. ಅವರನ್ನು ಪ್ರತ್ಯಕ್ಷವಾಗಿ ಕಾಣಲಾಗದಿದ್ದರೂ ತಮ್ಮ ಹೃದಯದಲ್ಲಿ ಅವರ ದಿವ್ಯ ಮೂರ್ತಿಯನ್ನು ಚಿತ್ತಿಸಿಕೊಂಡು ಭಕ್ತಿಯಿಂದ ಮಾನಸ ಪೂಜೆಯನ್ನು ನಡೆಸ್ತಾರೆ. ಚಿಕ್ಕ ಗುರುಗಳನ್ನೇ ದರ್ಶನವನ್ನು ಮಾಡಿ ತೃಪ್ತಿಯನ್ನು ಪಡೀತಾರೆ. ಯಾರ ಹೆಸರಿನಲ್ಲಿ ಈ ಉತ್ಸವಗಳೆಲ್ಲವೂ ಜರುಗದೆ ಈ ಮಹಾಪುರುಷರು ಎಲ್ಲ ವೈಭವಗಳಿಂದ ದೂರವಾಗಿ ಅಂತರ್ಮುಖಿಗಳಾಗಿ ತಪೋನಿರತರಾಗಿರ್ತಾರೆ. ಭಾರತಾದ್ಯಂತ ಅನೇಕ ಸನ್ಯಾಸಿಗಳು, ಸಾಧುಗಳು, ಮಠಾಧಿಪತಿಗಳು ಉತ್ಸವಕ್ಕೆ ಆಗಮಿಸಿರ್ತಾರೆ. ಅವರಲ್ಲಿ ಸಜ್ಜನಗಡದ ಈಗ ಶಿವಮೊಗ್ಗದ ಸಾಗರದಲ್ಲಿ ನಾವೇನು ಶ್ರೀಧರ ಸ್ವಾಮಿಗಳ
ವೇದಿಕೆಯನ್ನು ನೋಡ್ತೀವಿ. ಭಗವಾನ್ ಶ್ರೀಧರ ಸ್ವಾಮಿಗಳವರು ಕೂಡ ಈ ಹೋಮಕ್ಕೆ ಭಾಗವಹಿಸಿರ್ತಾರೆ. ಎಲ್ಲರಿಗೂ ಕೂಡ ಸಮರ್ಪಕವಾಗಿ ಪ್ರಸಾದ ವಿನಿಯೋಗಕ್ಕೆ ಊಟ ವಸತಿಗಳಿಗೆ ವ್ಯವಸ್ಥೆಯಾಗಿದ್ದು, ಬಂದವರೆಲ್ಲರೂ ಶ್ರೀ ಶಾರದಾದೇವಿ, ಶ್ರೀ ನೃಸಿಂಹ ಭಾರತಿ ಮಹಾಸ್ವಾಮಿಗಳವರ ಅಧಿಷ್ಠಾನ ಮಂದಿರ ಮತ್ತು ಶ್ರೀಮದ್ ಅಭಿನವ ವಿದ್ಯಾತೀರ್ಥ ಸ್ವಾಮಿಗಳವರ ದರ್ಶನ ಪಡೆದು ಶ್ರೀ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳವರನ್ನು ತಮ್ಮ ತಮ್ಮ ಹೃದಯಗಳಲ್ಲಿ ನೆನೆದು ಭಗವಂತನ ಅನುಗ್ರಹವನ್ನು ಹೊತ್ತು ಆನಂದದಿಂದ ಹಿಂದಿರುಗ್ತಾರೆ. ಇವೆಲ್ಲವೂ ಕೂಡ ಉತ್ಸವಾದಿಗಳೆಲ್ಲ ನಡೆದ ಮೇಲೆ ಸುಮಾರು ದಿನಗಳ ನಂತರ ಗುರುಗಳು ಮತ್ತೆ ಅಂತರ್ಮುಖ ಆಗಲ್ಲ ಅನ್ನುವಂಥ ನಂಬಿಕೆಯನ್ನು ಹುಟ್ಟಿಸಿರುತ್ತೆ. ಎಂದಿನಂತೆ ಶ್ರೀ ಗುರುದೇವರು ದರ್ಶನವನ್ನು ಎಲ್ರಿಗೂ ಕೂಡ ಕೊಡ್ತಾ ಇರ್ತಾರೆ. ಅಂದು ಚತುರ್ದಶಿ, ಇನ್ನೆರಡು ದಿವಸಗಳಲ್ಲಿ ನವರಾತ್ರಿ ಸಡಗರ ಆರಂಭ ಆಗೋದ್ರಲ್ಲಿರುತ್ತೆ. ಗುರುವರಿಯರು ಸಹ ಬಹುರ್ಮುಖರಾಗಿದ್ದು ಈ ಬಾರಿಯ ನವರಾತ್ರಿ ಉತ್ಸವವನ್ನು ಅದ್ಧೂರಿಯಾಗಿ ಆಚರಿಸಬೇಕು ಅಂತೇಳಿ ಎಲ್ಲರೂ ಕೂಡ ಸಕಲ ಸಿದ್ಧತೆಯನ್ನು ಮಾಡ್ಕೋತಾ ಇರ್ತಾರೆ. ಅಂದು ಸಂಜೆ ಗುರುವರಿಯರು ಕಾಲಭೈರವ ದೇವಸ್ಥಾನಕ್ಕೆ ದಯಮಾಡಿಸಿ ಸ್ವಲ್ಪ ಹೊತ್ತು ಅಲ್ಲಿದ್ದು ನಂತರ ತಮ್ಮ ಗುರುಗಳಾದ ಶ್ರೀ ನೃಸಿಂಹ ಭಾರತಿ ಮಹಾಸ್ವಾಮಿಗಳವರ ಅಧಿಷ್ಠಾನ ಮಂದಿರದಲ್ಲಿ ಬಹಳ ಹೊತ್ತು ಧ್ಯಾನಮಗ್ನರಾಗಿ ಶತಪಥ ಹಾಕುತ್ತಾ ಇರ್ತಾರೆ. ಗುರುವರಿಯರನ್ನ ಅತ್ಯಂತ ಭಕ್ತಿ ಪೂರ್ವಕವಾಗಿ ಸೇವಿಸುವ ಮಹಾಬಲ ಭಟ್ಟರು ರಾತ್ರಿ ಪಾಳಿಗೆ ನೇಮಿಸಲ್ಪಟ್ಟಿರ್ತಾರೆ. ಮರುದಿನ ಅಂದರೆ ಶ್ರೀ ಜಯ ಸಂವತ್ಸರದ ಭಾದ್ರಪದ ಬಹುಳ ಅಮಾವಾಸ್ಯೆ ಎಂದು 26/9/1954 ಬ್ರಾಹ್ಮಿ ಮುಹೂರ್ತದ ಮುನ್ನವೇ ಗುರುಗಳು ಸ್ನಾನಕ್ಕಾಗಿ ತುಂಗಾ ನದಿಯತ್ತ ಹೊರಟು ನಿಲ್ತಾರೆ. ಅವರ ಸೇವಕರಾದ ಮಹಾಬಲ ಭಟ್ಟರು ನಮ್ರರಾಗಿ ಸ್ನಾನಕ್ಕೆ ಬಿಸಿ ನೀರು ಸಿದ್ಧವಾಗಿದೆ, ಹೀಗೆ ದಯಮಾಡಿಸಬೇಕು ಅಂತೇಳಿ ನಿವೇದಿಸ್ಕೋತಾರೆ. ಆದರೆ ಗುರುವರಿಯರು ಇವತ್ತು ಪವಿತ್ರವಾದ ದಿನ, ನದಿಯಲ್ಲಿಯೇ ನಾವು ಸ್ನಾನ ಮಾಡ್ತೀವಿ ಅಂತೇಳಿ ನುಡಿದು ಅವರ ಉತ್ತರಕ್ಕೂ ಕಾಯದೆ ನೃಸಿಂಹವನದ ತಮ್ಮ ವಾಸಸ್ಥಳದಿಂದ ತುಂಗಾ ನದಿಯತ್ತ ಧಾವಿಸ್ತಾರೆ. ಕೂಡಲೇ ಮಹಾಬಲ ಭಟ್ಟರು ಲಾಠಿ ಹಿಡಿದು ಗುರುಗಳನ್ನು ಹಿಂಬಾಲಿಸ್ತಾರೆ. ಗುರುಗಳು ಸಂಧ್ಯಾ ಮಂಟಪದಲ್ಲಿ ಬಂದು ನಿಲ್ತಾರೆ. ಅಲ್ಲೇ ಪ್ರಾಣಾಯಾಮವನ್ನು ಮಾಡಿ ಶ್ವಾಸ ಬಂಧನ ಮಾಡ್ತಾರೆ. ಮಹಾಬಲ ಭಟ್ಟರು ಎಂದಿನಂತೆ ನೀರಿಗೆ ಇಳಿದು ಬಟ್ಟಿಯನ್ನು ಒಗಿಲಿಕ್ಕೆ ಅಣಿಯಾಗ್ತಾ ಇರ್ತಾರೆ. ಸ್ವಲ್ಪ ಕಾಲ ಅಚಲರಾಗಿ ಜಲರಾಶಿಯ ಮಧ್ಯೆ ನಿಂತ ಗುರುವರಿಯರು ಪಂಚ ಪ್ರಾಣಗಳನ್ನು ನಿಶ್ಚಲ ಮಾಡಿ ಬ್ರಹ್ಮರಂಧ್ರದ ಮೂಲಕ ಹೊರಡಿಸ್ತಾರೆ. ಅವರ ದೇಹವು ತುಂಗೆಯಲ್ಲಿ ಉರುಳುತ್ತೆ. ಏನೋ ಶಬ್ದವಾದಂತೆ ಗ್ರಹಿಸಿದಂಥ ಮಹಾಬಲ ಭಟ್ಟರು ಒಮ್ಮೆ ಹಿಂದಿರುಗಿ ನೋಡ್ತಾರೆ. ಗುರುಗಳ ದೇಹ ಪದ್ಮಾಸನ ಭಂಗಿಯಲ್ಲಿ ತೇಲಿ ಹೋಗ್ತಾ ಇರುತ್ತೆ. ತೇಲಿ ಹೋಗುತ್ತಿದ್ದುದನ್ನು ನೋಡಿ ಗಾಬರಿಯಾದ ಮಹಾಬಲ ಭಟ್ಟರು ಒಡನೆಯ ನೀರಿಗೆ ಧುಮುಕಿ ಅತ್ಯಂತ ವೇಗದಿಂದ ಹರಿಯುತ್ತಿದ್ದ ತುಂಗೆಯಲ್ಲಿ ಬಹಳ ಪ್ರಯಾಸದಿಂದ ಈಜಿದ ಭಟ್ಟರು ಗುರುಗಳ ಶರೀರವನ್ನು ದಡ ಸೇರಿಸಲಿಕ್ಕೆ ಒದ್ದಾಡ್ತಾ ಇರ್ತಾರೆ. ಅದೇ ಸಮಯದಲ್ಲಿ ಅತ್ತ ಕಡೆ ಸ್ನಾನಕ್ಕಾಗಿ ಬಂದಿದ್ದ ಕೇಶವಾಚಾರಿ ಮತ್ತು ಅಹೋಬಲ ಸೋಮಯಾಜಿ ಅನ್ನುವಂಥವರು ಈ ದೃಶ್ಯವನ್ನು ಕಂಡು ತಾವು ಸಹ ನೀರಿಗೆ ಧುಮುಕುತ್ತಾರೆ. ತಮ್ಮೆಲ್ಲ ಶಕ್ತಿಯನ್ನು ಉಪಯೋಗಿಸಿ ಅತ್ಯಂತ ಸಾಹಸದಿಂದ ಶ್ರೀ ಗುರುವರಿಯರ ದೇಹವನ್ನು ಮಹಾಬಲ ಭಟ್ಟರು ದಡಕ್ಕೆ ತರ್ತಾರೆ. ಒಡನೆಯ ವರ್ತಮಾನವನ್ನು ಸ್ನಾನಕ್ಕಾಗಿ ಹೊರಡ್ತಾ ಇದ್ದಂಥ ಶ್ರೀ ವಿದ್ಯಾತೀರ್ಥ ಸ್ವಾಮಿಗಳವರಿಗೆ ತಿಳಿಸ್ತಾರೆ. ಒಡನೆಯ ವಿದ್ಯಾತೀರ್ಥ ಸ್ವಾಮಿಗಳು ಓಡೋಡಿ ಬಂದರು. ರಾಷ್ಟ್ರಾದ್ಯಂತವೂ ಶ್ರೀ ಗುರುವರ್ಯರ ನಿರ್ವಾಣ ಹೊಂದಿದ ವರ್ತಮಾನ ಬಲು ಬೇಗ ವ್ಯಾಪಿಸುತ್ತೆ. ಈ ಗುರುವರ್ಯರ ಶರೀರವನ್ನು ದಡಕ್ಕೆ ತಂದೊಡನೆ ಪಂಡಿತರು, ವೈದ್ಯರುಗಳು ಓಡೋಡಿ ಬರ್ತಾರೆ. ಗುರುಗಳಲ್ಲಿ ಸ್ವಲ್ಪವಾದರೂ ಶ್ವಾಸೋಚ್ಛ್ವಾಸವಿದೆಯೇನೋ ಅಂತೇಳಿ ಪರೀಕ್ಷೆಯನ್ನು ಮಾಡ್ತಾರೆ. ಆದರೆ ಅವರ ಯಾವ ಪ್ರಯತ್ನಗಳು ಕೂಡ ಫಲಿಸೋದಿಲ್ಲ. ಜಲ ಪ್ರವಾಹದಲ್ಲಿ ಸಿಲುಕಿದ್ದ ದೇಹವು ಪದ್ಮಾಸನಸ್ತನವಾಗಿ ಇದ್ದು ಎರಡೂ ಹಸ್ತಗಳು ಧ್ಯಾನ ಮುದ್ರೆಯಲ್ಲಿ ತೋರ್ತಾ ಇರುತ್ತೆ. ಅತ್ಯಂತ ಪ್ರವಾಹದಲ್ಲಿ ಮುಳುಗಿದ್ರೂ ಕೂಡ ಗುರುಗಳ ದೇಹದಲ್ಲಿ ಒಂದೇ ಒಂದು ಹನಿ ನೀರು ಕೂಡ ಪ್ರವೇಶವನ್ನು ಮಾಡಿರೋದಿಲ್ಲ. ಇದನ್ನು ನೋಡಿದ ವೈದ್ಯರು ವಿಸ್ಮಿತರಾಗ್ತಾರೆ. ಶ್ರೀ ವಿದ್ಯಾತೀರ್ಥ ಸ್ವಾಮಿಗಳು ಬಂದು ಬಹಳ ದುಃಖದಿಂದ ತಮ್ಮ ಗುರುಗಳನ್ನು ದರ್ಶನ ಮಾಡ್ತಾರೆ. ಆದರೆ ಮುಂದಿನ ಕಾರ್ಯಗಳತ್ತ ಗಮನವನ್ನು ಕೊಡಬೇಕಾಗಿರೋದ್ರಿಂದ ವಿದ್ಯಾತೀರ್ಥ ಸ್ವಾಮಿಗಳು ಬಹಳ ಬೇಗ ಚೇತರಿಸಿಕೊಂಡು ಕಾರ್ಯಪ್ರವೃತ್ತರಾಗ್ತಾರೆ. ಮಠದ ಸಂಪ್ರದಾಯದಂತೆ ಶ್ರೀಗಳವರ ಕಳೆ ಬರಹಕ್ಕೆ ನಡೆಯಬೇಕಾದ ಸಂಸ್ಕಾರಗಳೆಲ್ಲವೂ ಕೂಡ ನಡೆಸಲ್ಪಡುತ್ತೆ. ಯತಿಗಳು ಮುಕ್ತಿ ಹೊಂದಿದಾಗ ನೆತ್ತಿಯಲ್ಲಿರುವ ಬ್ರಹ್ಮರಂಧ್ರವನ್ನು ತೆರೆಯುವುದಕ್ಕಾಗಿ ತಲೆ ಮೇಲೆ ತೆಂಗಿನಕಾಯಿಯನ್ನು ಹೊಡಿತಕ್ಕಂಥದ್ದು ವಾಡಿಕೆ. ಶ್ರೀ ಚಂದ್ರಶೇಖರ ಭಾರತಿ ಸ್ವಾಮಿಗಳವರ ತಲೆಯಲ್ಲಿ ಒಂದು ನಾರಿಕೇಳ ಫಲದ ಸ್ಪರ್ಶಕ್ಕೆ ಬ್ರಹ್ಮರಂಧ್ರ ತೆರೆಯಲ್ಪಡುತ್ತೆ. ಅವರಿಗೆ ಅತ್ಯಂತ ಪೂಜ್ಯರು,
ಪರಮ ಪ್ರಿಯರೂ ಆಗಿದ್ದ ಅವರ ಗುರುಗಳು ಶ್ರೀ ಸಚ್ಚಿದಾನಂದ ಶಿವಾಭಿನವ ನೃಸಿಂಹ ಭಾರತಿ ಸ್ವಾಮಿಗಳವರ ಸಮಾಧಿಯ ಪಕ್ಕದಲ್ಲೇ ಶ್ರೀ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳವರ ಕಳೇಬರಹವೂ ಸಹ ಸಮಾಧಿ ಮಾಡಲ್ಪಡುತ್ತೆ. ಎಡೆಬಿಡದೆ ಸುರಿತಾ ಇದ್ದಂತಹ ಮಳೆಯಿಂದ ಸಮಾಧಿಯ ಜಾಗವೆಲ್ಲ ಕೆಸರಾಗಿತ್ತು. ಅಂತಹ ಮಳೆಯಲ್ಲೂ ಕೂಡ ಭಕ್ತರು ಗುರುಗಳ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಂಡು ಕ್ರಮೇಣ ತಂಡೋಪವಾಗಿ ಆಗಮಿಸಿದ ಭಕ್ತರಿಂದ ಗುರುಗಳ ಸಮಾಧಿಯನ್ನು ದರ್ಶಿಸಿ ಕಂಬನಿಗರಿತಾರೆ. ದೇಶದಾದ್ಯಂತ ಶೋಕ ಸಭೆಗಳಾಗುತ್ತೆ, ಸಂತಾಪ ಸಭೆಗಳಾಗುತ್ತೆ. ಬ್ರಾಹ್ಮಣರು, ಬ್ರಾಹ್ಮಣೇತರರು, ಹಿಂದೂಗಳು, ಮುಸಲ್ಮಾನರು, ಕ್ರಿಶ್ಚಿಯನ್ನರು ಎಲ್ಲರೂ ತಮ್ಮ ತಮ್ಮ ಅನುತಾಪವನ್ನು, ದುಃಖವನ್ನು ಸೂಚಿಸಿರ್ತಾರೆ, ಶ್ರದ್ಧಾಂಜಲಿ ಅರ್ಪಿಸ್ತಾರೆ. ಅನೇಕ ಕಡೆಗಳಲ್ಲಿ ಶ್ರೀ ಗುರುವರ್ಯರ ಆರಾಧನೆಗಳು ನಡೆದವು. ರಾಷ್ಟ್ರಾಧ್ಯಕ್ಷರು, ಉಪರಾಷ್ಟ್ರಾಧ್ಯಕ್ಷರು, ರಾಜ ಮಹಾರಾಜರುಗಳು ಎಲ್ಲರೂ ತಮ್ಮ ಭಕ್ತಿ ಗೌರವಗಳನ್ನು ಸಮರ್ಪಣೆ ಮಾಡ್ತಾರೆ. 42 ವರ್ಷಗಳ ಕಾಲ ಜ್ಞಾನ ಜ್ಯೋತಿಯಂತೆ ಬೆಳಗಿದ ಗುರುವರ್ಯರು ಪರಬ್ರಹ್ಮನಲ್ಲಿ ಲೀನವಾಗಿ ಹೋಗ್ತಾರೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಗೆ ಒಬ್ಬ ವ್ಯಕ್ತಿಯು ಜೀವನ ನಡೆಸಬೇಕು ಎಂದು ಹೇಳಿರುವನೋ ಅದೇ ರೀತಿಯ ಗುಣಗಳು ಇರುವ ಒಂದು ವ್ಯಕ್ತಿಯನ್ನು ಕಾಣಬೇಕಾದರೆ ಅದು ಶ್ರೀ ಚಂದ್ರಶೇಖರ ಭಾರತಿ ಸ್ವಾಮಿಗಳಾಗುವುದರಲ್ಲಿ ಅನುಮಾನವೇ ಇಲ್ಲ. ಚಂದ್ರಶೇಖರ ಭಾರತಿ ಸ್ವಾಮಿಗಳವರ ಜೀವನ ಚರಿತ್ರೆಯನ್ನು ಒಂದೇ ಸಾಲಿನಲ್ಲಿ, ಒಂದೇ ವಿಡಿಯೋದಲ್ಲಿ ಹೇಳುವಂಥದ್ದು ಅಸಾಧ್ಯ. ಅವರ ಧ್ಯಾನ, ಸಾಧನೆ, ತಪಸ್ಸು, ಸಾಧನೆ, ಧ್ಯಾನ ಎಲ್ಲವೂ ಕೂಡ ಅನಂತವಾಗಿರುವಂಥದ್ದು ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ಇಷ್ಟು ಮಾಹಿತಿಯನ್ನು ಕೊಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ನನ್ನ ನಮಸ್ಕಾರಗಳು.